200 ಲೀಟರ್ ಡ್ರಮ್ಗೆ ಇದೊಂದು ಹಾಕ್ಬಿಟ್ಟು ಇದಕ್ಕೆ 2 kg ಬೆಲ್ಲ ಹಾಕಿದ್ರೆ 1 ವಾರದೊಳಗಾಗಿ ವೇಸ್ಟಿಂಗ್ ಕಾಂಪೋಸ್ ರೆಡಿ. ಯಾರು ಬೇಕು ಕೇಳ್ತಾರೆ ಅವ್ರಿಗೆ ಸಾಕ್ಲಿಕ್ಕೆ ಕೊಡ್ತೀನಿ. ನಾನು ತಂದದ್ದು 500 ರೂಪಾಯಿ ಒಂದು ಜೊತೆ. ರಿಸ್ಕ್ ಜಾಸ್ತಿ ಆಗುತ್ತೆ, ಜನಗಳ ಸಂಖ್ಯೆ ಕಮ್ಮಿ ಇದೆ, ಮ್ಯಾನ್ಯುವಲ್ ಪವರ್ ಯಾರ ಹತ್ರನೂ ಇಲ್ಲ. ಮನೆಯಲ್ಲೇ ಬಹು ಕುಟುಂಬರೆಲ್ಲ ಈಗೆಲ್ಲ ಅವಿಭಕ್ತ ಕುಟುಂಬಗಳಾಗ್ಬಿಟ್ಟಿದ್ದಾರೆ. ಸರ್, ನನ್ನ ಹೆಸರು ಸತೀಶ್ ಅಂತೇಳಿ, ತೊರೆಶೆಟ್ಲಿ ಗ್ರಾಮ, ಮದ್ದೂರು ತಾಲೂಕು, ಆತ್ಕೂರು ಹೋಬಳಿ. ಏನು ಮಾಡ್ಕೊಂಡಿರಿ ಸರ್? ಸರ್, ನಂದು ಮೇಯ್ನ್ ವೃತ್ತಿ ಅಗ್ರಿಕಲ್ಚರು, ರೇಷ್ಮೆ ಸಾಕಾಣಿಕೆ, ತೆಂಗು, ಅಡಿಕೆ ಮತ್ತು ಈ ಕೃಷಿ ಕಸುಬುಗಳು, ಮೊಲಗಳು, ಕೋಳಿ, ಬಾತುಕೋಳಿ, ಟರ್ಕಿ ಕೋಳಿ, ಗಿನಿಯಾ ಫೋಲು, ವೈವಿಧ್ಯವಾದ ಪಕ್ಷಿ ಪ್ರಾಣಿಗಳನ್ನ ಸಾಕೊಂಡಿದ್ದೀನಿ. ಜಮೀನೆಲ್ಲ ಎಷ್ಟು ಎಕರೆ ಇದೆ ಸರ್? ಜಮೀನು ನನಗೆ ಒಟ್ಟಿಗೆ ಒಂದು 8 ರಿಂದ 10 ಎಕರೆ ಬರುತ್ತೆ. ನಮ್ಮ ತಂದೆ ತಾತನಿಂದಲೂ ಕೃಷಿ ಮಾಡ್ತಾರೆ, ನಾನು ಮಾಡ್ತಾಯಿದ್ದೀನಿ ಈಗ ಅಷ್ಟು. ಇಲ್ಲಿಂದನೇ ನನಗೆ ತೋಟದಾದ್ರೆ 1.5 ಕಿಲೋಮೀಟರ್ಗೆ ಅಲ್ಲಿಗೆ ನೀರು ಇಲ್ಲಿಂದನೇ ಪಂಪ್ ಮಾಡ್ತೀನಿ. ಮೇಜರು ನಂದು ಸೋಲಾರು, ಮೇಜರು ಅದು ಮೇಜರ್ ಸೋಲಾರು. ಇಡೀ ಮನೆಗೆ ಸೋಲಾರು, ಅಂಗಡಿ ಮನೆಗೂ ಸೋಲಾರು. ನಂದು 2 ಕಿಲೋಮೀಟರ್ ಇದೆ ಸೋಲಾರು. ಒಬ್ಬ ಮಗ ಬೆಂಗಳೂರಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದಾನೆ, ಇನ್ನೊಬ್ಬ ಮಗ ನನ್ನ ಜೊತೆಲಿ ನನ್ನ ಕೃಷಿ ಕಸಬನ್ನೇ ಮಾಡ್ತಾಯಿದ್ದಾನೆ. ಎಷ್ಟು ವರ್ಷ ಆಯಿತು ಸರ್ ನೀವು ಮೊಲ ಸಾಕಾಣಿಕೆ ಮಾಡಿ? ಸರ್, ನಾನು 3-4 ವರ್ಷ ಆಯಿತು. ಇದು ಲಾಭದ ಉದ್ದೇಶ ಅಲ್ಲ, ಒಂದು ಪ್ರೀತಿ, ಪ್ರಾಣಿ ಪಕ್ಷಿಗಳ ಒಂದು ಅವೇರ್ನೆಸ್ಸು ಇದಿದ್ದರೆ ನಾನು ಒಂದು ಅನುಕೂಲ. ನೋಡಿದ್ರೆ ಒಂದು ಖುಷಿಯ ಕಾಲ ಕಳಿಬೋದು. ಈಗ ಗದೆ ಹತ್ರ ಏನೇ ಕೆಲಸ ಮಾಡ್ತಾಯಿದ್ದು ಬಂದ್ರೂ ಬೇಜಾರಾದ ಕಾಲ ಕಳೀಲಿಕ್ಕೆ. ಬಟ್ ಇದು ನಾನು ಮಾರಾಟ ಮಾಡಿ ಸಂಪಾದನೆ ಮಾಡ್ತಾಯಿಲ್ಲ. ಕೇಳಿದವ್ರಿಗೆ ಒಂದು 4 ಜೊತೆ ಅವರೊಂದು ಬೆಳಗ್ಗೆ ಅವ್ರಿಗೂ ಕೊಡ್ತಿದ್ದೀನಿ. ಇನ್ನು ನಾನು ಇಟ್ಕೊಂಡು ನಾನು ಬೇಕಾದ್ರೆ ತಿಂತೀನಿ ಅಷ್ಟೇ. ಸರ್, ನಾನು ಮೊದಲು ಸ್ಟಾರ್ಟ್ ಮಾಡಿದ್ದು 2 ಮೊಲ. ಈಗಾಗಲೇ ಒಂದು 150 ಮೊಲಗಳ ದಾನವ ಕೊಟ್ಟಿದ್ದೀನಿ. ಅಂದರೆ ಯಾರು ಬೇಕು ಕೇಳ್ತಾರೆ ಅವ್ರಿಗೆ ಸಾಕ್ಲಿಕ್ಕೆ ಕೊಡ್ತೀನಿ. ನಾನು ತಂದದ್ದು 500 ರೂಪಾಯಿ ಒಂದು ಜೊತೆ ಮರಿಗಳು ತಂದದ್ದು. ಅವತ್ತಿಂದ ನಾನು ಸ್ಟಾರ್ಟ್ ಮಾಡೋದು. ನಾನು ಬೇಕಾದ್ರೆ ನಾನು ಕೊಡ್ತೀನಿ, ಅವ್ರ ಹತ್ರ ನಾನೊಂದು ಎರವಲು ಇಸ್ಕೊತೀನಿ. ಅವ್ರ ಹತ್ರ ಏನು ಹೊಸ ಪ್ರಾಣಿ ಅದು ನಾನು ಇಸ್ಕೊತೀನಿ, ನನ್ನ ಹತ್ರ ಇರೋದು ಅವ್ರಿಗೆ ಕೊಡ್ತೀನಿ. ಇದು ಮಾರಾಟ ಅಲ್ಲ, ಇದು ಮಾರಾಟದೇ ನಾನು ಬೇರೆ ಇದೆ. ಈ ಅಡಿಕೆ, ತೆಂಗು, ಕೊಬ್ಬರಿ ಇದ್ರ ಮಾರಾಟ ನಂದು. ಇದು ಬ್ರೀಡ್ ಹೆಸರು ಗೊತ್ತಿಲ್ಲ, ಯಾರೋ ನಾನು ಹಳ್ಳಿಯಿಂದ ತಗೊಂಡದ್ದು, ಅವರದ್ದೇ ಸಾಕ್ತಾರೆ. ಎಷ್ಟು ಕೊಟ್ಟು ತೊಗೊಂಡು ಬಂದ್ರಿ ಅವಾಗ ನೀವು? ಒಂದು ಜೊತೆ 500 ರೂಪಾಯಿ. 500 ರೂಪಾಯಿ. ಈಗ ಇನ್ನೊಂದು 15-20 ಇದೆ ಈಗ ಇಲ್ಲಿ. ಸರ್, ಮೇಲ್ ಎಷ್ಟಿದೆ, ಫೀಮೇಲ್ ಎಷ್ಟಿದೆ ಇಲ್ಲಿ? ಸರ್, ಫೀಮೇಲು 5 ಇದೆ, ಮೇಲೆ ಜಾಸ್ತಿ ಇದೆ ಇಲ್ಲಿ. ಮೇಲು ಜಾಸ್ತಿ ಆದವು ನಾವು ಕಟಿಂಗ್ ಮಾಡ್ಕೊಳ್ತೀವಿ, ಯೂಸ್ ಮಾಡ್ಕೊಳ್ತೀವಿ. ಇನ್ನು ಬಾಕಿದ ನಾವು ಮರಿಗಳು ಬಿಟ್ಕೊಳ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಫೀಡೇ ಆಗಲಿ, ಎಕ್ಸ್ಟ್ರಾ ಕೇರೇ ಆಗಲಿ ಇಲ್ಲ. ನಾನೇನು ಅನ್ನ ಉಳಿದ್ರೆ ಅನ್ನ ಹಾಕ್ತೀನಿ, ಅದು ತಿನ್ನುತ್ತೆ. ಮೇಜರ್ ಇದಕ್ಕೆ ಸೊಪ್ಪು, ಹುಲ್ಲು ಸೊಪ್ಪೆ, ಹುಲ್ಲು ಸೊಪ್ಪೆ ಹಾಕೋದು ಮೇಜರ್. ಇನ್ನು ಎಕ್ಸ್ಟ್ರಾ ಫುಡ್ ಏನಿಲ್ಲ. ಅಕ್ಕಿ ರಾಗಿ ಏನು ತಿನ್ನುತ್ತೆ, ಏನಿಲ್ಲ ಅನ್ನಂಗಿಲ್ಲ. ಅದು ಎಂಥ ಸೊಪ್ಪನ್ನ ಕೊಡ್ತೀನಿ, ಇಂಥ ಸೊಪ್ಪು ಅಂತಿಲ್ಲ. ಗೆಣಸು ಹಾಕಿದ್ದೀನಿ ಗದ್ದೆ ಇದ್ರೆ, ಆ ಗೆಣಸೇ ಮೇಜರ್ ಕೊಡ್ತೀನಿ. ಇನ್ನು ಬಾಕಿದ ಗದ್ದೆಯಲ್ಲಿ ಏನು ಬೆಳೀತೆ ಹುಲ್ಲ ಅದನ್ನು ಕುಯ್ಕೊಂಡು ಹಾಕ್ತೀನಿ. ಸರ್, ಈಗ ನೀವು ಸಾಕ್ತಾ ಇದ್ದೀರಾ, ಬೇರೆಯವ್ರು ಬೇಕು ಅಂತ ಕೇಳಿದ್ರೆ ರೈತರುಗಳು ನೀವು ಕೊಡ್ತೀವಿ? ಕೊಡ್ತೀನಿ. ಸ್ನೇಹಿತರುಗಳಿಗೆ ಎರವಲೇ ಕೊಟ್ಟಿದ್ದೀನಿ, ಇನ್ನು ಕೆಲವು ಮಾರಾಟ ಮಾಡಿದ್ದೀನಿ. ಈಗ ಗದ್ದೆ ಹತ್ರ ಸಾಕಾಗಿ ಬಂದಾಗ ನೋಡಿದ್ರೆ ಒಂದು ಖುಷಿ ಇರುತ್ತೆ. ಇದರಲ್ಲಿ ಯೂಸಲ್ಲಿ ಎತ್ತಿ ಮುದ್ದಾಡಿದ್ರೆ ಒಂಥರ ಒಂದು ಅವೇರ್ನೆಸ್, ಖುಷಿ ಇರ್ತದೆ. ಹಂಗಾಗಿ ಅದು ಎಂಜಾಯ್ಮೆಂಟು ಅಷ್ಟೇ. ಮಳೆಗೆ ಬಿಸಿಲಿಗೆ ಇದು ಸಾಕಾಗುತ್ತೆ. ಇನ್ನು ಗಾಳಿ ಕಂಟ್ರೋಲ್ಗೆ ಶೇಡ್ ನೆಟ್ ಹಾಕಿಡ್ತೀನಿ ಅಷ್ಟೇ. ಎಷ್ಟು ಮೊಲ ಇರ್ಬೋದು ಸರ್ ಇದರಲ್ಲಿ ಈ ಶೆಡ್ಡಲ್ಲಿ? ಸರ್, ಅಷ್ಟೇ ಒಂದು 15ರಿಂದ 20. ಅದು ಆಟ ಆಡ್ಕೊಂಡು ಇರಬೇಕು ಅಂದ್ರೆ ಅಷ್ಟು ಬೇಕು, ಅಷ್ಟು ಸ್ಪೇಸಿಂಗ್ ಬೇಕು. ಇನ್ನು ಅದಕ್ಕಿಂತ ಜಾಸ್ತಿ ಆದರೆ ಸಾಕಲ್ಲ, ಸ್ಪೇಸಿಂಗ್ ಜಾಸ್ತಿ ಮಾಡ್ಬೇಕಂತೆ. ಮೊಲ ಸಾಕಾಣಿಕೆ ತುಂಬ ಕಷ್ಟನ ಸುಲಭನ ಸರ್? ಸರ್, ಮೊಲ ಸಾಕಾಣಿಕೆ ಅಷ್ಟೊಂದು ಕಷ್ಟ ಏನಲ್ಲ. ಫೀಲ್ಡ್ ಬಿಟ್ಟರೆ ನಾವು ಬೋನಲ್ಲಿ ಇಟ್ಟು ಸಾಕ್ತೀನಿ ಅಂತ ಮಾತ್ರ ರಿಸ್ಕ್ ಆಗುತ್ತೆ ಜಾಬ್. ಅದು ಸ್ವಲ್ಪ ಇಂಟೆನ್ಸಿವ್ ಕೇರ್ ಜಾಸ್ತಿ ಕೊಡಬೇಕಾಗುತ್ತೆ. ಹಂಗಾಗಿ ಅದಕ್ಕೆ ಜಾಸ್ತಿ ಕೇರ್ ಮಾಡಿ, ಇದಕ್ಕೆ ಏನಂತ ಕೇರ್ ಬೇಕಾಗಿಲ್ಲ. ಡಿಸೀಸ್ಗಳು ಏನು ಬರುತ್ತೆ ಸರ್ ಕಾಯಿಲೆ? ಸರ್, ಈ ಡಿಸೀಸ್ಗಳೇ ಜಾಸ್ತಿ. ಮೂಗು ಹುಣ್ಣು ಮತ್ತು ಕುತ್ತಿಗೆ ಹುಣ್ಣು ಆಗೋದು ಜಾಸ್ತಿ ಇದಕ್ಕೆ, ಬೇದಿ. ಓಕೆ, ಕಂಟ್ರೋಲ್ ಮಾಡೋಕ್ಕೆ ಏನು? ಸರ್, ಇದುವರೆಗೂ ನಾನು ಏನೂ ಮಾಡಿಲ್ಲ. ಸತ್ತೋದನ್ನು ಬಿಸಾಕ್ತೀನಿ, ಬಾಕಿ ಸಾಕ್ತಾಯಿದ್ದೀನಿ ಅಷ್ಟೇ. ಯಾಕೆಂದ್ರೆ ಅದಕ್ಕೆ ನಾನು ಮಹತ್ವ ಕೊಟ್ಕೊತಾರೆ. ಅದಕ್ಕೆ ಆಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಇನ್ನೊಂದು ಬೆಳೀತಾ ಇರ್ತದೆ. ನನ್ನ ಗಿಡಗಳ ಕಾಯಿಲೆ ಬಂದರೂ ಅಷ್ಟೇ ಸ್ವಾಭಾವಿಕ ಕಂಟ್ರೋಲ್ ಆಗುತ್ತೆ. ಅದಷ್ಟೇ ಕಂಟ್ರೋಲ್ ಆಗುತ್ತೆ. ಪ್ರಕೃತಿಲಿ ಎಲ್ಲವೂ ಇದೆ, ಸ್ವಲ್ಪ ನಾವು ಟೈಮ್ ಕೊಡ್ಬೇಕು ಅಷ್ಟೇ. ಅದಕ್ಕೆ ಎಲ್ಲ ಎಷ್ಟೆಷ್ಟು ತಿಂಗಳಾಗಿದೆ, ಎಷ್ಟೆಷ್ಟು ವರ್ಷ ಆಗಿದೆ ಸರ್? ಸರ್, ಈಗ ಅದೇ ವಯಸ್ಸಾದವೆಲ್ಲ, ಜಾಸ್ತಿ ವಯಸ್ಸಾದವೆಲ್ಲ ನಾನು 3 ವರ್ಷದಿಂದ ಮಾಡ್ತಾಯಿದ್ದೀನಿ. ಅದರಲ್ಲಿ ವಯಸ್ಸಾದವೆಲ್ಲ ನಾವು ಕಟಿಂಗ್ ಮಾಡ್ಕೊತೀವಿ, ಬೇರೆಯವ್ರು ಕೊಡ್ತೀವಿ, ಬಾಕಿವೆಲ್ಲ ಉಳ್ಕೊತಾರೆ. ಮೂಲ ಮಾಂಸದ ಉದ್ದೇಶಕ್ಕೆ ಮಾಡ್ತಾ ಇಲ್ಲ. ನನಗೆ ನೀವು ಕೇಳಿದ್ರೆ ನಿಮ್ಗೊಂದು 2 ಕೊಡ್ತೀನಿ, ಸಾಕ್ತೀರಾ ನೀವು? ಹಾಗೆ. ಈಗ ಫ್ರೀಯಾಗೂ ಕೊಡ್ತೀನಿ ಅಂತ ಹೇಳಿ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಸರ್? ಸರ್, ಮಾರ್ಕೆಟಲ್ಲಿ ಜೊತೆ 500-1000 ಎಲ್ಲ ಇದೆ. ಅಡಲ್ಟ್ ಸ್ಟೇಜ್ ಬಂದದೆಲ್ಲ 700-800 ಸಿಗುತ್ತೆ ಜೊತೆ. ಮರಿಗಳಾರ 500 ಜೊತೆ. ಒಂದು ಜೊತೆ ಅಂತಂದರೆ ಮೇಲ್ ಫೀಮೇಲೆ ಕೇಳ್ತಾರೆ. ಯಾಕೆಂದರೆ ಅವ್ರಿಗೆ 1000 ವೃದ್ಧಿ ಬೇಕಲ್ಲ. ಯಾರು ಮೇಲೆಗಳು ತಗೊಳ್ಳಲ್ಲ, ಇಲ್ಲದ್ರೆ ಯಾರು ಫೀಮೇಲ್ಗಳು ತಗೊಳ್ಳಲ್ಲ. ಒಂದು ಮೇಲ್ ಒಂದು ಫೀಮೇಲ್, ಅದು ಜೊತೆ. ನನ್ನ ಮೇನ್ ಕೃಷಿ ಅಗ್ರಿಕಲ್ಚರೇ, ಅದಕ್ಕೆ ನಾನು ಮಹತ್ವ ಕೊಡ್ತಾ ಇರೋದು. ಈಗ ತೋಟನ ಇನ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ, ಅದೇ ಮೇಜರ್ ನನಗೆ. ಅದ್ರ ಜೊತೆಗೆ ನಾನು ಖುಷಿಯಾಗಿ ಕಾಲ ಕಳೆಯೋದಕ್ಕೋಸ್ಕರ ಅಷ್ಟೇ ಇದು. ಸರ್, ಇದು ವೇಸ್ಟ್ ಡಿಕಾಂಪೋಸರ್ ಅಂತೇಳಿ, ಇದು ಗಾಜಿಯಾಬಾದ್ ಒಬ್ಬರು ಸೈಂಟಿಸ್ಟು
ಕಿಶನ್ ಚಂದನ್ ಅವರು ಇದನ್ನು ಮಾಡಿದ್ದಾರೆ. ಇದನ್ನು ನಾನು ಈಗ ಆಲ್ರೆಡಿ ನನಗೆ ಇದು ಯೂಸ್ ಮಾಡೋಕ್ಕೆ ಶುರು ಮಾಡಿ 8-10 ವರ್ಷ ಆಯಿತು. ಇದೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರೋದು ಜೀವಾಮೃತ. ಬಟ್ಟು ಅದು ಬಿಟ್ಟರೆ ಇದೆ ಜೀವಾಮೃತಕ್ಕೆ ಹಸು ಬೇಕು. ಹಸು ಜೊತೆಗೆ ಸಗಣಿ, ಗಂಜಲ, 2 kg ಬೆಲ್ಲ, 2 kg ಕಡಲೆ ಹಿಟ್ಟು, ಎಲ್ಲವೂ ಮೂಲ ವಸ್ತುಗಳು ಬೇಕು ಅದಕ್ಕೆ ಜೀವಾಮೃತ ತಯಾರು ಮಾಡಲಿಕ್ಕೆ. ಬಟ್ ಇದನ್ನು ತಯಾರು ಮಾಡಲಿಕ್ಕೆ ಅದು ಮೂಲ ಒಂದು ಸ್ಯಾಚೆಗಳು ಕೊಡ್ತಾರೆ ಅವರು, ಅದು ಮೂಲ. ಅದನ್ನು ತಂದು 20 ರೂಪಾಯಿ ಕೊಟ್ಟು ಅದನ್ನು ತಂದು ಹಾಕಿದ್ರೆ 2 kg ಬೆಲ್ಲ, ನೀರು, ಇವೆರಡೇ ಮೂಲ ವಸ್ತು ಇದಕ್ಕೆ. ಅಷ್ಟು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ. ಯಾರು ಹಸುಗಳು ಸಾಕೋಕ್ಕೆ ಸಾಧ್ಯವಿಲ್ವೋ, ಯೋಗ್ಯತೆ ಅನ್ನೋಕ್ಕಿಂತ ಅವ್ರಿಗೆ ಅನುಕೂಲ ಇಲ್ಲ, ಅವ್ರಿಗೆ ದನ ಕಟ್ಟಲಿಕ್ಕೆ ಜಾಗ ಇಲ್ಲ, ಮತ್ತು ಅಕಾಮಿಡೇಷನ್ಗೆ ಜಾಗ ಇಲ್ಲ, ಅದು ಉದ್ದೇಶಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಈಗ. ಯಾವ ಥರ ರೆಡಿ ಮಾಡ್ಕೊಳ್ತೀರಿ ಸರ್? ಅದೇ ಸೊಲ್ಯೂಷನ್ ಇದೆ, ಒಂದು 20 ರೂಪಾಯಿ. ಅದೇ ವೇಸ್ಟಿಗೆ ಕಂಪಲ್ಸರಿ ಒಂದು 20 ರೂಪಾಯಿ ಕೊಟ್ಟರೆ ಒಂದು ಸ್ಯಾಚೆ ಸಿಗುತ್ತೆ. ಅದನ್ನು ತಂದು ಇದಕ್ಕೆ ಒಂದು ಡ್ರಮ್ಗೆ ಒಂದು ಸಾರಿ ಹಾಕಿದ್ರೆ ಅದನ್ನು ಇನ್ನು 3 ವರ್ಷಗಳ ಕಾಲ ಇಟ್ಕೊಬೋದು ಇದನ್ನು ನಾವು. ಇದನ್ನೇ ಮಲ್ಟಿಪ್ಲೈ ಆಗ್ತಾ ಇರ್ತದೆ, ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಇದನ್ನು. ಅದನ್ನೇ ಈಗ ಇದು ಖಾಲಿ ಆಯ್ತು ಅಂತ ಇಟ್ಕೊಳ್ಳಿ, ಇದು 1 ವಾರ ರೆಡಿ ಆಗುತ್ತೆ. ಇದರಲ್ಲಿ 10 ಲೀಟ್ರ್ ಎತ್ತಿಟ್ಕೊಳ್ಳೋದು, ಮತ್ತೆ ಇನ್ನೊಂದು ಡ್ರಮ್ ನೀರು ಹಾಕಿ ಅದಕ್ಕೆ 200 ಲೀಟ್ರ್ ಹಾಕಿ 200 ಲೀಟ್ರ್ ನೀರು ಹಾಕಿ ಅದು 10 ಲೀಟ್ರ್ ಅದರೊಳಗೆ ಹಾಕಿದ್ರೆ ತಿರ್ಗಿನ ವಾರ ರೆಡಿ. ಮತ್ತು ಅದೇ ಮಲ್ಟಿಪ್ಲೈ ಆಗ್ತಾ ಇರ್ತದೆ. ನಾನು ಏನೇ ಮಾಡಿದ್ರು, ಯಾವುದೇ ಬೆಳಗ್ಗೆ ಹಾಕಿದ್ರು ಇದು ಸ್ಪ್ರೇಯರ್ನು ಕೊಡ್ತೀನಿ, ಡ್ರಂಚಿಂಗ್ನು ಮಾಡ್ತೀನಿ. ಇದೇ ಮೂಲ ವಸ್ತು ನನಗೀಗ. ಜೀವಾಮೃತಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಸರ್? ಜೀವಾಮೃತದ ಮೂಲ ಇದು. ಜೀವಾಮೃತ ಮಮ್ಮಿ ಡ್ಯಾಡಿ ಅದನ್ನು ಎಕ್ಸೈಡ್ ಮಾಡಿ ಇದು ಮಾಡಿರೋದು. ಯಾಕೆಂದರೆ ಎಲ್ರಿಗೂ ಸಾಕ್ಲಿಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಿಟಿಲಿರೋರಿಗೆ ಅವ್ರಿಗೆ ಹಸುಗಳು ಸಾಕ್ಲಿಕ್ಕಾಗಲ್ಲ, ಕೈ ತೋಟ ಇಟ್ಕೊಂಡಿರ್ತಾರೆ. ಅವ್ರೇನು ಮಾಡ್ತಾರೆ? ಅವ್ರಿಗೆ ಗೊಬ್ಬರ ಬೇಕು. ಬಟ್ ಅದನ್ನು ಬೇಕು ಅಂದರೆ ಹೋಗಿ ಇದು ತರಬೇಕಾಗುತ್ತೆ ಮಾರ್ಕೆಟಿಂದ, ದುಡ್ಡು ಖರ್ಚಾಗುತ್ತೆ. ಬಟ್ ಇದನ್ನ ಇಟ್ಕೊಂಡ್ರೆ 2 kg ಬೆಲ್ಲ ಹಾಕೋ ರೆಡಿ. 1 ಎಕರೆಗೆ 1 ತಿಂಗಳಿಗೆ ಒಂದು ಸಾರಿ 2 kg ಬೆಲ್ಲ ಇದು ಸಾಕು. ಅವ್ರಿಗೆ ರೆಡಿ, ಅವ್ರಿಗೆ ಇಡೀ ಉತ್ಕೃಷ್ಟವಾದ ಗೊಬ್ಬರ ರೆಡಿ ಆಗುತ್ತೆ. ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಅಷ್ಟೇ. ಈಗ ಬೇರೆ ಏನು ಬೇಕಾಗೇ ಇಲ್ಲ. ಇದೊಂದು ಇತ್ತು ಅಂತಂದರೆ ಬೇರೆ ಏನು ಬೇಕಾಗಿಲ್ಲ. ನಿಮ್ಮ 8 ಎಕರೆ ಜಮೀನಿಗೆ ಇದನ್ನೇ ಯೂಸ್ ಮಾಡೋದು ನಾನು. ಇಲ್ಲಿಂದ ಪಾಟ್ನಿಂದ ಅಲ್ಲಿ ಕಳಿಸ್ತೀನಿ ನಾನು. ಇದನ್ನು ಇಲ್ಲಿ ಪಾಯಿಂಟ್ ಬಿಟ್ಟರೆ ಇಡೀ ಡೈಲ್ಯೂಟ್ ಆಗುತ್ತೆ. ಹಂಗಿನ ಪಂಪ್ ಮಾಡ್ತೀನಿ ನಾನು ಪೂರ್ತಿಯಲ್ಲಿ ತೋಟದ ಹತ್ರ. ಸೇಮ್ ನೋಡಿ, ಇದೆ ಸರ್, ಇದು ವೇಸ್ಟಿಗೆ ಕಂಪಲ್ಸರ್ ಒಂದು ಇದೆ. ಈ ಸ್ಯಾಚೆಯಿಂದನೇ ನಾನು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಅಷ್ಟೇ. 1 ಡ್ರಮ್ 200 ಲೀಟ್ರ್ ಡ್ರಮ್ಗೆ ಇದೊಂದು ಹಾಕ್ಬಿಟ್ಟು ಇದಕ್ಕೆ 2 kg ಬೆಲ್ಲ ಹಾಕಿದ್ರೆ 1 ವಾರದೊಳಗಾಗಿ ವೇಸ್ಟಿಗೆ ಕಂಪಲ್ಸರ್ ರೆಡಿ. 1 ಎಕರೆಗೆ 1 ಸಾರಿಗೆ ಸಾಕಿದೆ. 1 ವರ್ಷದಲ್ಲಿ ಅದಕ್ಕೆ 3ರಿಂದ 4 ಸಾರಿ ಕೊಟ್ಟರೆ ಸಾಕು. ಎಕ್ಸ್ಟ್ರಾ ಕೊಡಬೇಕಾದ ಅವಶ್ಯಕತೆ ಬೇಕಾಗೇ ಇಲ್ಲ. 1 ಎಕರೆಯಿಂದ ಸುಭಾಷ್ ಪಾಳೇಕರ್ ಅವರು 1 ಹಸುವಿಂದ 30 ಎಕರೆ ವ್ಯವಸಾಯ ಮಾಡ್ಬೋದು ಅಂತೇಳಿ ಸತ್ಯ, ಅದು ನಿಜ. ಅದಕ್ಕೆ ಕೆಲವರಿಗೆ ನಾನು ಹೇಳಿದ್ನಲ್ಲ, ಹಸು ಸಾಕಲಿಕ್ಕೆ ಅನುಕೂಲ ಇಲ್ಲ, ಅವ್ರ ಮನೇಲಿ ಕೊಟ್ಟಿಗೆ ಇಲ್ಲ, ಜಾಗ ಇಲ್ಲ, ರಿಸ್ಕ್ ಜಾಸ್ತಿ ಆಗುತ್ತೆ, ಜನಗಳ ಸಂಖ್ಯೆ ಕಮ್ಮಿ ಇದೆ, ಮ್ಯಾನ್ಯುವಲ್ ಪವರ್ ಯಾರ ಹತ್ರನೂ ಇಲ್ಲ, ಮನೆಯಲ್ಲೇ ಬಹು ಕುಟುಂಬರೆಲ್ಲ ಈಗೆಲ್ಲ ಅವಿಭಕ್ತ ಕುಟುಂಬಗಳಾಗ್ಬಿಟ್ಟಿದ್ದಾರೆ. ಮತ್ತು ಒಬ್ಬೊಬ್ಬರು ಇದ್ರೆ ಏನು ಮಾಡ್ತಾರೆ? ಇದು ವರದಾನ ರೈತರುಗಳಿಗೆ. ಇದು ಸರ್, ಇದು ಪ್ರೈಸ್ ಬತ್ತ 25 ರೂಪಾಯಿ. ಇದನ್ನು ನಾನು ಜಾರ್ಖಂಡಿಂದ ತರಿಸಿದ್ದೀನಿ. ಇದು ಅಲ್ಲಿಂದ ಬರ್ಬೇಕಾದ್ರೆ ಕೊರಿಯರ್ ಒಂದು 20 ರೂಪಾಯಿ ಬೀಳುತ್ತೆ ಅಷ್ಟೇ. ಎಷ್ಟು ತರಿಸ್ಕೊಳ್ತೀರಾ ನೀವು? ಸರ್, ಒಂದು ಸಾರಿಗೆ 5ರಿಂದ 6 ತರಿಸ್ಕೊತೀನಿ. ಇಲ್ಲ ನನ್ನ ಸ್ನೇಹಿತರು ಕೇಳಿದ್ರು ಕೊಡ್ತೀನಿ, ನಾನು ಯೂಸ್ ಮಾಡ್ತೀನಿ. 200 ಲೀಟ್ರ್ ಡ್ರಮ್ಗೆ 1 ಸ್ಯಾಚೆ ಹಾಕೊಂಡು 2 kg ಬೆಲ್ಲ ಹಾಕಿದ್ರೆ ರೆಡಿ. 1 ವಾರದ ರೆಡಿ ಆಗುತ್ತೆ. 1 ಎಕರೆ ಕೊಡ್ಬೋದು ಫೀಡಿಂಗ್. ನೀವು ಡ್ರಂಚಿಂಗಾರ ಮಾಡಿ, ಸ್ಪ್ರೇಯರ್ ಕೊಡಿ ಸಾಕು. ನೀವೇನು 1 ಟ್ರ್ಯಾಕ್ಟರ್ ಗೊಬ್ಬರ ಕೊಡ್ತಿರಲ್ಲ ಅದಕ್ಕೆ ಸಮ. ಈಗ ಬೆಳೆ ಬೆಳೆದಾದ್ಮೇಲೆ ಕೊಡ್ತೀರಾ ನೀವು? ಬೆಳೆ ಸರ್ ಸ್ಟಾರ್ಟಿಂಗಿಂದ ಕೊಡ್ತೀನಿ. ಮೊದಲು 1 ರೌಂಡು ನಾವು ಯಾವುದೇ ಈಗ ರಾಗಿ ಭತ್ತ ಮಾಡಬೇಕು ಅಂತಂದರೆ 1 ರೌಂಡು ಡ್ರಂಚಿಂಗ್ ಗದ್ದೆಗೆ ನೀರು ಜೊತೆಗೆ ಹಾಯಿಸ್ಬಿಡ್ತೀವಿ. ಆನಂತರ ಸ್ಪ್ರೇ ಕೊಡ್ತೀನಿ. ಬೆಳೆ ಮೇಲೆ 1 ತಿಂಗ್ಳಿಗೆ ಒಂದು ಸಾರಿ ಸ್ಪ್ರೇ ಕೊಡ್ತೀನಿ. ರಾಗಿ ಮಾಡಲಿ ಭತ್ತ ಮಾಡಲಿ ಸ್ಪ್ರೇ, ಗಿಡಗಳಿಗೆ ಸ್ಪ್ರೇ, ಹೂವಿನ ಗಿಡಗಳಿಗೆ ಸ್ಪ್ರೇ ಕೊಡ್ತೀನಿ, ತರಕಾರಿ ಗಿಡಗಳಿಗೆ ಸ್ಪ್ರೇ ಕೊಡ್ತೀನಿ ವಿತೌಟ್ ಕೆಮಿಕಲ್. ನಾವು ಮನೆಗೆ ತರಕಾರಿ ಏನೇ ಬೆಳೀಲಿ, ಯಾವುದೇ ಬೆಳೀಲಿ, ವಿತೌಟ್ ಕೆಮಿಕಲ್. ನಾವು 1 ಗ್ರಾಮ್ನೂ ಹಾಕಲ್ಲ, ಪೆಸ್ಟಿಸೈಡು ಇಲ್ಲ. ಇದಕ್ಕೆಲ್ಲ ಮೂಲ ಸುಭಾಷ್ ಪಾಳೇಕರ್. ಅವರಿಂದ ನನ್ನ ಇನ್ಸ್ಪಿರೇಷನ್, ಪ್ರೇರಣೆ. ಜೀವಾಮೃತ ಕಲಿಸ್ಕೊಟ್ರು, ಮತ್ತು ಅದರಲ್ಲಿ ದಶಪರ್ಣಿ ಕೀಟನಾಶಕ ಕಲಿಸ್ಕೊಟ್ರು. ಹಂತವಾಗಿ ಆಮೇಲೆ ಅವರ ಪ್ರೇರಣೆಯಿಂದನೇ ಹೋಕ ಅವ್ರು ಹೇಳ್ಕೊಟ್ಟಿದ್ದು ಏನು ಮಾಡಬೇಡಿ, ನಿಸರ್ಗದ ಎಲ್ಲವೂ ಇದೆ, ಅದನ್ನು ಫಾಲೋ ಮಾಡ್ತಾಯಿದ್ವಿ ನಾವು. ಒಂದು ಮೂಲ ಕಾರಣ ನನಗೆ ಮ್ಯಾನ್ಯುವಲ್ ಪವರ್ ಇಲ್ಲ, ಅದು ಒಂದು ಕಾರಣ ನನಗೆ ಅವ್ರನ್ನ ಫಾಲೋ ಮಾಡಲಿಕ್ಕೆ. ಒಂದು ವರ್ಷದಲ್ಲಿ 1 ಲಕ್ಷ 2 ಲಕ್ಷ ಲಾಭ ಮಾಡ್ತೀನಿ ಅಂತಂದರೆ 1ರಿಂದ 1.5 ಲಕ್ಷ ರೂಪಾಯಿ ಮೂಲ ಬಂಡವಾಳ ಹಾಕ್ತಿದ್ವಿ ಅವನಿಗೆ. ಈಗ 0. ಅದರಲ್ಲೊಂದು ಲಾಭ ಆದೇಂದು ಅನ್ಕೋತೀವಿ ಈಗ ನಾವು. ಬಟ್ ಅದರಲ್ಲೂ ನಮಗೆ ಪ್ರೈಸ್ ಕಾಂಪಿಟೇಟಿವ್ ರೇಟ್ ಸಿಕ್ಕಿದ್ರೆ ಉತ್ತಮವಾಗಿರ್ತೀವಿ ನಾವು. ಯಾವುದೇ ಸರ್ಕಾರದ ಯಾವುದೇ ಹಂಗಿಲ್ದೇ ಬದುಕ್ತೀವಿ ನಮ್ಮ ನ್ಯಾಯಯುತ ಬೆಲೆ ಸಿಕ್ಕಿದ್ರೆ. ಸರ್, ಇದನ್ನ ಹಾಕಿ ಸರ್ ಎಷ್ಟು ದಿನ ಬಿಡಬೇಕು? 1 ವಾರ. 1 ವಾರ ಕಡಿ.
200 ಲೀಟರ್ ನೀರಿಗೆ ಇದೊಂದು ಸ್ಯಾಚೆ ಹಾಕ್ಬಿಟ್ಟು 2 kg ಬೆಲ್ಲ ಹಾಕ್ಬಿಟ್ಟು ವೃತ್ತಾಕಾರವಾಗಿ ಕ್ಲಾಕ್ ವೈಸ್ 1 ವಾರಕ್ಕೆ ರೆಡಿ ನೋಡಿ. ವೈಟ್ ಇಶ್ ಇದೆಯಲ್ಲ, ಇದು ರೆಡಿಯಾಗಿದೆ. ಇದನ್ನು ಯೂಸ್ ಮಾಡ್ಬೋದು ಈಗ. ಬಟ್ ಮತ್ತೆ ರೆಡಿ ಮಾಡಲಿಕ್ಕೆ ಇದೇ ಬೇಕಾಗಿಲ್ಲ, ಇದರಲ್ಲೇ 1 ಲೀಟ್ರ್ ಎತ್ತಿಟ್ಕೊಂಡು ಸಾಕು. ಇದು ಇರೋ ಹಾಲಿ ಡ್ರಮ್ಮಿಂದ 1 ಲೀಟ್ರ್ ಎತ್ತಿಟ್ಕೊಂಡ್ರೆ ಮತ್ತೆ ಅದನ್ನೇ ನೆಕ್ಸ್ಟ್ ರೆಡಿ ಆಗುತ್ತೆ. ಅದು 3 ವರ್ಷ ಕಾಲ ನಡೆಯುತ್ತೆ. ಅದನ್ನೇ ನಾವು ಮಲ್ಟಿಪ್ಲೈ ಮಾಡ್ತಾನೇ ಇರ್ಬೋದು. ಆಮೇಲೆ ಬೇಕು ಅಂದಿದ್ವು, ನಾನು ಹಂಗೆ ಮಾಡಲ್ಲ, 6 ತಿಂಗಳಿಗೊಂದು ಸರ್ ಮಾಡ್ಬಿಡ್ತೀನಿ, ಇದನ್ನು ತರಿಸ್ಬಿಡ್ತೀನಿ. ಸಿಗುತ್ತಲ್ಲ, ಇದು ಜಾಸ್ತಿ ರೇಟು ಅಲ್ವಲ್ಲ, ಹಂಗಾಗಿ ತರಿಸ್ಬಿಡ್ತೀನಿ ಅಷ್ಟೇ. ಈಗ ವರ್ಷ ಪೂರ್ತಿ ಈ ಥರ ಡ್ರಮ್ಗಳು ನೀವು ಮಾಡಿರ್ತೀನಿ. ರೆಡಿ ಇದೆ, ಗದ್ದೆ ಹತ್ರ ಹಿಡಿದೆ. ಇಲ್ಲೂ 2-3 ಇಟ್ಕೊಂಡಿದ್ದೀನಿ. ಇದು ಕಂಟಿನ್ಯೂ. ಇದು ನಿಂಬೆ, ಇಲ್ಲಿ ತರಕಾರಿ ಹಾಕೊಂಡಿದ್ದೀನಿ, ಪಾಲಕ್ಕಿದೆ, ಸೊಪ್ಪುಗಳಿದೆ. ಈ ಸಾರಿ ಸೊಪ್ಪುಗಳು ಹಾಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಟೈಮ್ ಇದು ಮುಗಿತಾ ಇದ್ದಂಗೆ ಮೆಣಸು ನೆಟ್ಟಿದ್ದೀನಿ, ಮೆಣಸಿಗೆ ಗಿಡ ನೆಟ್ಟಿದ್ದೀನಿ, ಮಿರ್ಚಿ, ಇಲ್ಲಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ. ಇದು ನಂದು ಮನೆಗೆ ಶೇಡಿಂಗು ಆಗಬೇಕು, ಮನೆಗೆ ನೆರಳು ಆಗುತ್ತೆ, ಜೊತೆಗೆ ಇಲ್ಲಿ ನನಗೆ ತರಕಾರಿ ತುಂಬ ತರಕಾರಿನೂ ಆಗುತ್ತೆ. ನೀವು ಎಷ್ಟೊಂದು ಚಿಕ್ಕ ಜಾಗಗಳಲ್ಲೇ ಬೆಳೀತಾ ಇದ್ದಾರೆ, ಅವ್ರು ನೋಡಿ ನಮ್ಗೆ ಇನ್ನೂ ಜಮೀನು ಜಾಸ್ತಿ ಇದೆ ಅನ್ನೋಕ್ಕಿಂತ ಬದಲು ಈಗ ನನಗೆ ಫ್ರೀ ಇಲ್ಲ, ಗದ್ದೆ ಹೋಗೋಕ್ಕಾಗಲ್ಲ, ಇಲ್ಲಿ ಮಾಡ್ಕೋಬೋದಲ್ಲ. ಈಗ ನಾನಿಲ್ಲಾಂದ್ರೂ ಮನೆಯವ್ರು ಯಾರು ಮೇಂಟೈನ್ ಮಾಡ್ಕೊಡ್ಬೋದು. ಅದೊಂದು ಉದ್ದೇಶ ಮೇಜರಾಗಿ. ಇಲ್ಲೇ ನೀರಿರೋದ್ರಿಂದ, ನೀರಿದೆ, ಬೋರಿದೆ, ಆ ನೀರನ್ನ ಯೂಸ್ ಮಾಡ್ಕೊಂಡು ಇಲ್ಲೇ ಮಾಡ್ಕೋಬೋದಲ್ಲ. ಎಷ್ಟೋ ಬದುಕಬೇಕಂದ್ರೆ ಎಷ್ಟೋ ಎಕರೆಗಟ್ಟಲೆ ಬೇಕಾಗಿಲ್ಲ, 1 ಎಕರೆದು ಆರಾಮ್ ಜೀವನ ಮಾಡ್ಬೋದು. ಶೇಡ್ ನೆಟ್ಟು ಹಾಕಿದ್ದಾರೆ. ಶೇಡ್ ಅದೇ ಬಿಸಿಲು ಸಮ್ಮರ್ ಜಾಸ್ತಿ ಅಲ್ಲ ಸರಿ. ಹಂಗಾಗಿ ಈಗ ಮನೆಗೆ ಇದು ರೇಷ್ಮೆ ಮನೆ ಅಲ್ವಾ, ನೆರಳು ಆಗಬೇಕು, ಆ ನೆರಳಲ್ಲಿ ಗಿಡನೂ ಆಗಬೇಕು, ಅದು ಉದ್ದೇಶ. ಗಿಡಗಳು ಕೊಡ್ತೀರಾ ಸರ್ ಬೇರೆ? ಹಾಂ, ಕೊಡ್ತೀನಿ. ನಾನೇ ಮಾಡ್ತೀನಿ. ತೆಂಗಿನ ಗಿಡಗಳು ಒಟ್ಲಾಕಿದೆ, ತೆಂಗಿನ ಗಿಡ ಮಾರಾಟ ಮಾಡಿದ್ದೀನಿ ಈ ಸಾರಿ. ನನ್ನದೇ ತೋಟದಲ್ಲಿ ನಾನೇ ಗಿಡ ಹಾಕೊಂಡು ಮಾರಾಟ ಮಾಡ್ತೀನಿ. ಪಪ್ಪ ಇದೆ, ಈ ಸಾರಿ ನಾನೇ ನೆಡ್ಲಿಕ್ಕೆ ಹಾಕೊಂಡಿದ್ದೀನಿ. ಇದನ್ನ ಅದೇ ಎಮ್ನಳ್ಳಿ ಕಾಮಾಕ್ಷಿ ಮೇಡಮ್ ಅವ್ರ ಹತ್ರ ತಂದು ಹಾಕೊಂಡಿದ್ದಿಂದ ಇದು ಮಾರಾಟಕ್ಕಲ್ಲ, ಇದು ನಾನೇ ಇನ್ಸ್ಟಾಲ್ ಮಾಡಲಿಕ್ಕಿದ್ದ. ಬೇಲಿ ಮೇಜರಾಗಿ ಇದು ಮುಳ್ಳಿದೆಯಲ್ಲ, ಅದು ನನಗೆ ಅಲ್ಲಿ ಜನಗಳ ಕಾಟ ಇದೆ ನನ್ನ ತೋಟದಲ್ಲಿ, ಬೇಲಿನೂ ಆಗಬೇಕು, ಅದರಲ್ಲಿ ನನಗೆ ಇನ್ಕಮ್ಮು ಬರಬೇಕು, ಆ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ. ಕೋಕೋನಟ್ ಡಸ್ಕಿಂಗ್ ಮಿಷಿನ್ ಅಂದರೆ ತೆಂಗಿನಕಾಯಿ ಸುಲಿಯುವ ಮಿಷಿನ್ನು, ಯಂತ್ರ. ಸರ್ ಇದು 1 ವರ್ಷ ಏನೋ ಆಯಿತು. ನನ್ನ ಸ್ನೇಹಿತರು ತಂದಿದ್ರು, ಯೂಸ್ ಮಾಡೋಕ್ಕೆ ಬರದೆ ನಿಲ್ಲಿಸ್ಬಿಟ್ಟಿದ್ರು ಅವರು. ಕಾಯಿ ಹೊಡೆದೋಯ್ತದೆ, ಹೆಂಗಪ್ಪ ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಯೂಸ್ ಮಾಡಿದ್ರೆ ನಿಲ್ಲಿಸ್ಬಿಟ್ಟಿದ್ರು ಅವರು. ಅದನ್ನು ನಾನು ತಂದು ಪ್ರಯೋಗ ಮಾಡಿದೆ, ನಾನು ಸಕ್ಸಸ್ ಆದೆ. ಸ್ವಲ್ಪ ಅದು ಕಲಿಯಬೇಕಷ್ಟೇ, ಕಲಿಕೆ ಮೇಜರು. ಅವ್ರು ಕಲಿಯೋ ಆಸಕ್ತಿ ಇತ್ತೋ ಏನೋ, ಅವ್ರಿಗೆ ಐಡಿಯಾ ಇಲ್ಲ, ನಿಲ್ಲಿಸ್ಬಿಟ್ಟಿದ್ರು ಅವರು. ನಾನು ಅದನ್ನು ಟ್ರೈ ಮಾಡಿದೆ, ಸರಿ ಹೋಯಿತು. ನಾನು ಮಾಡ್ತಾಯಿದ್ದೀನಿ ಈಗ ಅದನ್ನು. ಈಗ ಇದು ಸ್ವಿಚ್ ಆನು. ಹಾಂ, ರೆಡಿಯಾಗಿದೆ. ಹಾಂ, ಇಲ್ಲಿ ಕಾಯಲ್ಲಿ ಹಾಕಿದ್ರೆ ಹಿಂದೆಗಡೆ ಕಾಯಿ ಹೋಗುತ್ತೆ. ಸರ್ 1 ಗಂಟೆಗೆ 1,000 ಕಾಯಿ ಸುಲಿಬೋದು. ಒಂದು ಗಂಟೆಗೆ 1,000 ಕಾಯಿ ಸುಲಿಬೋದು. ಈಗ ಆಲ್ರೆಡಿ 3-4 ಸಾವಿರ ಕಾಯಿ ಸುಲಿದಿದ್ದೀನಿ. ಈಗ ಮೊನ್ನೆ ತಾನೇ ತುಂಬ್ಕೊಂಡು ಹೋಗಿದ್ದಾರೆ ಕೊಬ್ಬರಿನ. ಸರ್ ಈಗ ಲೇಬರ್ಗಳ ಎಲ್ಲ ಕೊರತೆ ಇಡೀ ದೇಶದಲ್ಲೇ ಇದೆ. ಆ ಉದ್ದೇಶಕ್ಕೆ ಈ ಮಿಷಿನ್ಗಳ ಅವಶ್ಯಕತೆ ಇದೆ ನಮಗೆ. ರೈತರುಗಳಿಗಂತೂ ಈಗ ಕೈಗಾರಿಕೆಗಳು ಲೇಬರ್ಗಳು ಸಿಗ್ತಾಯಿಲ್ಲ. ಅದರಲ್ಲಿಂದಂತೂ ನಮ್ಮ ವ್ಯವಸಾಯಕ್ಕಂತೂ ಲೇಬರ್ಗಳು ಇಲ್ಲನೇ ಇಲ್ಲ. ಆ ಉದ್ದೇಶಕ್ಕೆ ಇದು ವರದಾನ ಹೇಳ್ಕೋಬೇಕು ನನಗೆ ಇದರಲ್ಲಿ. ಹಂಗಾಗಿ ಇದು ನೋಡಿ, ಯಾರು ಬೇಕಾಗಿಲ್ಲ. ಈಗ ನಾವು ಈಗ 3 ಆಳಾದರೆ 1 ದಿವಸಕ್ಕೆ ಕನಿಷ್ಠ 10,000 ಕಾಯಿ ಸುಲಿಬೋದು ಇದರಲ್ಲಿ. ಸರ್ ಆಳುಗಳು ಇಲ್ಲ, ಬೇಡ, ನಾನೇ ಸುಲ್ಕೊಂಡು 3 ದಿನ ಸುಲ್ಕೊಳ್ಬಿಡಿ. ಆ ಉದ್ದೇಶದಿಂದ ತುಂಬ ಅನುಕೂಲ. ಡ್ಯಾಮೇಜ್ ಆಗಿಲ್ಲ ಜಾಸ್ತಿ ಸರ್, ಆಗುತ್ತೆ. 100ಕ್ಕೆ 5-10 ಹೋಗುತ್ತೆ. ಕೊಡಬೇಕಾದ್ರೆ ಅಡ್ಡ ಹೋಗ್ಬಿಡುತ್ತೆ. ನೆಟ್ಟು ಹೋದರೆ ಏನಾಗಲ್ಲ, ಅಡ್ಡ ಸಿಗಾಕಬಿಟ್ಟಾಗ ಕಾಯಿ ಹೋಗುತ್ತೆ. ಸರ್ ಅದು ಹೋಗಿದೆ. ಈಗ ನಾನು ಅದು ಬೇಕಲ್ಲ ನನಗೆ, ಮನೆಗೆ ಎಣ್ಣೆಗೆ ಯೂಸ್ ಮಾಡ್ಕೊಳ್ತೀನಿ ಅದನ್ನು. ಹೆಂಗಿರು ಬೇಕೇ ಬೇಕು ನನಗೆ. ಮನೆಗೆ ಎಣ್ಣೆಗೆ ಆಗಲ್ಲ, ಅದನ್ನು ಕ್ರಷ್ ಮಾಡ್ಕೊಳ್ತೀನಿ ಅದನ್ನು. ಕೊಬ್ಬರಿ ಅಷ್ಟೇ ಸುಲಿಯೋದು? ಹಾಂ, ಕೊಬ್ಬರಿ ಕಾಯಿ ಎಲ್ಲನೂ ಸುಲಿಬೋದು, ಹಸಿಕಾಯಿನೂ ಸುಲಿಬೋದು. ತಿಂಗಳಿಗೆ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಸರ್? ಇದು ತಿಂಗಳಿಗಲ್ಲ, ನಾನು ಯೂಸ್ ಮಾಡಿದಾಗ ಅಷ್ಟೇ. ಇದನ್ನು ಕರೆಕ್ಟಾಗಿ 3 HP ಏನು ಕರೆಂಟ್ ಬಳಸ್ಕೊಳುತ್ತೆ ಅಷ್ಟು ಬಳಕೆ ಮಾಡುತ್ತೆ ಅಷ್ಟೇ. ಎಷ್ಟು ಕೊಡ್ತಾ ಬಂದ್ರಿ ಸರ್? ಇದು 180 ಕೊಯಮತ್ತೂರು ಕಂಪನಿ. ನಂದು ಒಟ್ಟಿಗೆ 6 ಎಕರೆ ತೆಂಗಿದೆ. ನಮ್ಮ ಗದ್ದೆ ಹತ್ರ 4, ಇಲ್ಲೊಂದು, ಒಟ್ಟಿಗೆ 5. ಬಾಕಿ ಅಡಿಕೆ ಮಾಡಿದ್ದೀನಿ. ಈಗ 1 ಎಕರೆ ಕಿತ್ತಾಕ್ಬಿಟ್ಟು ಅಡಿಕೆ ಮಾಡ್ಕೊಂಡಿದ್ದೀನಿ. 3 ಎಕರೆ ಅಡಿಕೆ ಇದೆ, ಇನ್ನು 4-5 ಎಕರೆ ತೆಂಗಿದೆ. ತೆಂಗೊಳಗಡೆನೂ ಅಡಿಕೆನೂ ಇದೆ. ಮೂಲ ಕಸಬು ತೆಂಗು, ರೇಷ್ಮೆ, ಅಡಿಕೆ. ಈ ವರ್ಷ ಸ್ಟಾರ್ಟ್ ಆಗಿದೆ ಅಡಿಕೆ.
ಸರ್ ಕಾಯಿ ಕಿತ್ತಿದ್ರೆ ಇಲ್ಲಿ ಸ್ಟೋರೇಜ್ ಮಾಡಿ ಈ ಸ್ಟೋರ್ ಮಾಡ್ತೀನಿ. ಇಲ್ಲಿ ಎಷ್ಟು ಇಲ್ಲೊಂದು 15,000 ಕಾಯಿದೆ ಸರ್ ಈಗ. 15,000 ಅಂದರೆ ವರ್ಷ ಪೂರ್ತಿ ಸ್ಟಾಕ್ ಇರುತ್ತೆ. ಹೌದು. ಈಗ ಕೇಳ್ಬೇಕೀಗ ಈಗ ಇದು ಖಾಲಿ ಆಗುತ್ತೆ, ಹೊಸದು ಬರುತ್ತೆ. ಅದು ಬಂದದ ಇಲ್ಲಿ ಒಂದು 15-20 ದಿವಸದಲ್ಲಿ ಲೋಡ್ ಮಾಡ್ತೀನಿ ಇಲ್ಲಿಗೆ. ಎಷ್ಟು ತಿಂಗಳು ಸ್ಟೋರೇಜ್ ಮಾಡಿ ಎಲ್ಲ ಸುಲಿಸ್ತೀರಾ ಸರ್? ಕರೆಕ್ಟಾಗಿ ಬಂದರೆ ಒಂದು 8 ತಿಂಗಳಿಗೆಲ್ಲ ಬಂದ್ಬಿಡ್ತದೆ ಕಾಯಿ. 8 ತಿಂಗಳಿಗೆಲ್ಲ ಕೊಬ್ಬರಿ ಹೋಗುತ್ತೆ. ರೇಟ್ ಇಲ್ವಲ್ಲ ಅಂತ ಈಗ ವೆಯ್ಟ್ ಮಾಡಿದೆ. ಇಷ್ಟೊತ್ತಿಗೆ ಖಾಲಿ ಆಗಬೇಕಾಗಿತ್ತು ಇದು. ಈಗಾಗಲೇ 1 ವರ್ಷ ಆಗೋಯ್ತು ಇದಕ್ಕೆ. ರೇಟ್ ಇಲ್ವಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀವಿ ಅಷ್ಟೇ. ಸುಲ್ಕಾಯಿ ಎಲ್ಲಿ ಹೋಗ್ತಿದೆ ಸರ್? ಯಾವ ಮಾರ್ಕೆಟ್ ಕಳಿಸ್ತೀವಿ ಸರ್? ಇಲ್ಲೇ ಬಂದು ಮಾರ್ಕೆಟ್ ಮಾಡ್ತಾರೆ. ಇಲ್ಲೇ ಬಂದ ನಾನು ಮೇಜರಾಗಿ ಎಣ್ಣೆನೇ ನಾನೇ ಮಾರಾಟ ಮಾಡ್ತೀನಿ. ಕನಿಷ್ಠ ನಾನು ಒಂದು 200 ಲೀಟ್ರ್ ಎಣ್ಣೆ ಮಾರ್ತೀನಿ ವರ್ಷದ. ಅದೇ ನನಗೆ ಲಾಭ. ಅದ್ರ ಜೊತೆಗೆ ಇದು ಪುಡಿ ಆಗುತ್ತಲ್ಲ ಅಂಥದ್ದೆಲ್ಲ ಸಣ್ಣ ಬರೋದೆಲ್ಲ ಮಾರ್ಕೆಟ್ ಹೋಗಲ್ಲ, ಅದನ್ನು ಎಣ್ಣೆ ಮಾಡ್ಕೊತೀನಿ ಮೇಜರಾಗಿ. ದಪ್ಪ ಬರೋದೆಲ್ಲ ಇಲ್ಲೇ ಮಾರಾಟ ಮಾಡ್ತೀನಿ. ಅಂದರೆ ಇಲ್ಲಿ ಅಂದರೆ ಯಾರು ಬರ್ತಾರೆ ತೊಗೊಂಡು ಹೋಗ್ತಾರೆ ಸರ್? ಇಲ್ಲ, ರೆಗ್ಯುಲರಾಗಿ ಒಬ್ಬರು ರವಿ ಅಂತ ಇದ್ದಾರೆ ನಮ್ಮ, ಅವರು ಸ್ನೇಹಿತರು ವ್ಯಾಪಾರ ಮಾಡ್ತಾರೆ, ಅವ್ರು ಬಂದು ತಗೋಯ್ತಾರೆ. ಇಲ್ಲ ಅಂತಂದರೆ ತಿಪ್ಟೂರು ಬೆಳ್ಳೂರು ಕ್ರಾಸ್ ಇದೆ, ಅಲ್ಲೂ ಮಾರಾಟ ಮಾಡ್ತಾರೆ. ಹೆಂಗೆ ಹೋಗ್ತಿದೆ ಸರ್? ಕ್ವಿಂಟಾಲ್ಗೆ 100-150 ಸಿಕ್ತಿತ್ತು. ಈ ಸಾರಿ ರೇಟ್ ಇಲ್ಲ ನೋಡಿ. ಗೌರ್ಮೆಂಟ್ಗಳದೆಲ್ಲ ಬೊಗಳೆ. ನಾವು ನಾಫೆಡಲ್ಲಿ ಕೊಬ್ಬರಿ ತೆಗಿತಾ ಇದ್ದೀವಿ ಇಲ್ಲ, ಸುಳ್ಳು. ಅವ್ರು ಯಾರು ಅವ್ರ ಕಡೆಯವ್ರಿಗೆ ಮಾತ್ರ ತಗೊಳ್ತಾ ಇದ್ದಾರೆ ಅಷ್ಟೇ. ಎಲ್ಲ ರೈತರು ಕೊಬ್ಬರಿನೂ ತೆಗಿತಾ ಇಲ್ಲ. 113 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಕೊಟ್ಟಿಲ್ಲ ಇದುವರೆಗೂ. ಸುಮ್ಮನೆ ಕಣ್ಣೊರೆಸೋ ತಂತ್ರ ಎಲ್ಲವೂ ಇದೆ ಕಾನೂನಲ್ಲಿ, ಪುಸ್ತಕದಲ್ಲಿದೆ ಅಷ್ಟೇ, ಜಾರಿಗೆ ಯಾವ ಗೊತ್ತಾಯಿಲ್ಲ ಸರ್. ಇದು 1 ವರ್ಷಕ್ಕೆ 4 ಕುಯ್ಲ್ ಮಾಡ್ತೀನಿ ನಾನು. 3 ತಿಂಗಳು 1 ಕುಯ್ಲ್ ಮಾಡ್ತಾನೆ, ಒಟ್ಟಿಗೆ 4 ಕುಯ್ಲ್ ಮಾಡ್ತೀನಿ ನಾನು. 4 ಕುಯ್ಲ್ ಮಾಡ್ತೀನಿ. ಒಂದು ಕುಯ್ಲಲ್ಲಿ ನಿಮ್ಗೆ ಎಷ್ಟು ಆದಾಯ ಬರುತ್ತೆ? ಒಂದು ಸಾರಿ 1 ಕುಯ್ಲಲ್ಲಿ ಕಾಯಿಗಳ ಸಂಖ್ಯೆ ಮೇಲೆ ಹೋಗುತ್ತೆ. ಒಂದು ಸಾರಿ 5,000 ಸಿಗುತ್ತೆ, ಒಂದು ಸಾರಿ ಈಗ 2 ಕುಯ್ಲಿ 6,000 ಕಾಯಿ ಸಿಗುತ್ತೆ, 2 ಕುಯ್ಲು. ಆಮೇಲೆ 3,000 2,000 ಬರುತ್ತೆ ಹಂಗೆ. ಅಷ್ಟು ಕಾಯಿ ಅದು ಮರದಲ್ಲಿ. ಝೀರೋ ಕಲ್ಟಿವೇಷನ್, ಝೀರೋ ಮೆನ್ಯೂರ್ ಆ್ಯಂಡ್ ಝೀರೋ ಮೇಂಟೆನೆನ್ಸ್. ಪಕ್ಕದ ಗದ್ದೆಯವರು ಪೆಸ್ಟಿಸೈಡ್ ಕೆಮಿಕಲ್ ಎಲ್ಲ ಹಾಕಿ ಎಷ್ಟು ಬೆಳೀತಾರೋ ಅಷ್ಟು ನಾನು ಏನೂ ಮಾಡ್ದೇ ಬೆಳಿತೀನಿ ಅಷ್ಟೇ. ಸೇಮ್ ಇಬ್ಬರದು 2 ಒಂದೇ. ಅವ್ರಿಗೇನಿಲ್ಲ, ನಿಮ್ಮ ಖರ್ಚೇ ಇಲ್ಲ ಅಲ್ವಾ? ನಿಮಗೆ ಗೊತ್ತಾಗುತ್ತಲ್ಲ, ಅದು ಬೇರೆ ಎಲ್ಲ ಮಾಡಿ ಬೆಳೀತಾರೆ, ನಾನು ಏನು ಮಾಡ್ದೇ ಬೆಳಿತೀನಿ ಅಷ್ಟೇ. ಬಂದಾಗ ಕೊಬ್ಬರಿ ಹೊಡಿಗೆ ಬಂದಿದ್ದಾರೆ. ಕೊಬ್ಬರಿ ಹೊಡೆದಿದ್ದು ವೇಸ್ಟ್ ಇದೆಯಲ್ಲ, ಅದು ಕೌಟು. ಅದು ಕೆಲವೊಂದು ಎಳಸ ಹಾಕಿರ್ತಲ್ಲ, ಅವೆಲ್ಲ ಫಿಲ್ಟ್ರ್ ಮಾಡಬೇಕು. ಫಿಲ್ಟ್ರ್ ಮಾಡೋಕ್ಕಾಗದೆ ಹಂಗೆ ಹಾಕ್ಬಿಟ್ರಿಂದ ಕೌಟ್ ಬಂದಿದೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ. ಅವೆಲ್ಲ ಕ್ಲೀನ್ ಮಾಡಿ ಅವ್ರು ತೊಗೊಂಡೋಗ್ತಾರೆ ಅದನ್ನು. ಅದು ಆಫ್ ರೇಟ್ಗೆ ಹೋಗುತ್ತೆ. ಅದೊಂದು 30-50 ರೂಪಾಯಿ ಇರಬೇಕು ಅಷ್ಟೇ. ಅದು ಚೆನ್ನಾಗಿರೋದೆಲ್ಲ 90-90ರಿಂದ 95, ಕೆಲವು ಟೈಮ್ 100. ಲಾಸ್ಟ್ ಟೈಮ್ 150 ಮಾರಿದೆ. ಈ ಸರ್ ರೇಟ್ ಇಲ್ಲ, 80 ಆಗಿತ್ತು. ಸದ್ಯ ಹೆಂಗೂ ಸ್ವಲ್ಪ ಜಂಪ್ ಆಗಿದೆ ಈಗ. ಸರ್ ಈಗ ಕಾಯಿ ಸುಲಿದ ಚಿಪ್ಪನ್ನ ಏನು ಮಾಡ್ತೀರಾ ಸರ್? ಅದನ್ನು ಮಾರಾಟ ಅಲ್ಲಿ ಹೊರಗಡೆ ಹಾಕಿದ್ದೀನಿ. ಅದನ್ನು ಕಂಟದವ್ರು ಬಂದು ತಗೊಳ್ತಾರೆ ಇಲ್ಲಿ, ಇಜ್ಜಲು ಮಾಡುವಂಥವ್ರು. ಅದು 1,000 ಕಾಯಿಗೆ 1,000 ರೇಟ್ ಇದೆ. ಅದು ಇಲ್ಲೇನು ನನಗೆ ಇದು ಖರ್ಚಾಗುತ್ತೆ, ಆದರೂ ಉಳಿಯುತ್ತೆ ನನಗೆ. ಅದು ಇಲ್ಲೇನು ನನಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಖರ್ಚು ಏನಾಗುತ್ತೆ ಅದು ನನಗೆ ಅಲ್ಲಿ ಉಳಿಯುತ್ತೆ ಅಲ್ಲಿ. ಈ ತಿಂಗಳಲ್ಲಿ ಏನು ವೇಸ್ಟೇ ಇಲ್ಲ. ಇದು ಕೋಕೋ ಫಿಟ್ ಆಗುತ್ತೆ. ಈಗ ಇದು ನಾನು ನರ್ಸರಿ ಮಾಡ್ಬೇಕಂದ್ರೆ ಇದು ಇದೆಯಲ್ಲ, ಈ ಪೌಡ್ರ್ ಇದೆಯಲ್ಲ, ಈ ಕೋಕೋ ಫಿಟ್ ಇದು ಆ ನರ್ಸರಿಗೆ ಇದು ಮೂಲ ಗೊಬ್ಬರ, ಅಂದರೆ ಮೂಲ ಧಾತು ವಸ್ತು. ಇದಿಲ್ಲನೇ ನರ್ಸರಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾವುದೇ ಗಿಡ ಒಟ್ಟು ಹಾಕ್ಬೇಕಾದ್ರೆ ಇದು ಬೇಕೇ ಬೇಕಿದು ಮೂಲ ವಸ್ತು. ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಂಡೇ ಹಾಕ್ಬೇಕಿದ್ದಲ್ಲ. ಚೆನ್ನಾಗಿ ಬರುತ್ತೆ. ಈ ನೀರನ್ನ ಹಿಡಿದಿಟ್ಕೊಂಡಿರ್ತದೆ, ತೇವಾಂಶ ಕಾಪಾಡುತ್ತೆ, ಮತ್ತು ಹಿಡಿದ ತಕ್ಷಣ ಬಂದ್ಬಿಡುತ್ತೆ. ಇನ್ನು ಇನ್ಸ್ಟಾಲ್ ಮಾಡ್ಬೇಕಲ್ಲ ಬೇರೆ ಕಡೆ, ಅದಕ್ಕೋಸ್ಕರ ಇದನ್ನು ಬಳಕೆ ಮಾಡ್ತಾರೆ. ಇದನ್ನು ಕೊಡ್ತಾ ಇದ್ದೀರಾ ನೀವು? ಇಲ್ಲ ಸರ್, ನನ್ನ ಬಳಕೆಗೆ ಯೂಸ್ ಮಾಡ್ಕೊತೀನಿ. ನಿಮ್ಮ ಜಮೀನಿಗೆ ಹಾಂ, ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಇದೆಯಲ್ಲ, ಇದರಿಂದ ಕೃಷಿ ಆಗಿರೋದೆಲ್ಲ ಯಾವುದೂ ಮಾರಾಟ ಮಾಡಲ್ಲ. ಈ ಸಿಪ್ಪೆಲ್ಲೂ ಮರದ ಬುಡಕೆ ಹಾಕ್ತೀನಿ. ತೇವಾಂಶ ಕಾಪಾಡುತ್ತೆ, ಕಳೆ ಕಂಟ್ರೋಲ್ ಆಗುತ್ತೆ. ತೋರಿಸಿ ನಿಮ್ಮನ್ನು ಗದೆ ಹತ್ರ ಹೋಗ್ತೀವಲ್ಲ ಸರ್. ಇದು ಫಿಶ್ ಪಾಯಿಂಟ್. ಇದು ಇಲ್ಲಿ ಫಸ್ಟೆಲ್ಲ ಇದು ಬಯೋಡೈಸರ್ಗೆ ಯೂಸ್ ಮಾಡ್ತಾಯಿದ್ದೆ. ಈ ವರ್ಷದಿಂದ ಫಿಶ್ ಪಾಯಿಂಟ್ಗೆ ಬಿಟ್ಕೊಂಡಿದ್ದೀನಿ. ಇದು ಗದೆ ಬಯೋಡೈಸರ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಇದನ್ನು ಇಲ್ಲಿ ಒಂದು ವರ್ಷಕ್ಕೆ 3 ಕ್ವಿಂಟಲಷ್ಟು ಮೀನು ಉತ್ಪತ್ತಿ ಮಾಡ್ಕೊತೀನಿ. ಇಲ್ಲೇ ಬಂದು ತೊಗೊಂಡೋಗ್ತಾರೆ ಮೀನುಗಳ, ಬೇಕಾದಷ್ಟು ನಾವು ತಿನ್ಕೋತೀವಿ. ಯಾವ್ಯಾವ ಬಿಟ್ಟಿದೆ ಸರ್? ಈಗ ಇದು ರೋವು ಕಾಟ್ಲ ಇದೆ. ಎಷ್ಟು ಬಿಡ್ಬೋದು ಸರ್ ಇದು? ಸರ್ ಇದರಲ್ಲಿ ಈಗ 500 ಬಿಟ್ಟಿದ್ದೀನಿ ಈಗ. ಈ ಮನೆ ಹತ್ರನೇ ಮೀನು ಸಾಕಾಣಿಕೆ ಮಾಡಬೇಕು ಅಂತ ಯಾವಾಗ ಐಡಿಯಾ ಬಂದಿದೆ ಸರ್? ಈಗ ನಾನು ಒಂದು 2-3 ಟ್ರೈನಿಂಗ್ ಹೋಗಿದೆ. ಆ ಟ್ರೈನಿಂಗಲ್ಲಿ ಇದರಲ್ಲಿ ತುಂಬ ಲಾಭ ಅಂತ ಹೇಳ್ತಾರೆ. ನಮ್ಗೆ ಎಲ್ಲನೂ ಇದನ್ನೇ ಮಾಡಲಿಕ್ಕಾಗಲ್ಲ. ಎಲ್ಲ ಕಸಬು ಮಾಡ್ತೀನಿ ಅಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತಂದರೆ ಎಲ್ಲನೂ ಮಾಡ್ಬೋದು, ಬಟ್ ಎಲ್ಲದರಲ್ಲೂ ಮುಂದುವರಿಕಾಗಲ್ಲ. ಇಂಟಿಗ್ರೇಟೆಡ್ ಫಾರ್ಮಲ್ಲಿ ಓಕೆ, ಬಟ್ ನಮ್ಮ ಜೀವನಾವಶ್ಯಕ ಏನೇನು ಬೇಕೋ ಅವೆಲ್ಲ ಮಾಡ್ಕೋಬೋದು ಅಷ್ಟೇ. ಲಾಭದಾಯಕವಾಗಿ ಎಲ್ಲನೂ ಮಾಡಲಿಕ್ಕಾಗಲ್ಲ. ಲಾಭದಾಯಕವಾಗಿ ಮಾಡ್ಬೇಕಾದ್ರೆ ನಾನು ಹೇಳಿದ್ನಲ್ಲ ನಿಮಗೆ, ತೆಂಗು, ಅಡಿಕೆ, ರೇಷ್ಮೆ, ಇವು ನಾವು ಲಾಭದಾಯಕವಾಗಿ ಕಮರ್ಷಿಯಲಾಗಿ ಮಾಡ್ತಾರೆ ಪ್ಲ್ಯಾಂಟ್ಗಳು. ಇವೆಲ್ಲ ನಮ್ಮ ಜೀವನಾವಶ್ಯಕ ವಸ್ತುಗಳು. ಇವೆಲ್ಲ ಒಂಥರ ನಾವು ಏನೇನು ನಮಗೆ ಅಗ್ರಿಕಲ್ಚರ್ ಹೊಂದ್ಕೊಂಡು ರಿಲೇಟೆಡ್ ಇದೆ. ಈಗ ಎರೆಹುಳು ತೊಟ್ಟಿ ಇದೆ, ಅದರಿಂದ ಇಲ್ಲಿ ಕೋಳಿ ಸಾಕ್ತೀನಿ. ಕೋಳಿ ಸಾಕಾಣಿಕೆ ಮೇಲೆ ಕೋಳಿಗೆ ಸಾಕೊಂಡು ಈ ಕೆಳಗಡೆ ಮೀನು ಬಿಟ್ಕೊಂಡು ಹಂಗೆ ಒಂದೊಂದಿಗೆ ಕನೆಕ್ಷನ್.
ಸರ್ ಇದು ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ ಸರ್ ಇದು? ಸರ್ 30 ಅಡಿ 30 ಅಡಿ 30 ಅಡಿ. 30 ಅಡಿ. ಯಾಕೆಂದರೆ ಫಿಶ್ ಬೆಳಿಬೇಕಾದ್ರೆ ಮೂಲ ಫುಡ್ ಓಕೆ, ಫುಡ್ ಎಲ್ಲಿಂದ ತರಲಿ? ಇಲ್ಲಿ ಹುಳ ಸಿಗುತ್ತಲ್ಲ, ಭೂಮಿಲಿ ಹುಳ ಸಿಗುತ್ತೆ, ನಾನು ಪ್ಲಾಸ್ಟಿಕ್ ಆಗಿ ಸಿಗಲ್ಲ ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೀನಿ. ಎವ್ರಿ ಡೇ ಇಲ್ಲಿ ಪಂಪ್ ಮಾಡ್ತಾ ಇರ್ತೀನಲ್ಲ, ಒಂದು ಸಣ್ಣ ನೀರು ಬಿಟ್ಟಿದ್ದೀನಿ, ಇದಕ್ಕೆ ಸಾಕಾಗುತ್ತೆ, ಎಂಥ ಬೇಸ್ಕಲ್ಲಿ ಖಾಲಿ ಆಗಲ್ಲ. ಸರ್ ಈಗ ಕಾಟ್ಲಾ ರೋಹು ನೀವು ತಂದಿದ್ದು ಎಲ್ಲಿ ತೊಗೊಂಡು ಬಂದ್ರಿ ನೀವು? ಸರ್ ನಮ್ಮ ಸ್ನೇಹಿತರೊಬ್ಬರು ಕುದುರುಗುಂಡಿಯಲ್ಲಿ ಬೆಳೀತಾ ಇದ್ದಾರೆ, ಶಿವರಾಮ್ ಅಂತೇಳಿ, ಅವ್ರದನ್ನು ತಂದಿದ್ದೀನಿ ನಾನು. ಎಷ್ಟು ಕೊಡ್ತಾರೆ ಸರ್? ಅದು ನನ್ನ ಸ್ನೇಹಿತರು ಜಾಸ್ತಿ ತಗೊಂಡಿಲ್ಲ, ನಾನು 1,000 ರೂಪಾಯಿ ಕೊಡ್ತಾ ಇದ್ದೀನಿ ಅಷ್ಟೇ. ಎಷ್ಟು ಮೀನು ಬಿಟ್ಟಿದ್ದೀರಿ ಸರ್ 500 ಮೀನು ಬಿಟ್ಟಿದ್ದೀನಿ. 500 ಕಾಟ್ಲಾ ಮತ್ತು ರೋಹು ಎರಡು ಬೇರೆ 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 ಎರಡು ಬೇರೆ ಬೇರೆ. ಎಷ್ಟು ತಿಂಗಳಾಗಿದೆ ಈಗ ನೀವು ಬಿಟ್ಟು? ಸರ್ ಈಗ ಒಂದು 6 ತಿಂಗಳಾಗಿದೆ ಈಗ ಬಿಟ್ಟಿಗೆ. 6 ತಿಂಗಳು ಎಲ್ಲ ಹೆಂಗೆ ಬಂದಿದೆ ಸರ್ ಈಗ ಆಲೆ 1/4 kg 3/4 kg ಅರ್ಧ kg ಬಂದಿದೆ. ಆಲೆ ಮರಿನೂ ಮಾಡಿದೆ, ಮರಿ ಕಾಣ್ತಾ ಇದೆ ಆಲೆ. ಇದು ಎಷ್ಟನೇ ಬ್ಯಾಚ್ ಸರ್ ಇದು? ಸರ್ ಇದು ಎರಡನೇ ವರ್ಷದ ಬ್ಯಾಚ್ ಇದು. 2ನೇ ವರ್ಷದ. ಕೆಜಿ ಹೆಂಗೆ ಕೊಡ್ತಾ ಇದ್ದಾರೆ ಸರ್? 100 ರೂಪಾಯಿ. ಅವ್ರು ಹಿಡಿಯೋರು ಅವ್ರ ಖರ್ಚು ಕಳೆದು 100 ರೂಪಾಯಿಗೆ ಸಿಗುತ್ತೆ ನನಗೆ. ಅದು ನಾವೇ ನೀರು ಮಾರ್ತೀನಿ ಅಂತಾರೆ 150 ಗಂಟೆ ಆಗುತ್ತೆ, ನಮ್ಮ ಕೈಲಿ ಅವೆಲ್ಲ ಮಾಡ್ಲಿಕ್ಕಾಗಲ್ಲ. ನಾವು ಹೇಳ್ಬಿಡ್ತೀನಿ, ನಾವು ಬಂದು ಹಿಡ್ಕೊಂಡು ಹೋಗುತ್ತೆ. ಕೆಜಿ 100 ರೂಪಾಯಿ ಕೊಡ್ತಾರೆ ಅಷ್ಟೇ. ಸರ್ ಈಗ ಒಂದು ಬ್ಯಾಚ್ ಮುಗಿದ್ಮೇಲೆ ಈಗ ಇದು ನೀರನ್ನು ಖಾಲಿ ಮಾಡಿ ಮತ್ತೆ ಏನಾರ? ಏನಿಲ್ಲ ಸರ್, ಅದಕ್ಕೆ ಅದೇ ಫಿಲ್ ಈಗ ಪಂಪ್ ಮಾಡ್ಕೊತೀನಿ, ಇದನ್ನ ನೀರು ಹೊಸ ನೀರು ಹೋಗ್ತಾ ಇರ್ತದೆ, ಹಳೆ ನೀರು ಪಂಪ್ ಮಾಡ್ತೀನಿ, ಹೊಸ ನೀರು ಬಿಡ್ತಾ ಇರ್ತೀನಿ. ನೋಡಿ ಕೊಟ್ಟಿಗೆ ಅಲ್ಲೇ ಇದೆ. ಈಗಿನ ಕಾಲದಲ್ಲಿ ಒತ್ತಿಕೊಂಡು ಸುರಿಯೋದು ಹಿಂಸೆ ಜಾಸ್ತಿ. ಕೊಟ್ಟಿಗೆ ಅಲ್ಲೇ ಇದೆ, ಅಲ್ಲಿಂದನೇ ಇಲ್ಲಿಗೆ ಡಂಪ್ ಮಾಡ್ಕೊತೀನಿ ಗೊಬ್ಬರನ. ಎರೆಹುಳು ತೊಟ್ಟಿ ಅನ್ನೋದಕ್ಕಿಂತ ಮೇಲಾಗಿ ಇದಕ್ಕೆ ನಾನು ಇದು ಫಿಲ್ ಆದಮೇಲೆ ಇದಕ್ಕೆ ಅದಕ್ಕೆ 2 ಡ್ರಮ್ ಇದಕ್ಕೆ 2 ಡ್ರಮ್ ಜೀವಾಮೃತ ಬಿಟ್ಬಿಡ್ತೀನಿ. ಒಂದು 15 ಡೇಸ್ ಬಿಟ್ಟರೆ ಎಲ್ಲವೂ ಪುಡಿಯಾದ ಗೊಬ್ಬರ ಸಿಗುತ್ತೆ. ಅದನ್ನು ಸ್ಟೋರ್ ಮಾಡ್ಕೊಂಡಿದ್ದು ಬೇಸಿಗೆ ಸಮ್ಮರಲ್ಲಿ, ಮಳೆಗಾಲದಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಗದ್ದೆಗಳಿಗೆ. ನಾವು ಏನು ಮೆನ್ಯೂರ್ ಗೊಬ್ಬರ ಹಾಕ್ತೀವೋ ಆ ಪ್ರಮಾಣದಲ್ಲಿ ಇದನ್ನು ಕೊಟ್ಟರೆ ಸಾಕು, ಅಷ್ಟೇ ಉತ್ಕೃಷ್ಟ ಬೆಳೆ ಬರುತ್ತೆ ನನಗೆ. ಓಕೆ, ಈಗ ಹಸುಗಳು ಎಷ್ಟಿದೆ ಸರ್? ಸರ್ ನಂದು ಒಂದೇ ನಾಡ ಹಸುರದ್ದು ಒಂದು ಎಮ್ಮೆ ಇದೆ, ಒಂದು ಸೀಮೆ ಹಸು ಇದೆ, ಒಂದು ಚಿಕ್ಕದು. ಅವೆಲ್ಲ ಕಮರ್ಷಿಯಲ್ ಅಲ್ಲ, ಇವೆ ಯಾವ ಕಮರ್ಷಿಯಲ್ ಅಲ್ಲ. ಒಂದು ಹೋದ್ಮೇಲೆ ಒಂದು ಇರಲಿ ಅಂತ ಅಷ್ಟೇ. ಒಂದು ಕರಾವಾಗ ಒಂದು ಇಲ್ವಲ್ಲ, ಹಂಗಾಗಿ ಹಾಲು ಕುಡಿಯೋಕ್ಕೆ ಬೇಕಲ್ಲ, ಹಂಗಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ 2 ಅರತೆ ಇದೆಯಲ್ಲ, 2ರಿಂದ 1 ಮಾಡ್ತೀನಿ. ಈಗ ಹೆಂಗಸು ಸುರಿಯುತ್ತಲ್ಲ, ಅವ್ರು ಹಿಂದುಗಡೆ ಹೋಗಿ ಹಾಕೋಕ್ಕಾಗಲ್ಲ. ನಾನು ಫ್ರೀ ಆದಾಗ 2ರಿಂದ ಸೇರಿ 1 ಮಾಡ್ತೀನಿ. 3 ತಿಂಗಳಿಗೆ 1 ರೆಡಿ ಆಗುತ್ತೆ. ಅಲ್ಲಿಗೆ 2ರಿಂದ 1 ವರ್ಷಕ್ಕೆ 4 ಈಗ ಸಿಗುತ್ತೆ ನನಗೆ. 4 ಸಿಗುತ್ತೆ ಅಂತಾರೆ ಕನಿಷ್ಠ 55 ಚೀಲ. 55 ಚೀಲ ಅಂದರೆ ಒಂದು ಚೀಲಕ್ಕೆ ಕನಿಷ್ಠ ಅಂತಂದ್ರೆ 2,000 ರೂಪಾಯಿ. ಒಂದು ಸಾರಿಗೆ 50 ಚೀಲ ಅಂದರೆ ಒಂದು 4 3 12 120 ಚೀಲ ಆಯ್ತು. ಅಲ್ಲಿಗೆ ದುಡ್ಡು ಎಷ್ಟಾಯಿತು? ಅಷ್ಟು ನಾನು ದುಡ್ಡು ಕೊಡ್ತಂದಿರಿ, ನನ್ನ ದುಡ್ಡು ಎಷ್ಟು ಖರ್ಚಾಯ್ತಿತ್ತು? ನಾನು ಮಾರಾಟ ಮಾಡಿ 2,000 ರೂಪಾಯಿ ಕೊಡ್ತಾರೆ ಮೂಲ ಇಲ್ಲದೆ. ನಾನು ಮಾರಾಟ ಮಾಡಿ ನನಗೇನು ಸಿಗುತ್ತೆ ಅಲ್ಲಿ? ನನಗಲ್ಲಿ ರ್ಯಾ ಮೆಟೀರಿಯಲ್ ನಾನು ಕೊಡಬೇಕಲ್ಲ, ಹಂಗಾಗಿ ನಾನು ಅಲ್ಲಿ ಕೊಡ್ತೀನಿ ಅಷ್ಟೇ. ನಾನು ಮಾರಾಟ ನಿಮ್ಮ ಜಮೀನಿಗೆ ನಿಮ್ಮ ನಂದೇ ಗೊಬ್ಬರ, ನಾನು ಹೊರಗಡೆ ತರಲ್ಲ. ಬೆನಿಫಿಟ್ಟು ನನಗೇನು ಅನುಕೂಲ ಪಡ್ಕೋತಾನೆ ಅಂದ್ಕಿಂತ ನನಗೇನು ಅವಶ್ಯಕ ಅದ ನಾನೇ ಉತ್ಪಾದನೆ ಮಾಡ್ಕೋದೇ ಮೇಜರು. ಅದರಲ್ಲಿ ಲೆಕ್ಕ ಹಾಕಿಕ್ಕಾಗಲ್ಲ, ಗಣಿತ ಅವೆಲ್ಲ ಯಾರು ಲೆಕ್ಕ ಹಾಕಲ್ಲ. ಅದನ್ನ ಯಾರು ನಮ್ಮ ಶ್ರಮಗಳು ಯಾರು ಲೆಕ್ಕ ಹಾಕಿದ್ರೆ ಯಾರು ವ್ಯವಸಾಯನೇ ಮಾಡ್ತಿರ್ಲಿಲ್ಲ. ಅವ್ರ ಶ್ರಮನೂ ಲೆಕ್ಕ ಹಾಕೊಂಡಿದ್ರೆ ವ್ಯವಸಾಯ ಬಿಟ್ಬಿಡ್ತೀವಿ ಇಷ್ಟೊತ್ತಿಗೆ. ಗೊತ್ತೇ ಇಲ್ಲ ಸರ್ ಅವ್ರಿಗೆ, ರೈತರುಗಳಿಗೆ ಅವ್ರ ಶ್ರಮದ ಬೆಲೆ ಏನಂತ ಗೊತ್ತಿಲ್ಲ ಸರ್. ಈಗ ನಾನು ಬೇರೆ ನಿಮ್ಮ ಕಡೆ ನೀವು ಸುಮ್ಮನೆ ಬಂದಿಲ್ಲ, ನೀವು ಇದು ಜಾಬೇ ಇದೆ ನಿಮ್ಗೆ ಇದೊಂದು. ಅದು ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಯಾವ ರೈತರು ನನಗೇನು ಇಲ್ಲ ನನಗೇನು ಅಂತ ಅದೇ ಅನ್ಕೋತೀನಿ. ನಾವು ವ್ಯವಸಾಯ ಮಾಡೋನು ಅವ್ನು ಲೇಬರ್ನು ಲೆಕ್ಕ ಹಾಕೊಂಡ್ರೆ ಅವ್ನಿಗೇನು ಸಿಗಲ್ಲ, ಅದೇ ದುಡ್ಡು ಉಳಿಯೋದು ಅವ್ನು ಕೊನೆಗೆ ಅವನಿಗೆ. ಸರ್ ಅದು ಅಜೋಲ ಸರ್, ಅದು ಅಜೋಲ ಹಾಕೊಂಡಿದ್ದೀನಿ. ಕೋಳಿಗಳಿಗೆ ಬೇಕು, ಫಿಶ್ಗೆ ಬೇಕು, ಅದಕ್ಕೋಸ್ಕರ ಅಜೋಲ ಬೆಳ್ಕೊತಾ ಇದ್ದೀನಿ ಅಲ್ಲಿ. ಅದು ಎಷ್ಟು ದಿನ ಸರ್? ಅದು ರೆಡಿ ಆಗ್ತಾನೆ ಇರ್ತದೆ. ಅದು ಎತ್ಕೊಂಡಂಗೆ ಬರ್ತಾ ಇರ್ತದೆ, ಬರ್ತದೆ ತಗೊಂಡು ಫೀಡ್ಗೂ ಇದಕ್ಕೂ ಪಾಂಟ್ಗೂ ಹಾಕ್ತೀನಿ, ಮತ್ತು ಕೋಳಿಗಳಿಗೂ ಕೊಡ್ತೀನಿ. ಕೋಳಿಗಳಿಗೆ ಫುಡ್ ಅದೇ ರಾ ಮೆಟೀರಿಯಲ್ಲು. ನಾನು ಹೊರಗಡೆಯಿಂದ ಫೀಡ್ ತಂದು ಹಾಕಲ್ಲ. ಅಕ್ಕಿ, ರಾಗಿ ಮತ್ತು ಅಜೋಲ ಇದೇ ನನ್ನ ಮೇಜರ್. ಅದಕ್ಕೆ ಸರ್ ಅಜೋಲ 3-4 ವರ್ಷದಿಂದ ಮಾಡ್ತಾಯಿದ್ದೀನಿ. ಅದು ನನಗೆ ಕಲ್ತಿದ್ದಾಲೆ ಸುಮಾರು 8-10 ವರ್ಷದಿಂದನೇ ನಮಗೆ ತೋರಿಸ್ಬಿಟ್ಟಿದ್ರು. VC ಫಾರ್ಮ್ ಎಲ್ಲ ಹೋಗಿದ್ವಿ, ಮತ್ತು ಕೃಷಿ ಮೇಳ ಹೋಗ್ತಿದ್ವಲ್ಲ, ಅಲ್ಲೆಲ್ಲಾದ್ರೂ ಮೂಲ ಹೇಳ್ಕೊಡಿ ಎಷ್ಟೊಂದು ಬೆನಿಫಿಟ್ ಇದೆ, ಏನೇನು ಲಾಭ ಇದೆ ಅಂತೇಳಿ. ಅದನ್ನು ನಾನು ಈಗ ಒಂದು 3-4 ವರ್ಷದಿಂದ ಅಳವಡಿಸ್ಕೊಂಡಿದ್ದೀನಿ. ನಾವೇ ಮಾಡ್ಕೊಂಡು ಅದರಿಂದ ಬೆಳೆದೇ ಕೋಳಿಗಳಿಗೆ ಫೀಡು ಮತ್ತು ಹಸುಗಳಿಗೆ ಮತ್ತು ಮೀನಿಗೆ ಇದಕ್ಕೆಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸರ್ ಇದು ಈ ಇನ್ಸ್ಟ್ರೂಮೆಂಟು ಅಡಿಕೆ ತೆಂಗಿನ ತೋಟದಲ್ಲಿ ಕಳೆ ಹೊಡೆಯೋದೇ ಮೇಜರು. ನಾನು ಮೊದಲೆಲ್ಲ ಬ್ರಷ್ ಮಾಡ್ತೀನಿ. ಈಗ ಆಲೇ 15 ವರ್ಷದಿಂದ ಬ್ರಷ್ ಕಟ್ರ್ ತಗೊಂಡಿದ್ದೆ. ಅದನ್ನು ತಗೊಂಡು ಹೊಡೆಯೋದು ಅಂತಂದರೆ ತುಂಬ ಹಿಂಸೆ ಆಯ್ತಿತ್ತು, ತುಂಬ ದಿನಗಟ್ಟಲೆ ಹಿಡಿತಾ ಇತ್ತು. ಅದಕ್ಕೋಸ್ಕರ ಟ್ರ್ಯಾಕ್ಟ್ರಿಗೆ ಇದನ್ನು ನಾನು ಎಲ್ಲೋ ಒಂದು ವೀಡಿಯೋದ ನೋಡಿದ್ದೆ, ಅದನ್ನು ನಾನೇ ಮಾಡ್ಕೊಂಡೆ. ಒಂದನ್ನು ಇನ್ಸ್ಟ್ರೂಮೆಂಟ್ ರೆಡಿ ಮಾಡ್ಕೊಂಡೆ. ಅದನ್ನು ಇದು ಟ್ರ್ಯಾಕ್ಟ್ರಿಗೆ ಆಪ್ರೇಟರ್ ಅದು. ಅದನ್ನು ಹಾಕಿದ್ರೆ ಒಂದು ದಿವಸದಲ್ಲಿ ಎಲ್ಲವೂ ತಿರೋಗುತ್ತಿತ್ತು. ಇತ್ತೀಚೆಗೆ ಅಡಿಕೆ ಹಾಕಿದೆ ಒಳಗಡೆ. ಅಡಿಕೆಲಿ ಅದು ಈಗ ಹೋಯ್ತಲ್ಲ ಮಿಷಿನಲ್ಲಿಗೆ,
ಅಂದರೆ ಸ್ಪೇಸಿಂಗ್ ಕಮ್ಮಿ ಆಯಿತು, ತಿರ್ಕೋಬೇಕಾದ್ರೆ ಗಾಡಿ ಏಟಾಗೋ ಸ್ಟಾರ್ಟ್ ಆಯಿತು. ಈಗ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಅದಕ್ಕೆ ಈಗ ಟಿಲ್ಲರ್ಗೆ ಅದೇ ಮೆಥಡ್ ಮಾಡ್ತಾಯಿದ್ದೀನಿ. ಈಗ ಹೊಸ ಒಂದು ಮೆಷಿನ್ ಮಾಡ್ಕೋಬೇಕಾದ್ರೆ, ಯಾಕೆ ಚಿಕ್ಕದಲ್ಲಿ ಹೋಗುತ್ತೆ ಟಿಲ್ಲರ್ ಆಗಿದೆ. ಇದು ಟಿಲ್ಲರು ಇದೆ ನಂದು, ಅದಕ್ಕೆ ಇನ್ಸ್ಟ್ರೂಮೆಂಟ್ ರೆಡಿ ಮಾಡಬೇಕು. ಈಗ ಟ್ರ್ಯಾಕ್ಟ್ರಿ ಇನ್ಸ್ಟ್ರೂಮೆಂಟು ನನಗೆ ಇದು ಯೂಸ್ ಆಯ್ತಲ್ಲ, ಈಗ ಮೊದಲೇ 10 ವರ್ಷದಿಂದ ಯೂಸ್ ಆಯ್ತಿತ್ತು ಅದು, ಈಗ ಅದು ಯೂಸ್ ಆಗಲ್ಲ ಈಗ ಅದು ನನಗದು. ಹಂಗಾಗಿ ಅದನ್ನು ಸ್ಟಾಪ್ ಆಗಿದೆ. ಇದು ಮೇಲಾಗಿ ಥ್ರಾಶ್ ಶೆಡ್ಡರು, ಕಳೆ ಕೊಚ್ಚುವ ಯಂತ್ರ ಇದು. ಅದು ಯಂತ್ರ ಚಾಲಿತ, ಟ್ರ್ಯಾಕ್ಟರ್ ಚಾಲಿತ. ಇದು ಸಿಂಗಲ್ ಕೂಪರ್. ಇದು ನಾನೇ ಮಾಡ್ಕೊಂಡಿದ್ದು ಸಿಂಗಲ್ ಕೂಪರ್. ಇದು ಹೆಂಗೆ ಸರ್ ನೀವು ಮಾಡ್ಕೊಂಡ್ರಿ ಅಂದರೆ? ನಾನೇನು ಅದೇ ಸರ್ ವಿಡಿಯೋ ಒಂದು ಇನ್ಸ್ಟ್ರೂಮೆಂಟ್ ಮಾಡ್ತಾರೆ ನೋಡಿದ್ರೆ ಅದು ಏನು ಸರ್ ಯಾವ ದೊಡ್ಡವೇನಲ್ಲ, ಯಾರು ಏನು ಬ್ರಹ್ಮವಿಧಿ ಏನೂ ಅಲ್ಲ, ಅಲ್ಲಿಗೆ ಎಲ್ಲೂ ಹುಟ್ಟದಿಂದನೂ ಕಲ್ತಿರಲ್ಲ, ನೋಡೋನೇ ಕಲಿಯೋದು ಎಲ್ಲರೂ. ಹಂಗಾಗಿ ನಾನು ನೋಡೇ ಕಲ್ತಿದ್ದು ಅದನ್ನು. KG ಹೆಂಗೆ ಕಲ್ತ್ರಿ ಅಂದರೆ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ. ಅವ್ರು ಮಾಡೋದು ತೋರಿಸ್ತಾರೆ ಸರ್. ಕೆಲವರು ಒಂದು ಚಾನಲ್ನವರು ಎಷ್ಟು ಇಂಚು ಕಟ್ ಮಾಡಬೇಕು, ಎಷ್ಟು ವಿಡ್ತು ಕಟ್ ಮಾಡಬೇಕು, ಅವೆಲ್ಲ ಹೇಳ್ತಾ ಇರ್ತಾರೆ ಅವರು. ಅದು ನೋಡೇ ಕಲ್ತದ್ದು ನಾನು ಅದನ್ನು. ಅಂದರೆ ನೀವೇ ಕಟಿಂಗ್ ಮಾಡಿಸಿ? ಎಸ್, ಹಾಂ, ನಾನೇ ಕಟಿಂಗ್ ಮಾಡಿ. ಕಟಿಂಗ್ ಮಾಡ್ತಿದ್ರಿ ಅದನ್ನು? ವರ್ಕ್ಶಾಪ್ಗಳು ಸಿಗುತ್ತೆ ಸರ್, ಅಲ್ಲಿ ವರ್ಕ್ಶಾಪಿಗೆ ಕಟ್ ಮಾಡ್ಕೊಂಡು ನಾನು ವೆಲ್ಡಿಂಗ್ ಹಾಕೋದು. ಸಣ್ಣ ಪುಟ್ಟ ಕಟಿಂಗರ್ ನಾನು ಮಾಡ್ಕೊತೀನಿ, ಬಟ್ ಹೆವಿ ಕಟಿಂಗ್ ಬೇಕಾದ್ರೆ ಗ್ಯಾಸ್ ಕಟಿಂಗ್ ಅವ್ರದ್ದು ಅಲ್ಲಿ ಮಾಡಿಸ್ಕೊತೀನಿ. ಇಲ್ಲಿ ನಾನು ಮೂಲ ಮಾಡ್ಕೊಳ್ತೀನಿ. ಇದು ಸಿಂಗಲ್ ಕೂಪರ್. ಇದು ಸಿಂಗಲ್ ಕೂಪರ್. ಹಾಂ, ಈಗ 2 ಸಾಲಿನ ಮಧ್ಯೆ ಒಂದು ಸಾಲು ತೆಗಿಬೇಕು, ಅದಕ್ಕಾಗುತ್ತೆ ಇದು. ಅದಿದೆಯಲ್ಲ ಟ್ರಂಚರ್, ಅದು ಈಗ ಆಲೇ ತಂದೆ ಅದು 25 ವರ್ಷದ ಮೇಲೆ ಆಯ್ತು. ಅದು ಶಿವಪ್ಪ ಅಂತೇಳಿ ಅವರು ಸ್ವತಃಬಿಟ್ರವರು, ಇದ್ರವರು ತುಮಕೂರಿನವ್ರು ಒಬ್ಬರು, ಶಿವ ಇಂಡಸ್ಟ್ರೀಸ್ ಅಂತ ಇತ್ತು ಅವರು, ಅವರದ್ದು ತಂದೆ. ಅದನ್ನು ಶಿವ ಇಂಡಸ್ಟ್ರೀಸ್ ಅಂತ ಅದು ಮೂಲ ಅದ್ರ ಹೆಸರೇ ಟ್ರಂಚರ್ ಅಂತ ಮಾಡಿದ್ದವರು. ಅದು 25 ವರ್ಷ ಸುಮಾರು. ಅದರಲ್ಲಿ ಆ ಇನ್ಸ್ಟ್ರೂಮೆಂಟಲ್ಲಿ ಒಂದು 30-35 ಸಾವಿರ ದೂರ ಪೈಪ್ಲೈನ್ ಮಾಡಿದ್ದೀನಿ. ಅದರಲ್ಲಿ ಅಡಿ 30-35 ಸಾವಿರ ಅಡಿ ಅಷ್ಟು ಅದರಲ್ಲಿ ಪೈಪ್ಲೈನ್ ಹಾಕಿದ್ದೀನಿ. ಅದನ್ನು ಬಾಡಿಗೆ ಕೊಡ್ತೀನಿ. ಅದನ್ನು ಯಾರು ಬೇಕಾದ್ರೂ ಬಾಡಿಗೆ ತೊಗೊಂಡು ಕೊಡೋದು, ದಿನಗಟ್ಟಲೆ ಬಾಡಿಗೆ ಕೊಡ್ತೀನಿ. ಅದಕ್ಕೆ ದಿನ 500 ರೂಪಾಯಿ ಅದು ಬಾಡಿಗೆ ಕೊಡ್ತೀನಿ. ದಿನಕ್ಕೆ 500 ರೂಪಾಯಿ ಬಂದು ತೊಗೊಂಡೋಗ್ತಾರೆ. ಅಯ್ಯೋ ಸರ್, ಅದು ರೆಡಿ ಮಾಡಿಕೊಟ್ರೆ ಸಾಕು ಅವ್ರಿಗೆ. ಈಗ ಇದನ್ನು ನೋಡಿ ಬೇರೆಯವರೆಲ್ಲ ಮಾಡಿಸಿದ್ದಾರೆ. ಅದು ಯಾವುದೂ ಅಷ್ಟೊಂದು ಇಂಪ್ಲಿಮೆಂಟ್ ಕರೆಕ್ಟ್ ಬಂದಿಲ್ಲ. ಬಟ್ ಅವ್ರಿಗೆ ಅಳತೆಯಲ್ಲಿ ವ್ಯತ್ಯಾಸ ಆದ, ಬಟ್ ಡೈ ಸಿಗ್ತಾಯಿಲ್ಲ ಅಂತ ಕಾಣುತ್ತೆ ಮೋಸ್ಟ್ಲಿ. ಅವ್ರಿಲ್ಲ, ಇದು ಮೂಲ ಕೊಡ್ತಿದ್ರು ಸ್ವತಃ ತೀರೋಬಿಟ್ಟವ್ರು ಅವರು, ಹಂಗಾಗಿ ಸಿಗ್ತಾಯಿಲ್ಲ ಅದು. ಸರ್ ಈಗ ಭೂಮಿಗೆ ಹಾಕಿ ಉಳಿಯೋದು ಯಾವ ಥರ ಅದು ಸರ್? ನೀವು ನೋಡಿಲ್ಲ, ಹಾಕಿದ್ರೆ 1 ಅಡಿ ಆಳ ಆಗುತ್ತೆ ಅದು. ಬಟ್ ಸೆಕೆಂಡ್ ಟೈಮ್ ಅವರೆಗೆ 2 ಅಡಿ ಆಳಾಗೋಗುತ್ತೆ ಅದು. ಸಾಕು. ಅದರಲ್ಲಿ ಇದರಲ್ಲಿ ಬಾಳೆ ನೆಡ್ತೀನಿ, ಏನೇ ಬೇಲಿ ಗಿಡಗಳು, ಯಾವುದೇ ನನಗೆ ರೇಷ್ಮೆ ನಾಟಿ ಮಾಡಬೇಕು ಅದರಲ್ಲೇ ನಾಟಿ ಮಾಡ್ತೀನಿ. ಬೇಲಿ ಗಿಡಗಳು ಅದರಲ್ಲಿ ಇಟ್ಕೊತೀನಿ, ಬಾಳೆ ನೆಡ್ತೀನಿ. ಅದರಲ್ಲಿ ಟ್ರಂಚಿಂಗ್ ಮಾಡ್ಕೊಂಡು ಪೈಪ್ಲೈನ್ ಹಾಕ್ತೀನಿ, ಡ್ರಿಪ್ ಪೈಪ್ಗಳು ಹಾಕ್ತೀನಿ, ಸಬ್ ಲೈನು, ಮೇನ್ ಲೈನ್ ಎಲ್ಲ ಇದರಲ್ಲೇ ಮಾಡ್ತಾರೆ. ನಾವು ಸುಮಾರು 35,000 ಅಡಿ ನಾನೇ ಪೈಪ್ಲೈನ್ ಕಿತ್ಕೊಟ್ಟಿದ್ದೀನಿ ಬೇರೆಯವ್ರಿಗೆ. ನಾನು 25 ವರ್ಷ ಆಯ್ತು ಗಾಡಿ ತಗೊಂಡು. ಅವಾಗೆಲ್ಲ ಬಾಡಿಗೆ ಹೊಡಿತಿದ್ದೆ. ಈಗ ನನಗೆ ವಯಸ್ಸು ಆಗೋಯ್ತು, ಹೊಡಿತಾ ಇಲ್ಲ. ನಾನು ಸ್ವಂತ ಕೆಲಸ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಚುಂಚನಕಟ್ಟೆ ಜಾತ್ರೆಯಿಂದ ಫಸ್ಟ್ ಪ್ರೈಸ್ ತಗೊಂಡ್ರೆ ಎತ್ತುಗಳಂತ ಸಾಕಿದ್ದೆ ನಾನು. ಆವಾಗ ಎತ್ತುಗಳ ಕ್ರೇಜು ನನಗಿತ್ತು. ಲೇಬರ್ಗಳಿರ್ತಿದ್ರು 8ರಿಂದ 10 ಆಳು ಯಾವಾಗಲೂ ನನ್ನ ಜೊತೆಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆಲ್ಲ ನಾನು ಕೆಲಸ ಕೊಡಲೇಬೇಕಾಗಿತ್ತು. ಇವಾಗ ಹಂತವಾಗಿ ಆಳುಗಳ ಸಂಖ್ಯೆ ಕಮ್ಮಿ ಆಯ್ತಾ ಇದೆ. ಯಾರು ಈಗಾಗಲೇ 8-10 ವರ್ಷದಿಂದ ಆಳುಗಳು ಯಾರೂ ಬರ್ತಾನೆ ಇಲ್ಲ. ಜಮೀನು ಅಷ್ಟೇ ಇದೆ. 12 ಎಕರೆ ಹೊಸ್ದಾಗಿ ಮಾಡ್ಕೊಂಡಿದ್ದೀನಿ ಬೇರೆಯವ್ರದ. ನಮ್ಮ ಭಾವರು ಜಾಬಲ್ಲಿದೆ, ಅವ್ರ ಜಮೀನು ನಾನೇ ಮಾಡ್ತಾಯಿದ್ದೀನಿ. ಹಾಗಾಗಿ ಅದಕ್ಕೆಲ್ಲ ಇನ್ಸ್ಟ್ರೂಮೆಂಟ್ಗಳು, ಯಂತ್ರೋಪಕರಣಗಳಿದ್ರೆ ವ್ಯವಸಾಯ ಮಾಡೋಕ್ಕೆ ಆಯ್ತಿಲ್ಲ ನನ್ನ ಕೈಲಿ. ಈಗ ನನ್ನ ಸಂಗಾತಿಗಳಿವೆಲ್ಲ, ಇವಿಲ್ಲದೆ ನನ್ನ ಜೀವನನೇ ಇಲ್ಲ. ಸರ್ ಇಷ್ಟು ಬೇಕಿತ್ತು ಸರ್ ನಿಮ್ಮ ಜಮೀನಿಗೆ? ಇಷ್ಟೊಂದು ಇದೆಯಲ್ಲ ಎಕ್ವಿಪ್ಮೆಂಟ್ ಸರ್. ಈಗ ಇವು ನಾನು ಹೇಳಿದ್ನಲ್ಲ, ಒಂದೊಂದು ವ್ಯವಸಾಯ ಮಾಡ್ದಂಗೆ ಒಂದೊಂದು ವ್ಯವಸಾಯಕ್ಕೆ ಒಂದೊಂದು ಥರ ಕಲ್ಟಿವೇಷನ್. ಮೊದಲೆಲ್ಲ ಇದೇ ಉಪಕರಣ. ಇವು ಕಲ್ಟಿವೇಟ್ರ್ ಬಿಟ್ಟರೆ ಬೇರೆ ಏನು ಇರಲಿಲ್ಲ. ಇದು ಪೈಪ್ಲೈನ್ ತೆಗಿಗೆ ಮಾತ್ರ ಬೇಕಾಗಿತ್ತು, ಬೇರೆ ಏನೂ ಕಾಯ್ತಿರ್ಲಿಲ್ಲ. ಹಾಂ, ಇದು ಉಳುಮೆಗೆ ಇದೇ ಬೇಕಾಗಿತ್ತು. ಅದ ನಂತರ ಬಂದದ್ದು ರೋಟಾವೇಟ್ರಲ್ಲಿ. ಈಗ ಎಲ್ಲರೂ ಯೂಸ್ ಮಾಡಿದ್ರು ನೋಡಿ. ಹಿಂದೆಲ್ಲ ಕಲ್ಟಿವೇಟ್ರ್ ಹೊಡಿತಾರೆ ಅಂತಂದರೆ ಆ ಶುದ್ಧ ತಗೊಂಡಾಗಿ ತೆವಡೆ ಉತ್ತರಿಸ್ಬಿಡ್ತಿತ್ತು. ಆ ಕಳೆಯೆಲ್ಲ ಎತ್ತಾಕಿ ಸುಟ್ಟಿ ಎಲ್ಲ ಮಾಡ್ತಿದ್ದೋ. ಈಗ ಇದು ಬಂದಮೇಲೆ ಏನಾಯಿತು, ಸುಡುವಿಕೆ ಕಮ್ಮಿ ಆಯಿತು, ಭೂಮಿ ಜೀವಂತ ಜಾಸ್ತಿ ಆಯ್ತಾ ಬಂತು. ಯಾಕೆಂದರೆ ಅಲ್ಲೇ ಮುಲ್ಚಾಗುತ್ತೆ, ಎಲ್ಲ ಕಟ್ಟಾಗಿ ಮತ್ತೆ ಮುಲ್ಚಾಗುತ್ತೆ. ಇದಾಗಿದ್ರೆ ಎಲ್ಲ ಒತ್ಕೊಂಡ್ಬಂದು ಲೆಕ್ಕ ಹಾಕಿ ಒಂದು ಕಡೆ ಗುಡ್ಡಿ ಹಾಕ್ಬಿಡ್ತಿದ್ದೋ. ಅವೆಲ್ಲನೂ ಇದು ಸುಟ್ಟಾಗ್ತಿದ್ದೋ. ಯಾಕೆಂದ್ರೆ ನಾವೇನೋ ಪಳಿವಳಿಕೆ ಏನು ಮಾಡೋಕ್ಕಾಯ್ತಿಲ್ವಲ್ಲ, ಗೊಬ್ಬರ ಮಾಡೋಕ್ಕಾಯ್ತಿಲ್ಲ, ಅದು ಸುಟ್ಟಾಗ್ತಿದ್ದೋ. ಬಟ್ ಈಗ ಇದರಿಂದ ತುಂಬ ಅನುಕೂಲ. ಇದು ಬಂದಮೇಲಂತೂ ಮುಗಿದೋಯ್ತು. ಯಾರು ಬಿಟ್ಟೆ ಇದನ್ನು ಯೂಸ್ ಮಾಡಿದ್ರೆ ಬಿಟ್ಟು, ನಾನು ಇದು ಯೂಸ್ ಮಾಡಿ 10 ವರ್ಷ ಆಗೋದು. ಇದು ನಾನು ಯೂಸೇ ಮಾಡ್ದಲ್ಲ ಕಲ್ಟಿವೇಟ್ರ. ಪೂರ್ತಿ ನನ್ನ ಕೆಲಸ ಪೂರ್ತೆ ರೋಟಾವೇಟ್ರು. ಇತ್ತೀಚೆಗೆ ನಾನು ಯಾವುದೇ ಜಮೀನು ಉಳುಮೆನೇ ಇಲ್ಲ. ಈಗ ಉಳುಮೆ ನಿಲ್ಲಿಸ್ಬಿಟ್ಟೆ. ಈಗ ಅಲ್ಲಿ 10 ವರ್ಷ ಆಗೋಯ್ತು. ತೋಟ ಹೊತ್ತೆ 30 ವರ್ಷ ಆಗುತ್ತೆ ನಂದು. ಬೇರೆ ಜಮೀನುಗಳು ಮಾತ್ರ ಉಳ್ತಿದ್ದೆ. ಈಗ ರಾಗಿ ಭತ್ತ ಮಾಡೋಕೆ ಮಾತ್ರ ಉಳ್ತಿದ್ದೆ ಅಷ್ಟೇ. ಅದು ಬಿಟ್ಟರೆ ಈಗ ಇತ್ತೀಚೆಗೆ ಅವನು ಮಾಡ್ತಾ ಇಲ್ಲ ಅಂತ ನಿಲ್ಲಿಸ್ಬಿಡ್ತೀನಿ. ಈಗ 2 ವರ್ಷಕ್ಕೊಂದ್ಸರಿ ಭತ್ತ ಬೆಳಿತೀನಿ. ಒಂದು ಸಾರಿ ಭತ್ತ, ಒಂದು ಸಾರಿ ರಾಗಿ ಬೆಳ್ಕೊಂಡ್ರೆ 2 ವರ್ಷಕ್ಕೊಂದ್ಸರಿ. ನನಗೆ ಇನ್ನು 2 ವರ್ಷ ಗಂಟೆ ಆಗುತ್ತೆ. ಅದನ್ನು ತೀರೋದ್ಮೇಲೆ ಇನ್ನೊಂದು ಸಾರಿ ಮಾಡ್ತೀನಿ ಅಷ್ಟೇ. ಯಾಕೆಂದರೆ ಲಾಭ ಕಮ್ಮಿ ಅದರಲ್ಲಿ.
ಸರ್ ಈಗೆಲ್ಲ 25 ವರ್ಷದ ಹಿಂದಿನ ಇನ್ಸ್ಟ್ರೂಮೆಂಟ್ಗಳೆಲ್ಲ ಇವೆಲ್ಲ. ಅವಾಗೆಲ್ಲ ಭಾಳ ಕಮ್ಮಿ ಸರ್, ಬರೀ 8,000 ಸರ್ ಅದು. 8,000 ಅದು. ನಾನು ಇದು ತಂದಾಗ ಕೆ ಜಿಗಳು ತಂದಾಗ ಅದು 9,000 ರೂಪಾಯಿ. ಇವಾಗ ಎಷ್ಟು ಸರ್ ಅದು 30,000 ರೂಪಾಯಿ ಕೆ ಜಿಲಿ. 30,000 ರೂಪಾಯಿ ಆಗಿದೆ. ಕೆ ಜಿ ಇದು 25,000 ರೂಪಾಯಿ ಆಗಿದೆ. ನಾನು ತಂದಾಗ ಅದು ಸ್ಟಾರ್ಟಿಂಗ್ ತಗೊಂಡಾಗ ಅದು ನಾನು ಕಟ್ಟೋದು 40,000 ರೂಪಾಯಿ. ಇವಾಗ ನಮ್ಮ ಒಂತಿಗೆ 75,000 ರೂಪಾಯಿ ಅದು. ಸಬ್ಸಿಡಿ ಕಳೆದು 75,000 ರೂಪಾಯಿ ಕೊಡಬೇಕು. ಇದನ್ನು ನಾನೇ ಮಾಡ್ಕೊಂಡಿದ್ದ. ಅದು ಡಬಲ್ ಕೂಪರ್ ಅದು ತಂದದ್ದು. SRK ಪ್ರಾಡಕ್ಟಲ್ಲಿ ತಂದದ್ದು. ಶ್ರೀರಂಗಪಟ್ಟಣದವ್ರು ತಾವು ರಂಗನಾಥ ಟ್ರೇಡರ್ಸ್ ತಂದದನ್ನು ಅದನ್ನು ಮಾತ್ರ ತಂದದ್ದು. ಇವು ಬಾಕಿದು ಇದು ನಾನೇ ಮಾಡಿಸ್ಕೊಂಡದ್ದು. ಇವೆಲ್ಲ ತಂದವು ಇವೆ ಅಲ್ಲಿ 25 ವರ್ಷ ಅವೆಲ್ಲ. ಈಗ ಏನು ಯೂಸ್ ಆಗ್ತಾ ಇಲ್ಲ ಸರಿ, ಅದೊಂದೇ ಯೂಸ್ ಮಾಡ್ತಾ ಇರೋದು ಈಗ ನಾನು. ಭೂಮಿನೂ ಉಳಲ್ಲ, ಏನು ಮಾಡದೇ ಇರೋದ್ರಿಂದ ಹಿಂಗೆ ಇರ್ತವೆ. ಇರ್ತವೆ ಸರ್. ಈಗ ನನಗೆ ಯಾವಾಗಾದ್ರೂ ಒಂದು ಸರಿ ಬತ್ತಾರಾಗಿ ಮಾಡಬೇಕು ಅಂದರೆ ನಾನು ಯಾರಿಗೂ ನಿಮ್ಮ ಹತ್ರ ಬರಲ್ಲ. ನೀವಾಗ ನಾನು ದುಬಾರಿ ಹೇಳ್ತೀನಿ. ನನಗೆ ಬೇಕಾದ ವಸ್ತು ನನ್ನ ಹತ್ರ ಇರಬೇಕು. ಅದಕ್ಕೆ ಸಿಮೆಂಟ್ನೆಲ್ಲ ಇದರಲ್ಲಿ ಹಾಕಿದ್ರೆ ಸುಲಭವಾಗಿ ತುಕ್ಕಿಡಿಯಲ್ಲ. ಇದು ಇಡ್ಲಿಕ್ಕೋಸ್ಕರ ಇದು ಮಾಡ್ಕೊಂಡಿದ್ದೀನಿ. ನನಗೆ ಇದು ಮಾಡಲಿಕ್ಕೆ ಒಕ್ಕಣೆ ಮಾಡಲಿಕ್ಕೆ ಸಿಮೆಂಟ್ ನೆಲ ಬೇಕು. ನಾನೇ ಮಾಡ್ಕೊಂಡಿದ್ದೀನಿ. ಕಳದ ಮೇಲೆ ಇಟ್ಕೊಳ್ತೀನಿ ಅಷ್ಟೇ. ಈ ಸಿಮೆಂಟ್ ಕಳ ಇದು ಮಣ್ಣಿದ್ರೆ ತಿನ್ಬಿಡ್ತಲ್ಲ ಅದು. ಸಿಮೆಂಟ್ ಇದು, ಹಂಗಾಗಿ ಏನು ಹಾಳಾಗಲ್ಲ ಸರ್. ಇದು 5 ಫೀಟು ಅಂತರ. ಒಂದು ಗಿಡದಿಂದ ಗಿಡಕ್ಕೆ 5 ಅಡಿ ಅಂತರ. ಹಿಂಗೂ 5 ಅಡಿ. ಇದು ನಾನೊಂದು ಟೆಕ್ನಾಲಜಿ ಏನು ಐಡಿಯಾ ಮಾಡಿದ್ದೀನಿ ಅಂತಂದರೆ, ಸರಿ ಕೆಲವರು 4 ಅಡಿ ಮಾಡಿದ್ರು ನೋಡಿದ್ದೀನಿ, 5 ಅಡಿ ಮಾಡಿದ್ರು, 6 ಅಡಿ ಮಾಡಿದ್ರು ನೋಡಿದ್ದೀನಿ. ಇದು 8 ಅಡಿ ಡಿಫ್ರೆನ್ಸ್ ಕೊಟ್ಟು ಅದು 5 ಅಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ 5 × 8 ಇಲ್ಲಿಂದ ಅಲ್ಲಿಗೆ ಇನ್ನೂ ಜಾಸ್ತಿ ಇದೆ. ಅಂದರೆ 8ಗಿಂತ ಜಾಸ್ತಿ ಆಯ್ತು. 8 × 10 ಅಡಿ ಆಯ್ತಾಗ ಅಲ್ಲಿಗೆ. ಇದು 5 ಅಡಿ ಗ್ಯಾಪ್ ಮಾಡ್ಕೊಂಡು 4x5 ಮಧ್ಯ ಒಂದು ಗಿಡದಲ್ಲಿ ಒಂದು ತೊಟ್ಟಿಲಿ ನೀರು ಕಮ್ಮಿ ಬೇಕು. ನೀರು ಜಾಸ್ತಿ ಆದರೆ ಪೆಪ್ಪರ್ ಫಲ ಬಿಡೋಲ್ಲ. ನಾನು ಓದಿದ್ದೀನಿ ಯಾವುದೋ ಒಂದು ಲೇಖನ. ಅದಕ್ಕೋಸ್ಕರ ಒಂದು ಪೆಪ್ಪರ್ ಇಟ್ಕೊಂಡು ನೆಟ್ಟರಲ್ಲಿ ಒಂದು ತೊಟ್ಟಿ ಮಾಡಿ ಅದು ನೀರು ಕಮ್ಮಿ ಕೊಟ್ಟು ಅದರಿಂದ ಈ 4 ಗಿಡಗಳಿಗೆ ಒಪ್ಪಿಸ್ಬೇಕು. ಒಂದೇ ಬಳ್ಳಿ 4 ಕವಲು ಮಾಡಿ 4 ಗಿಡಗಳಿಗೆ ಒಪ್ಪಿಸ್ಬೇಕು. ಇದು ನನ್ನ ಆಲೋಚನೆ. ಅದಕ್ಕೋಸ್ಕರ ಬಾಕ್ಸ್ ಟೈಪ್ ಮಾಡಿದ್ದೀನಿ. ಇದರಲ್ಲಿ ಬಾಕ್ಸ್ ಟೈಪ್ ಮಾಡಿದ್ದೀನಿ. 4 ಮೂಲಿಂದ ಒಂದು ಮಧ್ಯದಲ್ಲಿ ಒಂದು ಗಿಡ ನೆಟ್ಟರೆ 4 ಗಿಡಕ್ಕೆ ಒಪ್ಪಿಸ್ಬೇಕು ಅದನ್ನು. ಅದು ನನ್ನ ಥಾಟ್ಸು. ಅದಕ್ಕೋಸ್ಕರ ಈ ಮೆಥಡ್ ಮಾಡಿದ್ದೀನಿ. ಇದು ಮನೆ ಅದನ್ನು ಹೇಳ್ದಲ್ಲ, ಪ್ರಯೋಗಶಾಲೆ ಇದು. ಇದನ್ನು ಸಕ್ಸಸ್ ಆದರೆ ಎಲ್ಲ ಕಡೆಗೆ ಇನ್ಸ್ಟಾಲ್ ಮಾಡೋದು. ನೆಕ್ಸ್ಟ್ ಮುಂದಿನ ಜನ್ರೇಷನ್ಗೆ ಅನುಕೂಲ ಆಗುತ್ತೆ. ನೀರು ಸೇವ್ ಆಗುತ್ತೆ, ಉಳುಮೆ ಸೇವ್. ಅಕಸ್ಮಾತ್ ಉಳುಮೆ ಮಾಡ್ತೀನಿ, ಉಳುಮೆ ಸೇವ್ ಆಗುತ್ತೆ. ಸುತ್ತ ಬರುತ್ತೆ ಗಾಡಿಯಾಗ. ಒಂದು ಬಾಕ್ಸಲ್ಲಿ ಅಲ್ಲಿ ನೀನು ಪೇಪರ್ ಹಾಕ್ತೀನಿ, ಅಲ್ಲಿ ಕಳೆನೇ ಬರೋಲ್ಲ. ಅದು ತೊಟ್ಟಿಡ್ತೀನಿ ಅಂದರೆ ಅದಕ್ಕೆ ಸೇಫು. ನೀರು ಕೊಡು 4ರಿಂದ 1 ಕೊಡೋ ಕಡೆ ನೀರು ಕೊಡು ಸಾಕು. ಇನ್ಲೈನ್ ಡ್ರಿಪ್ಪರ್ ಆದರೆ 2 ವರ್ಷಕ್ಕೊಂದು ಸರಿ ಹಾಳಾಗುತ್ತೆ. ಬಟ್ ಆನ್ಲೈನ್ ಆದರೆ ಹೋಗಲ್ಲ. ಅದು ವರ್ಷಾನುಗಟ್ಲೆ 10 ವರ್ಷ ಬರ್ತದೆ. ಅದು ಅಲ್ಲೊಂದು ಡ್ರಿಪ್ ಪಾಯಿಂಟ್ ಮಾಡಿ ಅಲ್ಲೊಂದು ಕಡೆ ಡ್ರಿಪ್ ಮಾಡಿದ್ರೆ ಭಾಳ ಬೆನಿಫಿಟ್ ಇದೆ. ಇದು ಆ ಲೆಕ್ಕಾಚಾರ ಮಾಡಿರೋದಿಲ್ಲ. ಮನೆ ಹತ್ರನೇ 1 ಎಕರೆ ಜಾಗದಲ್ಲಿ ಇದನ್ನು ಪ್ರಯೋಗಶಾಲೆ ಮಾಡ್ಕೊಂಡಿದ್ದೀನಿ. ಏನೇನೆಲ್ಲ ಬೆಳ್ಕೊಂಡಿದ್ದೀರಿ ಸರ್ ಇಲ್ಲಿ? ಸರ್ ಇದರಲ್ಲಿ ಇದು ಅಡಿಕೆ ನೋಡಿ, ಇದು ಆಪಲ್. ಇದು ಆಪಲ್ ಗಿಡ ಹಾಕಿದ್ದೀನಿ. ಸೀಬೆ, ಇದು ಆಲ್ಫನ್ಸಿಸ್ ಅಂದರೆ ಬಿರಿಯಾನಿ ಎಲೆ ಅಂತ ಯೂಸ್ ಮಾಡ್ತಾರೆ ಅದನ್ನು. ಇದು ಆ ಗಿಡ. ಇದು ಪಪ್ಪಾಯಿ, ಕಮ್ರಾಕ್ಷಿ, ಸ್ಟಾರ್ ಫ್ರೂಟ್ಸು. ಇದು ಬಟರ್ ಫ್ರೂಟು, ಚಕ್ಕೆ. ಇದು ಸುವರ್ಣಗೆಡ್ಡೆ, ಇದು ಜಾಯಿಕಾಯಿ, ಅದು ಪನ್ನೀರ್ಲೆ. ಇದರಲ್ಲಿ ಅದೇ ನಾನು ಹೇಳಿದೆ, ಇದು ಪ್ರಯೋಗಶಾಲೆ. ಇದರಲ್ಲಿ ಏನಾಗುತ್ತೆ ಆಗು ಹೋಗೋಳು ಗೊತ್ತಾಗುತ್ತೆ ನನಗೆ. ಇದರಲ್ಲಿ ಏನು ಫೇಲ್ ಆಗಿದೆ ಅಲ್ಲಿ ಸರಿ ಮಾಡ್ಕೋಬೇಕು. ಅಲ್ಲಿ ಅದನ್ನು ರೆಡಿ ಮಾಡ್ಕೊಂಡು ಇದು ಪ್ರಯೋಗಶಾಲೆ ಅಂತ ರೆಡಿ ಇಟ್ಕೊಂಡು ಇಲ್ಲಿ ಏನು ಆಗು ಹೋಗೋಳು ನೋಡ್ಕೊಂಡು ನಂತರ ಅಲ್ಲಿ ಇನ್ಸ್ಟಾಲ್ ಮಾಡ್ತೀನಿ ಗದ್ದೆ ಹತ್ರ. ಅಲ್ಲಂದ್ರೆ 9 ಎಕರೆ ಒಂದು ಕಡೆ ಇದೆಯಲ್ಲ, ಅಲ್ಲಿ ಎಕ್ಸ್ಟ್ರಾ ಇನ್ಸ್ಟಾಲ್ ಮಾಡ್ಕೊಳ್ತೀನಿ ಅಲ್ಲಿ. ಸರ್ ಲಾಸ್ಟ್ ಟೈಮ್ ಇಲ್ಲಿ ಏನು ಮಾಡಿದೆ ಅದನ್ನು ಗದ್ದೆ ಹತ್ರ ಇನ್ಸ್ಟಾಲ್ ಮಾಡಿದೆ. ಅಲ್ಲಿ ನನಗೆ ಪ್ರಕೃತಿ ವಿಕೋಪ ಅಂದರೆ ಈಗ ಬೇರೆ ಗದ್ದೆಯವರು ಹುಲ್ ಕೀಳ್ಕೋತಾರೆ. ಹುಲ್ ಸಮೇತ ಗಿಡನೂ ಕೊಟ್ಟಾಗೋರೆ. ಸೆಕ್ಯೂರಿಟಿ ಮಾಡ್ಬೇಕು ಅನ್ನಿಸ್ತು ನನ್ನ ಮೊದಲು. ಈಗ ಸೆಕ್ಯೂರಿಟಿ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ. ಅಂದರೆ ತೋಟ ಸುತ್ತ ಬೇಲಿ, ಲವಿ ಬೇಲಿ. ಆ ಬೇಲಿ ರೆಡಿ ಮಾಡ್ಕೊಂಡು ಆನಂತರ ಗಿಡಗಳು ಹಾಕ್ಬೇಕು. ನೋಡಿ ಸಾರಿ, ನಾನು 20,000 ದುಡ್ಡು ಕೊಟ್ಟು ಗಿಡಗಳು ತಂದು ಹಾಕಿದ್ರೆ ಹುಲ್ ಸಮೇತ ಗಿಡನೂ ಕೊಟ್ಟಾಗೋರೆ. ಸರ್ ಈಗ ಅನ್ನಂಗಿಲ್ಲ, ಸುಮ್ಮನಿರಂಗಿಲ್ಲ. ಏನು ಮಗ ಹುಲ್ಲು ಹೋಗ್ಬಾರ್ದ ನಾವು? ಅಟ್ಲೀಸ್ಟ್ ನೀನು ಮೇಯ್ಸಲ್ಲ, ನಾವು ನಮಗೂ ಬಿಡಲ್ಲ. ನಾನು ಇಲ್ಲಿ ಹಳ್ಳಿಲಿ ಮಾರ್ಕ್ಸ್ ಕೇಳಿದ್ರಿ ನೀವು. ಹಂಗಾಗಿ ಅವ್ರನ್ನ ಇದು ಮಾಡ್ಲಿಕ್ಕೂ ಆಗಲ್ಲ, ನಿಷ್ಠೂರ ಮಾಡೋಕ್ಕಾಗಲ್ಲ. ಹಂಗಾಗಿ ಕಂಟ್ರೋಲ್ಗೋಸ್ಕರ ಈ ಸಾರಿದ ಸುತ್ತ ಮುಳ್ಳುಬೇಲಿ ಅಂತಂದರೆ ಇದು ನಿಂಬೆ ಮತ್ತು ಇನ್ನೊಂದು ಮುಳ್ಳುಗಳು ಹಣ್ಣುಗಳಿದೆ, ಅದನ್ನು ಬೇಲಿ ಮಾಡ್ತಾಯಿದ್ದೀನಿ. ಈಗ ಲವಿ ಬೇಲಿ ಮಾಡಿ ಅದಕ್ಕೆ ಇದನ್ನು ಹಬ್ಬಿಸ್ತಾ ಇದ್ದೀನಿ. ಲವಿ ಬೇಲಿಗೆ ಮೀನ್ಸು ಇದು ಗೊಬ್ಬರದ ಗಿಡ, ಗ್ರಿಲ್ ಸಿಡಿಯ ಈಗ ಹಾಕಿದ್ದೀನಿ. ನೀವು ನೋಡಿದ್ರೆ ಗೊತ್ತಾಗುತ್ತಲ್ಲ ಹೋಗಿ. ಇಲ್ಲಿ ಏನೇನು ಪ್ರಯೋಗ ಮಾಡಿದ್ರಿ? ಎಷ್ಟು ಗಿಡಗಳು ನೆಟ್ಟಿದ್ದಾರೆ ಇಲ್ಲಿ? ಸರ್ ಇಲ್ಲಿ ಇದು ನೋಡಿ, ಅಡಿಕೆ ಗಿಡ 100 ಇದೆ, ಬಟರ್ ಫ್ರೂಟ್ 10 ಇದೆ, ಜಾಯಿಕಾಯಿ 10 ಇದೆ, ಚಕ್ಕೆ ಗಿಡಗಳು 10 ಇದೆ,
ಇಲ್ಲಿ ಲವಂಗ ಸೋತೋಗ್ಬಿಟ್ಟು ಇಲ್ಲಿ ವಾತಾವರಣಕ್ಕೆ ಬದುಕಲ್ಲ, ಅದಕ್ಕೆ ನೆರಳು ಜಾಸ್ತಿ ಬೇಕು. ಮತ್ತು ಏಲಕ್ಕಿ ಸೋತೋಗ್ಬಿಟ್ಟು, ಯಾಕೆ ಅಂದರೆ ನೆರಳು. ಇಲ್ಲಿ ಮೊದಲೇ ಶುಂಠಿ ಹಾಕಿದೆ, ಸೂಪರ್ ಇತ್ತು. ಲಾಸ್ಟ್ ಟೈಮ್ ಶುಂಠಿ ಬೆಳೆದೆ, ಲಾಸ್ ಆಯಿತು, ಯಾಕೆಂದರೆ ರೇಟ್ ಇಲ್ಲ. ಈ ವರ್ಷ ಒಳ್ಳೆ ರೇಟ್ ಇದೆ. ಈ ವರ್ಷ ಅದೇ ರೇಟ್ ಇದೆ, ನನಗೆ 4 ಲಕ್ಷ ರೂಪಾಯಿ ತಿದ್ದಿಲ್ಲ ಶುಂಠಿಗೆ. ಬರೀ 30,000 ರೂಪಾಯಿ ಮಾಡಿದೆ ಲಾಸ್ಟ್ ಟೈಮ್, ಬರೀ 15 ರೂಪಾಯಿ ಕಿಲೋ. ಈ ಸಲ 105 ರೂಪಾಯಿ ಕಿಲೋ. ಹಂಗಾಗಿ ನೋಡಿ, ಅದೇ ದರ ಸಮರ. ದರ ನಿಗದಿತಿಯಾದ ದರ ಸಿಕ್ಕಿದ್ರೆ ನಮ್ಮನ್ನು ಹಿಡಿದು ನಿಲ್ಸೋರು ಯಾರು ಗೊತ್ತೋ ರಾಜಕಾರಣಿಗಳಿಗೆ, ಇವ್ರು ಸಿಕ್ಬಿಟ್ಟು ನಿಲ್ಸಲ್ಲ. ಹಂಗಾಗಿ ಇವ್ರಿಗೆ ರೇಟೇ ಕೊಡೋದು ಬೇಡ ಅಂತ ತೀರ್ಮಾನ ಮಾಡ್ಕೊಂಡವ್ರು ಅವರು. ನೆಕ್ಸ್ಟ್ ಇಯರ್ ರೇಟ್ ಆಗುತ್ತೆ ಅಂತ ಈ ಸರಿ ಎಲ್ಲರೂ ಮಾಡ್ತಾರೆ, ಅದನ್ನೇ ಗೊತ್ತಾಗಲ್ಲ. ಅದು ಗ್ಯಾಂಬ್ಲಿಂಗ್ ಇದು ಒಂಥರ. ಈ ಲವಂಗ ಫೇಲ್ ಆಯ್ತು, ಯಾಕೆ? ಸಮ್ಮರ್ ಬಿಸಿಲು, ಅದಕ್ಕೆ ಅಟ್ಮಾಸ್ಫಿಯರು ನೆರಳೇ ಇರಬೇಕು, ನೆರಳಿನ ವಾತಾವರಣನೇ ಕೊಡಬೇಕು. ಪೂರ್ತಿ ನೆರಳು ಆಗಲ್ಲ, ಶೇಡ್ ಬೇಕು ಅದಕ್ಕೆ. ಅಂದರೆ ಶೇಡ್ ಅಲ್ಲಿ ಸೃಷ್ಟಿ ಮಾಡಿದ್ದೀನಿ ಶೇಡಿಗೆ. ಈಗ ಅಲ್ಲಿ ಈಗ ಇಲ್ಲೇನು ಫೇಲ್, ಯಾಕೆ ಫೇಲ್ ಅದೇ ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ ಆಲ್ರೆಡಿ ಮಾಡ್ತಾ ಇದ್ದೀನಿ ಈಗ ಅಲ್ಲಿ ಆಮೇಲೆ ಇಂಪ್ರೂವ್ಮೆಂಟು. ನೀವು ಅಲ್ಲೇ ಯಾಕೆ ಡೈರೆಕ್ಟ್ ನೆಟ್ಟಿ ಅಲ್ಲೇ ಬೆಳೆಸಿ ಅಲ್ಲೇ ನಿಜ ಇಲ್ಲಿ ನೀವು ಪ್ರಯೋಗ ಮಾಡಿ? ಸರ್, ಈಗ ನರ್ಸರಿ ಯಾಕೆ ಮಾಡ್ತೀವಿ ಹೇಳಿ? ನಿಜ ಒಳ್ಳೆ ಉತ್ತಮವಾದ ಪ್ರಶ್ನೆ ಸರ್. ಈಗ 1 ಎಕರೆಯಲ್ಲಿ ಮೇಂಟೈನ್ ಮಾಡ್ಲಿಕ್ಕೂ 1 ಕ್ವಿಂಟಲ್ ಮೇಂಟೈನ್ ಮಾಡೋಕ್ಕೂ ಭಾಳ ವ್ಯತ್ಯಾಸ ಇದೆ ಸರ್. ಒಟ್ಲಾಕ್ ಹಾಕ್ತೀವಿ ಹೇಳಿ, ಇಡೀ ಗದ್ದೆಲ್ಲ ಹಾಕ್ಬೋದಿತ್ತಲ್ಲ ಭತ್ತವಾಗಿದ್ರೆ. ಅಷ್ಟಾಗಲ್ಲ, ಒಟ್ಲಾಕೇನು ಇಡೋದು 25 ದಿವಸ ಭಾಳ ಕೇರ್ಫುಲ್ಲಾಗಿ ಬೆಳೆ ಬೆಳೆದು ಒಟ್ಲು ಸಸಿ ಮಾಡಿ ರೆಡಿ ಮಾಡ್ಕೊಂಡು ನಾಟಿ ಮಾಡ್ತೀವಿ. ಇದು ಹಾಗೇನೆ. ಯಾಕೆ ಇಲ್ಲಿ ಇಂಟೆನ್ಸಿವ್ ಕೇರ್ ತಗೋಬೋದು ಇಲ್ಲಿ, ಬಟ್ ಅಲ್ಲ 1 ಎಕರೆಯಲ್ಲಿ ಇಂಟೆನ್ಸಿವ್ ಕೇರ್ ತಗೋಬಾರ ರಿಸ್ಕ್ ಆಗುತ್ತೆ. ಅದು ಲೆಕ್ಕಾಚಾರ. ಈಗ ನೀವು ಏನೇ ಪ್ರಯೋಗ ಮಾಡಿದ್ರು ಇಲ್ಲಿ ನೆಟ್ ಚೆನ್ನಾಗಿ ಬಂದರೆ ತಗೊಂಡಾಗ ಅಲ್ಲಿ ಈ ಫೇಲ್ ಏನು ಫೇಲ್ ಆಗೋದು ಗೊತ್ತಾಗುತ್ತಲ್ಲ, ನೆಕ್ಸ್ಟ್ ಇಂಪ್ಲಿಮೆಂಟ್ ಶುರು ಆಗುತ್ತೆ ಅಲ್ಲಿ. ಅಲ್ಲ ಇಲ್ಲಿ ಭೂಮಿನೂ ಸೇಮ್ ಅದೇ ಮಣ್ಣಿದೆ, ಅಲ್ಲೂ ಅದೇ ಸೇಮ್. ನನ್ನ ವಾತಾವರಣ ಒಂದೇ ಅಲ್ವಾ, ಒಂದು ಭೂಮಿ ಮೇಲೆ ವ್ಯತ್ಯಾಸ ಆಗೋದೇನ, ಬಟ್ ಇಲ್ಲಿಗಿಂತ ಭೂಮಿ ಉತ್ತಮವಾಗಿದೆ. ಅದು ಇದಕ್ಕಿಂತ ಉತ್ತಮವಾಗಿದೆ ಭೂಮಿ ಅದು. ಹಂಗಾಗಿ ಇಲ್ಲಿ ಫೇಲ್ ಆದರೆ ನನಗೆ ಅಲ್ಲಿ ಸಕ್ಸಸ್ ಮಾಡೋಕ್ಕೆ ದಾರಿ ಸಿಗುತ್ತಲ್ಲ ಅಲ್ಲಿ. ಅದು ಮೇಜರು. ಯಾಕೆ ಫೇಲ್ ಆದೆ, ಎಲ್ಲಿ ಫೇಲ್ ಆದೆ ಗೊತ್ತಾಗುತ್ತೆ. ಅದನ್ನು ನಿವಾರಣೆ ಮಾಡ್ಬೋದಲ್ಲ, ಅದು ಲೆಕ್ಕಾಚಾರ. ತೆಂಗು ಎಷ್ಟಿದೆ ಸರ್ ಇಲ್ಲಿ? ಇಲ್ಲಿ ತೆಂಗು 40 ಇದೆ ಸರ್ ಅಷ್ಟೇ. ಇಲ್ಲಿ 40 ಇದೆ. ಓಕೆ, ಇಲ್ಲಿ ಭೂಮಿ ನೀವು ಉಳಲ್ಲ? ಇಲ್ಲಿ ಉಳಲ್ಲ, ಇದನ್ನು ಉಳಲ್ಲ. ಇದನ್ನು ಉಳಲ್ಲ. ಓಕೆ, ಎಲ್ಲ ಬ್ರಷ್ ನೋಡಿ, ಇಲ್ಲಿ ಬ್ರಷ್ ಮಾಡಿದ್ದೀನಿ. ಈಗ ಕಮ್ಮಿ ಇದೆ, ಇದನ್ನ ಗದ್ದೆ ತೋರಿಸ್ತೀನಿ ಈಗ ನಿಮಗೆ. ಅಲ್ಲಿ ಎಷ್ಟು ಕಳೆ ಇದೆ. ಓಕೆ, ನೀರಿಗೆ ಸರ್ ಇಲ್ಲೆಲ್ಲ ನೀವು ಮೈಕ್ರೋ ಸ್ಪ್ರಿಂಕ್ಲರು, ಇದೆಲ್ಲ ಮೈಕ್ರೋ ಸ್ಪ್ರಿಂಕ್ಲರ್. ಇದು ಒಂದು ರೌಂಡ್ ಆನ್ ಮಾಡಿಸ್ತೀನಿ ಬೇಕಾರೆ. ಇದಕ್ಕೆ ಸ್ಪೇಸಿಂಗ್ 20 ಅಡಿ, ಒಂದರಿಂದ ಇನ್ನೊಂದಿಗೆ 20 ಅಡಿ. ಅದು ಟ್ರಯಾಂಗಲ್ಲು, ಸರ್ಕಲ್ ಉಳಿಯುತ್ತೆ. 20 ಅಡಿ ಪರ ಸರ್ಕಲ್ ಉಳ್ಕೊತ್ತೆ, ಅದಕ್ಕೆ ಟ್ರಯಾಂಗಲ್ ಹಾಕಿದ್ದೀನಿ. ಹಂಗಾಗಿ ಸರ್ಕಲ್ ಫುಲ್ ಕವರ್ ಆಗುತ್ತೆ. ಆ ಲೆಕ್ಕಾಚಾರ ಹಾಕಿದ್ದೀನಿ. ಗದ್ದೆ ಹತ್ರ ಇದು ಮೈಕ್ರೋ ಸ್ಪ್ರಿಂಕ್ಲರು, ತೋಟದ ಹತ್ರ ರೇನ್ ಗನ್ನು ಅಲ್ಲಿದೆ. ತೋರಿಸ್ತೀನಿ, ಆನ್ ಮಾಡಿ ತೋರಿಸ್ತೀನಿ. ಇದ್ರೆ ನೆಟ್ಟಿರೋ ನೀವು ತಗೊಂಡು ಹೋಗ್ತೀರಾ ಸರ್ ಈ ಗಿಡಗಳನ್ನ? ಇದು ಹೇಳಿದ್ನಲ್ಲ ಪ್ರಯೋಗ, ಇಲ್ಲೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲ, ಫೇಲ್ ಆದರೆ ಏನು ಫೇಲ್ ಆದರೆ ರೆಡಿ ಮಾಡ್ಕೊಂಡು ಅಲ್ಲಿ ಕಂಟಿನ್ಯೂ ಹೊಸದಾಗಿ. ಈಗ ಆಪಲ್ ನೆಟ್ಟಿದ್ರೆ? ಹಾಂ ಸರ್, ಇಲ್ಲಿ ಆಪಲ್ ಬೆಳೆದಿದ್ದಾರೆ ಇದ್ದಾರೆ. ಈಗ ಮೊದಲೆಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಬೆಳೀತಾ ಇದ್ರು. ಈಗ ಪುತ್ತೂರಲ್ಲೆಲ್ಲ ತೋಟನೇ ಮಾಡಿದ್ದಾರೆ, ಒಳ್ಳೆ ಇಳುವರಿಯನ್ನು ತೆಗಿತಿದ್ದಾರೆ. ಇತ್ತೀಚೆಗೆ ತುಮಕೂರಲ್ಲಿ ಒಬ್ಬರು ಮಾಡಿದ್ದಾರೆ. ಅಂದರೆ ತುಮಕೂರು ಜಾಸ್ತಿ ಸಮ್ಮರು ಬಿಸಿಲು, ಮತ್ತು ನಮ್ಗೆ ಅದಕ್ಕಿಂತ ಕಮ್ಮಿ. ನಾವ್ಯಾಕೆ ಮಾಡಬಾರ್ದು? ನನಗೊಂದು ಆಸಕ್ತಿ ಬಿಡ್ತು, ಹಂಗಾಗಿ ಆಪಲ್ ಗಿಡ ಹಾಕಿದ್ರಿ. ಇದಕ್ಕೆಲ್ಲ ಕೊಡ್ತಾರೆ ಜೀವಾಮೃತ ಮತ್ತು ಬೇಸಿಂಗ್ ಬಜಾರೆ. ಇದಕ್ಕೆ ಯಾವುದಕ್ಕೂ ಮಿನೂರು ಇಲ್ಲ ಸರ್. ಸಾಯ್ಬೋದು ಗಿಡ ಹೋಗಲಿ ಸರ್, ಒಂದು ಸಾಯ್ತು, ಯಾವ್ದು ಸತ್ತು ಏನು ಸಾಯ್ತು ನಮಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಅದನ್ನು ರೆಡಿ ಮಾಡ್ತಾ ಇತ್ತು. ಅಷ್ಟೆಲ್ಲ ಬಂದು ಉಳ್ಕೊಂಡ್ರು ಅದಕ್ಕೆ ಶಕ್ತಿ ಇದೆ ಅಂತ ಲೆಕ್ಕಲ್ಗೆ. ನಮ್ಮ ಈ ವಾತಾವರಣಕ್ಕೆ ಏನೇ ಬಂದು ತಡ್ಕೊಳ್ಳೋ ಶಕ್ತಿ ಇರ್ತದೆ. ಅದು ನೆಕ್ಸ್ಟ್ ಸಾಯಲ್ಲ. ಅದು ವಾದ ಸರ್. ಹೋದ್ರೆ ಒಂದು ಗಿಡ ಹೋಗುತ್ತೆ, ತಲೆ ಕೆಡಿಸ್ಕೋದು ಬೇಡ. ನೆಕ್ಸ್ಟ್ ಟೈಮ್ ಇನ್ಸ್ಟಾಲ್ ಮಾಡ್ಕೋಣ. ಪೆಸ್ಟಿಸೈಡ್ ಹಾಕೋದು ಯಾಕೆ? ಅದಕ್ಕೆ ಪೆಸ್ಟಿಸೈಡ್ ಹಾಕ್ತಿಂದ ನಾನು ಇನ್ಪುಟ್ ಜಾಸ್ತಿ ಮಾಡ್ತೇವೆ, ಅದಕ್ಕೆ ಸೋಂಬೇರಿ ಬೀಳ್ತದು. ಆ ಸೋಂಬೇರಿ ಗಿಡಕ್ಕೆ ಬದಲು ವಾತಾವರಣದಲ್ಲಿ ನಿಸರ್ಗದಲ್ಲಿ ಅದಕ್ಕೆ ಅದೇ ಆದ ರೆಡಿ ಮಾಡ್ಕೋಬೇಕು. ಅದು ಇದು ನಾನು ಟ್ರೈನಿಂಗ್ ಹೋದಾಗ ಹೇಳ್ಕೊಟ್ಟಿರೋದು ವಿಚಾರ ಅದು ಸರ್. ಇದು ನಾನು ಒಬ್ಬನೇ ಇದ್ದೆ ಆಗ. ಇವಾಗ ಮಕ್ಕಳಿದ್ದಾರೆ, ಸ್ವಲ್ಪ ಅವ್ರಿಗೂ ನನಗೂ ಭಿನ್ನಾಭಿಪ್ರಾಯ ಇದೆ. ಅದಕ್ಕೋಸ್ಕರ ಅವ್ನಿಗೆ ಬೇರೆ ಮಾಡಿದ್ದೀನಿ. ಅವನ ಅರ್ಧ ಜಮೀನು ಅವ್ನು ಕೊಟ್ಟಿದ್ದೀನಿ. ನಿನ್ನ ಇಷ್ಟದಂಗೆ ಬೆಳಿಬೇಕು, ನಾನು ನನ್ನ ಇಷ್ಟದಂಗೆ ಬೆಳಿಬೇಕು. ಭಿನ್ನಾಭಿಪ್ರಾಯ ಯಾಕೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ ನಿಮಗೆ. ಎಲ್ಲರೂ ಒಂದೇ ಥರ ಇರಲ್ಲ. ಈಗ ನನ್ನ ಅಂತ ಯಾರೋ ಹಣದ ಕೊಟ್ಟಿದ್ದೀನಿ ಈಗ ಆಲ್ರೆಡಿ. ಈಗ ರೇಷ್ಮೆಗೆಲ್ಲ ಪೂರ್ತಿ ಒಂದೇ. ನಾನು ಅದಕ್ಕೆ ನನಗೆ ಟಚ್ಚೇ ಇಲ್ಲ. ಅವನು ಹೆಂಗೆ ಬೇಕಾದ್ರೆ ಬೆಳಿಬೋದು. ಅವನು ಲಾಸು ಆದಾಯ ಅವ್ನು ಗೊತ್ತಾಗಬೇಕು. ನಾನು ಇದ್ದಂಗೆ ಅವ್ನು ನೋಡ್ಕೋಬೇಕು. ಏನಾಗ್ತಾ ಇದ್ದಾನೆ, ಏನು ಲಾಸ್ ಆಗ್ತಾ ಇದ್ದಾನೆ, ಮೋಸ ಆಗ್ತಾಯಿದೆ ಅಂತ ನಾನು ನೋಡ್ಕೋಬೇಕು. ನನಗೆ ಶಕ್ತಿ ಇದ್ದಂಗೆ ನಾನೇ ಮಾಡ್ತಾಯಿದ್ರೆ ಅವ್ನು ಕಲಿಯೋದು ಅವಾಗ. ಅಲ್ಲ, ನಿಮ್ಮ ದಾರಿಲಿ ಅವ್ನು ಬಂದರೆ ಅವ್ನಿಗೆ ಇನ್ನೂ ಈಸಿ ಆಗುತ್ತಲ್ಲ. ಅದು ಸತ್ಯ, ನಿಜ. ನನ್ನ ಮಾತನ್ನು ಈಗಿನ ಕಾಲದಲ್ಲಿ ಕೇಳೋ ಜನಗಳು ಬೇಕಲ್ಲ, ಅವ್ರಿಗೆ ಅರಿವಾಗಬೇಕು. ನಾನು ಎಲ್ಲಿ ಮಾಡ್ತಾಯಿದ್ದೀನಿ ತಪ್ಪು ಅರಿವಾಗಬೇಕು ಅವ್ರಿಗೆ. ಅದು ಮೇಜರು. ಈಗ ನಿಮ್ಮ ಮಗನಿಗೆ ಈ ಥರ ನಾವು ಮಾಡಿದ್ವಿ, ಇದ್ರಲ್ಲಿ ಫೇಲ್ ಆಗೈತಿ, ನಿಮ್ಮ ಅನುಭವಗಳು ಜಾಸ್ತಿ. ಈಗ ಅವ್ನು ಮಾಡ್ತಾನೆ ಅಂತ ಹೋಗ್ತಾಗ ಅದ್ರಲ್ಲಿ ಲಾಸ್ ಆಗಬೇಕು ಸರ್. ನಿಜ ಆಗಿ ತಿರ್ಗಿ ಲಾಭ ನೋಡಿ. ಯಾವುದೇ ನೋಡಿ, ಪೊಲೀಸ್ನವ್ರ ಗಾದೆ ಹೇಳ್ತಾರೆ, ಪೊಲೀಸರ ಮಕ್ಕಳು ಕಳ್ಳರು, ಡಾಕ್ಟ್ರ್ ಮಕ್ಕಳು ರೋಗಿಷ್ಟ್ರು,
ಯಾಕೆಂದರೆ ಅವ್ರ ಮಾತನ್ನು ಅವ್ರ ಮಕ್ಕಳು ಯಾರೂ ಕೇಳಲ್ಲ. ನೀವು ಅಲ್ಲಿಂದ ಹುಡ್ಕೊಂಡು ಬಂದಿದ್ರಿ ನನ್ನ, ಇಲ್ಲಿ ಏನೋ ಇದೆ ಅಂತ. ಇಲ್ಲರ ಯಾಕೆ ಬರ್ತಿದ್ರಿ ನನ್ನ ಹತ್ರ ನೋಡ್ಕೊಂಡು ಇಂಟ್ರೂ ಮಾಡೋಕ್ಕೆ? ನಿಮ್ಮ ಕೆಲಸ ಇಲ್ವಾ? ನೀವು ನನ್ನ ಯಾಕೆ ಇಂಟ್ರೂ ಮಾಡ್ತೀರಿ? ಏನೋ ಸಾಧನೆ ಮಾಡಿದರೆ ಅನ್ನೋ ಉದ್ದೇಶಕ್ಕೆ ನೀವು ಇಂಟ್ರೂ ಮಾಡ್ತಾ ಇರೋದು. ಅದೇ ನಮ್ಮನೆ ಜನಗಳಿಗೆ ನಾವು ಮಾಡೋದು ಹಿಡಿಯಲ್ಲ. ಕಿತ್ತಲ ಗಿಡ ಮದ್ದಲ್ಲ. ಇದು ನನ್ನೊಂದಲ್ಲ, ಎಲ್ಲರೂ ಮನೇಲಿರೋದು ನಿಜ. ವಿಶ್ವೇಶ್ವರಯ್ಯನಿಗೆ ಅವನ ಹೆಂಡತಿ ಅವ್ರಿಗೆ ಒಪ್ಪಿಲ್ಲ, ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ನಾನು ಓದಿದ್ದೀನಿ ಹಿಸ್ಟ್ರಿಯ, ನಾನು ನೋಡಿಲ್ಲ, ಕೇಳಿದ್ದೀನಿ. ಸೇಮ್ ನಮ್ಮನೆ ಎಲ್ಲರೂ ಮನೇಲಿ ನಡೀತಾ ಇರೋದು ಅದೇ. ಅವ್ರದ್ದು ಅವ್ರಿಗೆ ಹಿಡಿಯಲ್ಲ. ನಾವು ಮಾಡ್ತಾ ನಾವು ಸರಿ ಸರ್ ಇಲ್ಲ. ಅವನಿಗೊಂದು ಪ್ರಶಸ್ತಿ ಬಂದಿದೆ, ಯುವ ರೈತ ಪ್ರಶಸ್ತಿ ಸಿಕ್ಕಿದೆ ಲಾಸ್ಟ್ 2 years ಬ್ಯಾಕ್. ಅವನು ಅಚೀವ್ಮೆಂಟ್ ಮಾಡ್ತಾನೆ. ಬಟ್ ಅವನು ರಾಸಾಯನಿಕ ಕೃಷಿ ಮಾಡ್ತಾನೆ, ರಾಸಾಯನಿಕ ಕೃಷಿ ಪಡ್ತಾನೆ, ಅದು ಮೇಜರ್. ಅಲ್ಲ, ನೀವು ಸಾವಯವ, ನಿಮ್ಮ ಮಗ ರಾಸಾಯನಿಕ, ಯಾಕೆ ಸರ್? ಸರ್ ಅದೇ ಎಸ್ ಅದೇ ಸತ್ಯ. ಯಾಕೆ ಅಂತಂದರೆ ಸರ್, ಅದು ಸತ್ಯ ಕಹಿ, ಸುಳ್ಳು ಸಿಹಿ. ಮಕ್ಕಳುಗಳು ಸಿಹಿನೇ ಇಷ್ಟಪಡ್ತಾರೆ, ಕಹಿ ಯಾರು ಇಷ್ಟಪಡಲ್ಲ. ಅದು ಅನುಭವ ಆದಮೇಲೆ ಅವ್ರಿಗೆ ಯಾವ್ದು ಸತ್ಯ ಅಂತ ಗೊತ್ತಾಗುತ್ತೆ. ನಾನು ಅದನ್ನು ಕಲಿಸ್ಕೊಡೋಕ್ಕೋಸ್ಕರ ಅವ್ನು ಮಾಡ್ತಾ ಇರೋದು. ಅವನಿಗಾಗಿದೆ ರೂರ್ಬೇಕದು. ಎಷ್ಟು ಎಕರೆ ಬಿಟ್ಕೊಟ್ಟಿದ್ದೀರಾ? ಅವ್ನಿಗೆ 5 ಎಕರೆ ಬಿಟ್ಕೊಟ್ಟಿದ್ದೀನಿ. ಅವನಿಗೆ 5 ಎಕರೆ ಬಿಟ್ಕೊಟ್ಟಿದ್ದೀರಾ. ಏನೇನು ಬೆಳೀತಾರೆ ಅವನು ಇದು ಅಡಿಕೆ ಹಾಕೊಂಡಿದ್ದಾನೆ. ಅಡಿಕೆ ಅವನು ಸಾವೇನೇ ಬೆಳಿತಾನೆ. ಇದು ರೇಷ್ಮೆ ಮಾತ್ರ ಗೊಬ್ಬರ ಹಾಕ್ತಾನೆ, ಅಂದರೆ ಮೆನ್ನೂರು ಕೊಡ್ತಾ ಇದ್ದಾನೆ. ಅದು ಝೀರೋನೇ, ಕಲ್ಟಿವೇಷನ್ ಝೀರೋನೇ ಅದನ್ನು. ಬಟ್ ಅದು ಸ್ವಲ್ಪ ವೈರುಧ್ಯ. ಕೆಲವು ಒಂದು ನಾನು ಹೇಳ್ದನಲ್ಲ, ರಾಸಾಯನಿಕ ಮಾಡಿದ್ರು ಪ್ರೊಡಕ್ಷನ್ ಬೇಗ ಬರುತ್ತೆ, ಅಂದರೆ ಬೇಗ ಸ್ಪೋರ್ಟಿಂಗ್ ಕಾಣುತ್ತೆ. ಬಟ್ ಅಷ್ಟೇ ಖರ್ಚಾಗುತ್ತೆ, ಅಷ್ಟೇ ಮೋಸ ಆಗಿರುತ್ತೆ, ಅದರಲ್ಲಿ ಲಾಸ್ ಆಗಿರ್ತದೆ. ನಂದ್ರೆ ಲಾಸ್ ಇಲ್ಲ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲ್ಲ, ಕಳೆ ಇರ್ತದೆ. ಇದೇನಿಷ್ಟೆಲ್ಲ ಕಳೆ ಬೆಳ್ಕೊಂಡಂಗೆ ಕಾಣಿಸುತ್ತೆ, ಲಾಭ ಇದೆ. ಈ ಜನಗಳಿಗೆ ಸರ್, ಈ ಕಳೆ ಬೆಳೆದಿದೆ, ಕಳೆ ಕಿತ್ತಾಕ್ ಕೊಡಬೇಕು, ಅದು ಏನು ಸತ್ಯ ಇದ್ರೆ ಸತ್ಯ ಸರ್. ಈಗ ನಿಮಗೆ ಜಮೀನು ಅಂದ್ರೆ ಯಾವ ಥರ ಇರಬೇಕು? ನೀವು ನೋಡ್ತಾ ಇದ್ರಲ್ಲ ಸರ್, ಯಾವ ಜಮೀನಲ್ಲಿ ಕಳೆ ಜಾಸ್ತಿ ಬರುತ್ತೋ ಆ ಜಮೀನು ಸಮೃದ್ಧವಾಗದೆ ಅಂತ ಲೆಕ್ಕ. ಯಾವ ಜಮೀನಲ್ಲಿ ಕಳೆ ಬರಲ್ವೋ ಆ ಜಮೀನು ಯೋಗ್ಯ ಅಲ್ಲ ವ್ಯವಸಾಯಕ್ಕೆ. ಕಳೆನೇ ಬೆಳೆದಾದ್ಮೇಲೆ ಬೆಳೆ ಏನು ಬರೀತಾ ಅದರಲ್ಲಿ? ಯಾವ ಜಮೀನು ಸಮೃದ್ಧವಾಗದೆ ಕಳೆ ಬರ್ತಾನೆ ಇರ್ತದೆ, ಅದರಲ್ಲಿ ಎಗೇನ್ ಟು ಎಗೇನ್ ಬರ್ತಾನೆ ಇರ್ತದೆ. ಸರ್ ಈಗ ನಾನು ಇನ್ಪುಟ್ ಕೊಡೋದಕ್ಕಿಂತ ಬೇರೆಯವ್ರು ಕೊಡೋದಕ್ಕಿಂತ ನಾನೇ ಜಾಸ್ತಿ ಕೊಡ್ತೀನಿ ಇದರಲ್ಲಿ ಇನ್ಪುಟ್ಟು. ಹೆಂಗೆ ಅಂತ ಕೇಳಿ, ಸಾವಯವ ಗೊಬ್ಬರ ಅಲ್ಲೇ ಬೀಳುತ್ತೆ ಸರ್, ಬ್ರಾಡ್ಕಾಸ್ಟಿಂಗ್ ಅಲ್ಲೇ ಆಗುತ್ತೆ. ನಾನು ಎಲ್ಲೋ ಸ್ಟಾಕ್ ಮಾಡಿ ಎಲ್ಲೋ ತಂದು ಇಲ್ಲಿ ಒತ್ತು ಸುರಿಯೋ ಬದಲು ಸರ್ ಇಲ್ಲೇ ಮಜ್ಲಿ ಮಾಡೋದು, ಇದನ್ನೇ ಬ್ರಷ್ ಮಾಡ್ತಾರೆ, ಅಲ್ಲೇ ಬೀಳುತ್ತೆ ಅದು ಗೊಬ್ಬರ, ಅಲ್ಲೇ ಆಗುತ್ತೆ. ನಾನೇನು ಮಾಡಬೇಕಾಗಿಲ್ಲ. ಮುಚ್ಚಿಗೆನೂ ಆಗುತ್ತೆ, ನಿರಳು ಆಗುತ್ತೆ, ಗೊಬ್ಬರನೂ ಆಗುತ್ತೆ. ಸರ್ ಪಳೆ ಉಳಿಕೆ ಎಲ್ಲೋಗುತ್ತೆ, ಅಲ್ಲೇ ಕೊಳೆಯುತ್ತೆ, ಅಲ್ಲೇ ಗೊಬ್ಬರ ಆಗುತ್ತೆ. ಬಟ್ ನಾನು ಹೊರಗಡೆಯಿಂದ ತಂದು ಹಾಕ್ಬೇಕು ಇಲ್ಲಿಗೆ, ಅದು ಅವಶ್ಯಕತೆ ಇಲ್ಲ ಅಲ್ವಾ? ಇನ್ನೊಂದು ಸತ್ಯ ಗೊತ್ತಾ ನಿಮಗೆ, ಉತ್ತಿರೋ ಭೂಮಿ ಜಾಸ್ತಿ ನೀರು ಕುಡಿಯುತ್ತೋ, ಉಳಿದಿರೋ ಭೂಮಿ ನೀರು ಜಾಸ್ತಿ ಕುಡಿಯುತ್ತಾ? ಉತ್ತಿರೋ ಭೂಮಿ ಕುಡಿಯುತ್ತೆ. ಸುಳ್ಳು ಸರ್, ಒಂದೇ ಸರ್ ಕುಡಿಯೋದು ನೀರು ಉತ್ತಿರೋ ಭೂಮಿ. ಸೆಕೆಂಡ್ ಟೈಮ್ ಕುಡಿಯೋಲ್ಲ, ಗಾರೆ ಆಗೋಗುತ್ತದು. ಉತ್ತಿರೋ ಭೂಮಿಲಿ ಸಣ್ಣ ಸಣ್ಣ ಕುಡುಬಲು ಬದಿ ಸೇರ್ಕೊಂಡು ಒಂದು ಸಾರಿ ಲೇಯರ್ ಲಾಕ್ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ನೀರು ಕುಡಿಯೋಲ್ಲ, ನೀರು ಬಿದ್ದ ನೀರೆಲ್ಲ ಹರ್ಕೊಂಡು ಹೋಗುತ್ತೆ. ಈ ಭೂಮಿಲಿ, ಉಳಿದಿರೋ ಭೂಮಿಲಿ ಇದರಲ್ಲಿ ನೀರು ಬದಿನೇ ಆಗಲ್ಲ. ಎಷ್ಟೇ ಮಳೆ ಬೀಳಿ ನೀರನ್ನೇ ಹಾಯಿಸಿ ಬದಿ ಆಗಲ್ಲ. ಇದು ಬಿದ್ದ ನೀರು ನಿಂತು ನೀರು ಕುಡಿಬೋದು, ಮಳೆ ಬಿದ್ದ ನೀರು ನಿಂತಿದ್ರೆ ನೀರು ಕುಡಿಬೋದು, ಅಷ್ಟು ಫಿಲ್ಟರ್ ಇರುತ್ತೆ ಇದರಲ್ಲಿ. ಭೂಮಿ ಮೇಲೆ ಅಲ್ಲೇ ಫಿಲ್ಟರ್ ಇರುತ್ತೆ, ನೀರು ಕುಡಿಬೋದು, ಅಷ್ಟು ಫಿಲ್ಟರ್ ಇರುತ್ತೆ. ಬಿದ್ದ ನೀರು ಫುಲ್ ಹಿಂಗೆ ಹೋಗುತ್ತೆ, ನೀರು ಹರಿಯಲ್ಲ, ತೆವಳೋದು ಇಲ್ಲ. ನನ್ನ ಭೂಮಿಲಿ ಹರಿಯೋ ಗಾದೆ ಇದೆ, ಹರಿಯೋ ನೀರನ್ನ ನಿಲ್ಲಿಸಿ ನಿಂತದನ್ನ ಮಲಗಿಸಿ ಅದನ್ನು ತೆವಳಿಸಿ ಅಂತ ಹೇಳ್ತಾರೆ. ನಂದ್ರಲ್ಲಿ ಏನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗುತ್ತೆ. ಬಿದ್ದ ನೀರು ಒಂದು ಡ್ರಾಪು ನಂದು ವೇಸ್ಟ್ ಆಗಲ್ಲ, ಅರ್ಧಿ ಆಚ್ಕೋಗಲ್ಲ. ಬೇರೆಯವ್ರ ಗದ್ದೆಯಿಂದ ನನ್ನ ಭೂಮಿಗೆ ನೀರು ಬರುತ್ತೆ ಹೊರತು ನನ್ನ ಭೂಮಿಗೆ ಇನ್ನೊಂದು ಡ್ರಾಪ್ ಆಚ್ಕೋಗಲ್ಲ, ಎಲ್ಲ ಅಲ್ಲೇ ಹಿಂಗೆ ಹೋಗುತ್ತೆ. ಎಷ್ಟೇ ಮಳೆ ಹೊಯ್ಲಿ, ಎಷ್ಟೇ ದೊಡ್ಡ ಮಳೆ ಹೊಯ್ಲಿ, ಒಂದು ಡ್ರಾಪ್ ಹರಿಯಲ್ಲ, ಅದು ಫಸ್ಟ್ ಪಾಯಿಂಟ್. ಈಗ ನೀವು ಕಳೆ ಬಂದದೆ ಅಂದರೆ ಸುಮ್ಮನೆ ಕೆತ್ತಿ ಇಲ್ಲೇ ಬಿಟ್ಬಿಡ್ತೀವಿ ಅಷ್ಟೇ ಸರ್. ಮೇಯ್ನ್ ನೋಡಿ, ಇದಕ್ಕೆ ನನಗೆ ಅನುಕೂಲ ಆಗಬೇಕಷ್ಟೇ. ಇದಕ್ಕೆ ನಾನು ಅನುವು ಮಾಡಿಕೊಡ್ಬೇಕು. ಯಾವುದಕ್ಕೆ? ಅಡಿಕೆ ಗಿಡಕ್ಕೆ. ನಾನು ಮೇಯ್ನ್ ಕ್ರಾಪ್ ಅಡಿಕೆ ಆ್ಯಂಡ್ ತೆಂಗು. ಅದನ್ನು ಕಳೆ ನಿವಾರಣೆ ಮಾಡ್ಕೊಂಡ್ರೆ ಸಾಕು ಸರ್. ಬೇರೆದೆಲ್ಲ ಯಾಕೆ ಸರ್ ರಸ ಮಾಡ್ಬೇಕು? ನನಗೆ ಅವಶ್ಯಕತೆ ಏನದೆ? ನೋಡಿ, ಈ ಸಮ್ಮರಲ್ಲಿ ನಾನು ಈಗ 2-3 ತಿಂಗಳಿಂದ, ಈಗ ಮಳೆ ಬಿದ್ದು ಬಿಡಿ, ಈಗ ಒಂದು 15-20 ಮಳೆ ಬೀಳ್ತಾ ಇದೆ. ಈಗ ಒಂದು ತಿಂಗಳಿಂದ ನೋಡಿ ನಮ್ಮ ಮಳೆ ಬಿದ್ದು ಡಿಸೆಂಬರ್ ಲಾಸ್ಟು ನಮ್ಮ ಮಳೆ ನಿಂತದ್ದು. ಡಿಸೆಂಬರಿಂದ ಮಳೆನೇ ಇಲ್ಲ ಇಲ್ಲಿ. ಈಗ 5ನೇ ತಿಂಗಳಿಂದ ಮಾರ್ಚ್, ಅಂದರೆ ಏಪ್ರಿಲ್ ಕೊನೆ ವಾರದಲ್ಲಿ ಮಳೆ ಆಯ್ತು ನಮಗೆ. 4 ತಿಂಗಳು ಮಳೆನೇ ಇಲ್ಲ. ಹೆಂಗೆ ಕಾಪಾಡೋದು? ಮಳೆ ಇಲ್ಲದ್ರೆ ನಾನು ಇವೆಲ್ಲ ಜೀವಂತ ಆಗೋದೆ ಅಂದರೆ ಡ್ರಿಪ್ಪಲ್ಲಿ ನೀರು. ಇದು 2 ಬೋರ್ನಿಂದ ಇಡೀ ತೋಟ 12 ಎಕರೆ ಮೇಂಟೈನ್ ಮಾಡ್ತಾಯಿದ್ದೀನಿ. 2 ಬೋರು, 5 HP, ಅದು 2 ಬೋರು. 2 ಬೋರಿಂದ 12 ಎಕರೆ ಜಮೀನು ಮೇಂಟೈನ್ ಮಾಡೋಕೆ ಎಲ್ಲಿ ಸಾಧ್ಯ? ಅಂದರೆ ಇದು ಈ ಭೂಮಿ ಹಿಂಗೆ ಬಿಟ್ಟಿರೋದಕ್ಕೆ ಅಷ್ಟೇ ಸಾಧ್ಯ. ನಾನು ಕ್ಲೀನ್ ಮಾಡಿದರೆ ಎಗೇನ್ ಟು ಎಗೇನ್ ನಾಳೆಗೆ ನೀರು ಕೊಡಬೇಕು, ಒಣಗೋಗ್ತಾ ಇರ್ತದೆ. ಬಟ್ ಹಿಂಗೆ ಬಿಟ್ಟರೆ ಇದನ್ನು ನೀರು ಆರೋದೇ ಇಲ್ಲ, ಅಟ್ಮಾಸ್ಫಿಯರ್ ಮೇಂಟೈನ್ ಆಗ್ತಾ ಇರ್ತದೆ.
ತೇವಾಂಶ ಕಾಪಾಡುತ್ತೆ. ನೋಡಿ, ಒಂದು ಮುಚ್ಚಿಗೆ ಲೈವ್ ಮಲ್ಚಿಂಗು, ಎರಡನೇದು ಸ್ಟ್ರಾ ಮಲ್ಚಿಂಗು, ಇಲ್ಲಾಂದರೆ ಸಾಯಿಲ್ ಮಲ್ಚಿಂಗು, 3 ಥರ ಮಲ್ಚಿಂಗ್ ಮಾಡಬೇಕು. ಲೈವ್ ಮಲ್ಚಿಂಗೇ ಮೇಜರು. ಸ್ಟ್ರಾ ಮಲ್ಚಿಂಗ್ ಮಾಡಲಿಕ್ಕೆ ನಂತರ ರಾ ಮೆಟೀರಿಯಲ್ ಇಲ್ಲ, ಅಷ್ಟೊಂದು ರಾ ಮೆಟೀರಿಯಲ್ ಇಲ್ಲ. ಮತ್ತು ಸಾಯಿಲ್ ಮಲ್ಚಿಂಗ್ ಮಾಡ್ಬೇಕಾದ್ರೆ ಅದು ದುಬಾರಿನೇ, ಕಲ್ಟಿವೇಷನ್ಗೆ ಹೋಗ್ಬೇಕಾಗ ಸ್ಟ್ರಾ ಮಲ್ಚಿಂಗ್ಗೆ, ಇದು ಸಾಯಿಲ್ ಮಲ್ಚಿಂಗ್ಗೆ. ನನಗೆ ಲೈವ್ ಮಲ್ಚಿಂಗೇ ಮೇಜರು. ಹಸಿರು ಬೆಳೆದ್ರೆ ಭೂಮಿ, ಸೂರ್ಯನ ಕಿರಣಗಳು ಭೂಮಿಗೆ ಬೀಳೋದೇ ಇಲ್ಲ, ಭೂಮಿ ಒಣಗಲ್ಲ, ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಸಾಯಲ್ಲ. ಸರ್, ಈಗ ನಮಗೆ ತಿಂದರೆ ನಾವು ಊಟ ತಿಂದದ್ದು ಬ್ಯಾಕ್ಟೀರಿಯಾಗಳೇ ನಮ್ಮನ್ನು ಹೀರ್ಕೊಂಡು ಶಕ್ತಿಯಾಗಿ ಪ್ರೊಡ್ಯೂಸ್ ಆಗೋದು. ಸರ್, ಗಿಡಗಳಿಗೂ ಹಾಗೇನೆ, ಗಿಡಗಳಲ್ಲೂ ಬ್ಯಾಕ್ಟೀರಿಯಾಗಳು ರಿಸೀವ್ ಮಾಡ್ಕೊಂಡೆ ಅದು ಬೆಳವಣಿಗೆಗೆ ಅನುವು ಮಾಡಿಕೊಡೋದು. ಬಟ್ ನಾವು ಅವನ್ನೇ ಸಾಯಿಸ್ಬಿಟ್ರೆ ಆಗ ನಾವು ಕೊಡ್ಬೇಕಾಗತ್ತೆ ಗೊಬ್ಬರ. ಅದಕ್ಕೆ ಸುಭಾಷ್ ಪಾಳೇಕರ್ ಮಂಡ್ಯಕ್ಕೆ ಯಾವಾಗ ಬಂದರು ಅವತ್ತು ನಾನು ಬಿಟ್ಟದ್ದು, ಇದುವರೆಗೂ ನಾನು ಯೂಸ್ ಮಾಡಿಲ್ಲ ತೋಟಕ್ಕೆ. ಉಳುಮೆ ಆಗಲಿ ಸರ್, ಉಳುಮೆ ಮತ್ತೆ ಮಾಡಿದೆಯಲ್ಲ ಅಂತ ಒಂದು ಸರ್ ಅನ್ಸ್ಬೋದು. ಸರ್, ಯಾವ ಉಳುಮೆ ಅಲ್ಲ ಅದು, ನನ್ನ ಅಂದಿನ ಈಗ ಕಾಯಿ ಕೀಳಬೇಕು, ಆಗ ನಾನು ಹೋಗ್ಲೇಬೇಕಲ್ಲ. ಈಗ ಈ ಉಪಕರಣಗಳು ಈಗವೆ, ಮದ್ದಿರಲಿಲ್ಲ. ಅವಾಗ ಏನು ಮಾಡ್ತಿದ್ದೆ, ಕಲ್ಟಿವೇಟ್ರ್ ಎಳೀತಿದೆ ಸುಮ್ಮನೆ, ಅದು ಮಲಗ್ತಿತ್ತು ಕಳೆ, ಅದು ಒಂದು ವಾರದಲ್ಲಿ ಎದ್ದು ನಿಂತ್ಕೊತಿತ್ತು. ನನ್ನ ಕಾಯಿ ಎತ್ಕೊಡ್ಬೇಕಲ್ಲ, ಅದಕ್ಕೆ ತಕ್ಷಣ ನನಗೆ ಅನುಭವ ಆಗ್ಬೇಕಷ್ಟೇ. ರೋಟ್ರಿ ಹೊಡಿತಿರ್ಲಿಲ್ಲ, ರೋಟ್ರಿ ಉಳಿಸ್ಕೋಗ್ವೆ ಅಷ್ಟೇ, ಎಳ್ಸ್ಕೋಗ್ವೆ ಅದು ಮಲಿಕತ್ತಿತ್ತು ಅಷ್ಟೇ. ನನ್ನ ಕಾಯಿ ಎಲ್ಲ ರಿಸೀವ್ ಮಾಡ್ಕೊಂಡು ಬಂದಾದ್ಮೇಲೆ ಎದ್ದು ನಿಂತ್ಕೊತಿತ್ತು ಅದು. ಇವಾಗ ಇದು ಬ್ರಷ್ ಮಾಡ್ತೀನಿ ಈಗ, ಅಂದರೆ ಒಂದೊಂದು ನಿವಾರಣೆ ಯಾವ್ದು ಸರಿ, ಯಾವುದು ಏನು, ಇದರಿಂದ ಏನು ಕನ್ವರ್ಟ್ ಮಾಡ್ಕೋಬೇಕು, ಇದರಿಂದ ಏನು ಮುಂದಕ್ಕೆ ಏನು ತೊಂದರೆ ಆಗೋದು ಅದನ್ನು ಸರಿ ಮಾಡ್ಕೋಬೇಕು, ಲಾಭದಾಯಕ ಮಾಡ್ಬೇಕು, ಅದನ್ನು ನೋಡ್ಕೊಂಡು ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡ್ಕೊಯ್ತಾ ಇರೋದು ಅಷ್ಟೇ. ಸರ್, ಇದಕ್ಕೆಲ್ಲ ಮಾಡಬೇಕಂದ್ರೆ ಮೇನಾಗಿ ತಾಳ್ಮೆ ಬೇಕು ನನಗೆ. ನೋಡಿ, ವ್ಯವಸಾಯದಲ್ಲಿ ತಾಳ್ಮೆಯೇ ಮೇಜರು. ಈ ತಾಳ್ಮೆಯೇ ಗೊಬ್ಬರ ಅನ್ಕೋತೀನಿ. ಅದೇ ಇಲ್ದವ್ರು, ಪೇಷನ್ಸ್ ಇಲ್ದಾರೆ ನಿಮಗೆ, ನೀವು ವ್ಯವಸಾಯ ಮಾಡ್ಲಿಕ್ಕಾಗಲ್ಲ, ನೈಸರ್ಗಿಕ ಕೃಷಿ ಮಾಡ್ಲಿಕ್ಕಾಗಲ್ಲ ನಿಮ್ಮ ಕೈಲಿ. ಸರ್, ವರ್ಷಾನುಗಟ್ಟಲೆ ಬೇಕು. ಈ ತಾಳ್ಮೆ ಇದೆಲ್ಲ ಒಂದು ಬೆಳೆಗಲ್ಲ, ನೀವು ಇನ್ನೂ 10 ವರ್ಷಗಳಿಗಾಗೋದು ಬುನಾದಿ ಈಗ ಹಾಕ್ಬೇಕು ನೀವು, ಬೇಸ್ಮೆಂಟು. ಅದಕ್ಕೆ ತಾಳ್ಮೆ ಇಲ್ದಾರೆ, ತಾಳ್ಮೆಯೇ ಮೇಜರು, ಅದೇ ಬೇಸ್ಮೆಂಟು. ಅದೇ ಇಲ್ದ ಮೇಲೆ ವ್ಯವಸಾಯ ಮಾಡ್ಲಿಕ್ಕಾಗಲ್ಲ. ನೀವು ಇಷ್ಟು ತಾಳ್ಮೆ ತಗೊಂಡಿದ್ದೀರಾ, ನಿಮ್ಮ ಮಗನಿಗೂ ಈಗ ಒಂದು ಜಮೀನು ಕೊಟ್ಟು. ನಿಜ, ಅವನಿಗೆ ಇಲ್ಲ ಈಗ ತಾಳ್ಮೆ, ಇಲ್ಲ ಅವನಿಗೀಗ ಸ್ವಲ್ಪ ಆತರ. ಅದೇ ಹೆಂಗೆಷ್ಟು ಅದು ಬಿಸಿ ರಕ್ತ. ನೆಕ್ಸ್ಟ್ ಹೋಯ್ತಾ ಅದು ಗೊತ್ತಾಗುತ್ತೆ ಅವನಿಗೆ, ತಪ್ಪು ಯಾವುದು ಸರಿ ಯಾವುದು ಗೊತ್ತಾಗುತ್ತೆ. ನಾನು ಮೊದಲಂತ ನಮ್ಮ ಡ್ಯಾಡಿ ನಾನು ಹೇಟ್ ಮಾಡ್ತಿದ್ದೆ. ಈಗ ನನಗೆ ವಯಸ್ಸು ಕಳೆದಾದ್ಮೇಲೆ ನನಗೆ ಗೊತ್ತಾಯ್ತು ಈಗ ಯಾವ ಸರಿ ತಪ್ಪು ಅಂತ. ಬಟ್ ಅಷ್ಟು ನಮ್ಮ ತಂದೆ ಸತ್ತಿದ್ರು, ಅವ್ರು ನನಗೆ ಹೇಳ್ಬೋದಿತ್ತು, ನೀನು ನೋಡ್ದೆ ನಾನು ಹೇಳೋದು ಕೇಳ್ತಿಲ್ಲ, ಹಿಂಗೆ ಆಯ್ತಲ್ಲ ಅಂತ. ಬಟ್ ಈಗ ನಾನು ಇದ್ದಂಗೆ ನಾನು ಕೊಟ್ಟಿದ್ದೀನಿ, ನಿಮ್ಮ ಮಗನಿಗೆ ವ್ಯವಹಾರ ಕೊಟ್ಟಿದ್ದೀನಿ, ನೋಡ್ತಾ ಅಂತಾನೆ ಅವ್ನಿಗೆ ಏನು ಸರಿ ಅಂತ ಬಂದು ಗೊತ್ತಾಗುತ್ತೆ. ನೆಕ್ಸ್ಟ್ ಅವ್ನು ಕಲ್ತ್ಕೊಬಿಡ್ತಾನೆ, ಕಲ್ತ್ಕೊತಾನೆ. ಸರ್, ಅನುಭವ ಮಂಟಪಕ್ಕಿಂತ ದೊಡ್ಡ ಮಂಟಪ ಯಾವುದೂ ಇಲ್ಲ. ಇವನು ದೊಡ್ಡ ಅನುಭವಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಎಲ್ಲೂ ಇಲ್ಲ. ಬಸವಣ್ಣವ್ರು ಹೇಳಿದ್ದಾರೆ ನೋಡಿ, ಅನುಭವ ಮಂಟಪನೇ ದೊಡ್ಡದು. ಹಂಗಾಗಿ ಅನುಭವನೇ ಮೇಜರ್, ಅನುಭವ ತಗೋಬೇಕು. ನೀವು ಯಾವ ರೈತರುಗಳ ಹತ್ರ ಅನುಭವ ತಗೊಂಡಿದ್ದೀರಿ ಸರ್? ನನ್ನ ಮೇಜರು ಶಿವನಜಪ್ಪ ಬಾಳೆಕಾಯಿ. ಸ್ಟಾರ್ಟಿಂಗ್ ಹೇಳ್ಕೋಬೇಕು ಅಂದರೆ ಇವರೇ ಯಾರು, ಸುಭಾಷ್ ಪಾಳೇಕರು ಗುರುಗಳು. ಅವರು ಮಾಡಿದ್ದು ಅನುಕರಣೆ ಮಾಡೋದು ಬನ್ನೂರು ಕೃಷ್ಣಪ್ಪ, ಅವನ ಮೊದಲ ಇಂಪ್ರೆಷನ್ನು. ಇತ್ತೀಚಿನ ಇಂಪ್ರೆಷನ್ನು ಶಿವನಜಪ್ಪ ಬಾಳೆಕಾಯಿ, ಚೌಡಿಕಟ್ಟೆ ತಮ್ಮಯ್ಯ ಹುಣಸೂರು, ಆಮೇಲೆ ಇನ್ನೊಬ್ಬರು ನಾನು ಹೇಳ್ತಾ ಇರೋದು ಬಿಗ್ಗೆಸ್ಟ್ ಇವರೆಲ್ಲ, ಕಣಗಲ್ಲು ಕುಳ್ಳೆಗೌಡ ಬೆಟ್ಟಗೌಡ, ಇವರೆಲ್ಲ ಬಿಗ್ಗೆಸ್ಟ್ಗಳು. ಇನ್ನು ನನ್ನಂಥವ್ರೆಲ್ಲ ಸುಮಾರು ಎಲ್ಲ ಕಡೆನವರೇ, ಇನ್ನು ಅವ್ರಿಗಿಂತ ದೊಡ್ಡವ್ರು ಅವರೇ. ಬಟ್ ಅವರೆಲ್ಲರೂ ನಾನು ಭೇಟಿ ಮಾಡಿಲ್ಲ, ಇವ್ರು ಮೇಜರ್ ನಾನು ಇವ್ರ ಭೇಟಿಗಳು. ಆಮೇಲೆ AP ಚಂದ್ರಶೇಖರ್, ನಮ್ಮ ಕಳಸವಾಡಿ ಗ್ರಾಮದಲ್ಲವ್ರೆ, ಮೈಸೂರು ಹತ್ರ, ಅವರು ಉಳುಮೆ ಮಾಡಿಲ್ಲ. ಅವ್ರು ನೋಡಿ ನಾನು ಈಗಾಗಲೇ ವೆಬ್ಸಿಟಿ ವಿಜಯ ಬ್ಯಾಂಕ್ ಟ್ರೈನಿಂಗ್ ಕೊಡ್ತಿದ್ರು ಮಂಡ್ಯದಲ್ಲಿ, ನೈಸರ್ಗಿಕ ಕೃಷಿ ಬಗ್ಗೆ. ಈಗಾಗಲೇ 28 ವರ್ಷ ಒಂದು ಸಾರಿ ಟ್ರೈನಿಂಗ್ ಮಾಡಿದ್ದೆ ನಾನಲ್ಲಿ, 3 ವರ್ಷ ಟ್ರೈನಿಂಗ್ ಇದ್ದಲ್ಲಿ. ಅವರು ನನಗೆ ಆಗ ಟೀಚ್ ಮಾಡಿದರು, ಚಂದ್ರಶೇಖರ್ AP ಅವರು. ಅವ್ರನ್ನ ಅವ್ರದ್ದು ತೋಟ ಕರ್ಕೊಂಡೋಗಿ ನಮಗಾಗ ಟ್ರೈನಿಂಗ್ಗೆ. ಅವಾಗ ನೋಡಿ ಇಂಪ್ರೆಷನ್ ಅದು, ನಾನು ಅವಾಗ ಬಿಟ್ಟದ್ದು. ಇದು ಕಮ್ರಾಕ್ಸಿ, ಇದು ಅಲಹಾಬಾದ್ ಸಫೇದ ಸೀಬೆ, ಇದು ಲಕ್ಷ್ಮಣ ಫಲ, ಅದು ವಾಟರ್ ಆಪಲ್ಲು, ಅದು ಸೀತಾಫಲ, ರಾಮಫಲ ಎಲ್ಲನೂ ಬೆಳೆದಿದ್ದೀರಾ? ಹಾಂ, ಹಣ್ಣಿನ ಗಿಡಗಳು. ಹಾಂ, ಹಣ್ಣಿನ ಗಿಡಗಳಿಲ್ಲ ಸರ್. ಈಗ ವಾದ ಇವ್ರದ್ದು ಚೌಡಿಕಟ್ಟೆ ತಮ್ಮಯ್ಯ ಮತ್ತು ಚಂದ್ರಶೇಖರ್ ಅವ್ರ ವಾದ, ಈ ಊಟ ತಿಂತ ಇದಲ್ಲ, ನಮ್ಮ ಊಟ ಅಲ್ವೇ ಅಲ್ಲ ಅದು. ಇವೆಲ್ಲ ಆಧುನಿಕ ಊಟಗಳಿವೆಲ್ಲ. ಅಕ್ಕಿ ರಾಗಿಯಿಂದ ನಾವೇನೇನು ರೆಡಿ ಮಾಡ್ತೀವಿ, ರೆಡಿಮೇಡ್ ಫುಡ್ ಅವೆಲ್ಲ ಅವು. ನಮ್ಮ ದೇಹಕ್ಕೆ ರೆಡಿಮೇಡ್ ಫುಡ್ ಅಲ್ವೇ ಅಲ್ಲ ಇದು. ಆಧುನಿಕ ಕಲ್ತು ಬಿಟ್ಟಿರೋದು ಇದು. ಜೀವನ ಮಾಡ್ಲಿಕ್ಕೆ ಎಲ್ಲರೂ ಅದೇ ಮಾಡ್ಲಿಕ್ಕೆ ಆಗಲ್ಲ ಅಂತ ನೋಡಿ. ಯಾವುದೇ ಪಕ್ಷಿಗಳು ಬೇಯಿಸ್ಕೊಂಡು ತಿಂತವ? ಯಾವುದೇ ಪ್ರಾಣಿಗಳು ಬೇಯಿಸ್ಕೊಂಡು ತಿಂತವ? ಹುಲಿ ಸಿಂಹಗಳಿಂದ ಹಿಡಿದು ನಾವು ಪ್ರಾಣಿ ಲೆಕ್ಕಕ್ಕೆ ಸೇರ್ತೇವೆ ನಾವು ಮನುಷ್ಯ ಮಾತ್ರ ಬೇಯಿಸ್ಕೊಂಡು ತಿಂತಾನೆ. ಅಂದರೆ ಇವನು ಆಧುನಿಕ ಮಾನವ. ಮೊದಲೆಲ್ಲ ಇವನು ಬೇಯಿಸ್ತಿರ್ಲಿಲ್ಲ.
ಹಸಿದ್ನೇ ತಿಂತಿದ್ದೇನೋ. ಗೆಡ್ಡೆ ಗೆಣಸು ತಿಂತಿರಲ್ಲ ಹಿಂದೆ ಕಾಲದಲ್ಲಿ, ಆರೋಗ್ಯವರು ಗಟ್ಟುಮುಟ್ಟಾಗೇ ಇದ್ರು ಸರ್. ಅವರು ಕಾಲಮಾನದಲ್ಲಿ ವ್ಯತ್ಯಾಸದ ಮಾತ್ರ ಸಾಯ್ತಿದ್ರು ಅವರು. ಇಲ್ಲರ ಅವ್ರು 110 ವರ್ಷಗಳ ಕಾಲ ಗಟ್ಟುಮುಟ್ಟಕ್ಕೆ ಬಾಳಿಕೆ ಬರ್ತಿದ್ರು. ಇವರೆಲ್ಲ ಆರ್ಟಿಫಿಷಿಯಲ್ ಕಲ್ತ್ಬಿಟ್ಟು ಎಲ್ಲ ಈಗ 60 ವರ್ಷ 50 ವರ್ಷ ಲಾಸ್ಟು. ಇದು ಯಾಕೆ ಆರ್ಟಿಫಿಷಿಯಲ್ ಫುಡ್ ಇದೆಲ್ಲ. ಆರ್ಟಿಫಿಷಿಯಲ್ ಫುಡ್ ಬಿಡಬೇಕು. ಹಣ್ಣು ಹಂಪಲುಗಳೇ ಸತ್ಯ. ಹಣ್ಣು ಹಂಪಲುಗಳು ತಿಂದು ಕಾಳು ಕಡ್ಡಿಗಳು ತಿನ್ಕೊಂಡು ಈಗಲೂ ಆರೋಗ್ಯವಾಗಿರ್ತಾನೆ ಜನ ಸರ್. ಈಗ ಬೈಕ್ ಬುಲೆಟ್ಗೆ ಪೆಟ್ರೋಲ್ ಓಡುತ್ತೆ ಗಾಡಿ, ಅದಕ್ಕೆ ನಾವು ಸೀಮೆಣ್ಣೆ ಯಾಕೆ ಕೊಡುತ್ತಾ? ಅದು ಆರೋಗ್ಯ ಕೆಡುತ್ತೆ, ಓಡುತ್ತೆ, ಆರೋಗ್ಯ ಕೆಡುತ್ತೆ. ಇದು ಅಷ್ಟೇ, ನಮ್ಮ ದೇಹ ಈ ಇಂಜಿನ್ಗೆ ಕರೆಕ್ಟಾಗಿರೋ ಫುಡ್ಡೇ ಕೊಡಬೇಕು. ಇದಕ್ಕೆ ಎಂಥದೋ ಫುಡ್ ತಿನ್ನಿಸ್ಬಿಟ್ಟು ಇನ್ನು ಚೆನ್ನಾಗಿ ಓಡು ಅಂದ್ರೆ ಎಲ್ಲಿ ಜೀವನದಲ್ಲಿ ಎಲ್ಲ ಓಡುತ್ತೆ ಗಾಡಿ. ಇದು ಸರ್ ನಾನು ಹೇಳ್ದಲ್ಲ ಮಿಲೆಟ್ಸ್, ನೀವೆಲ್ಲ ಮಿಲೆಟ್ಸ್, ನಾನು ಕಾಳು ತಿಂತೀನಿ. ಅದು ಚೌಡಿ ಕಟ್ಟಿದ ಮೇಲೆ ತೋರಿಸ್ಕೊಡುತ್ತೆ ನಮಗೆ. ಕಾಳು ಮೀನ್ಸು ಹಸಿ ಕಾಳು ಅಂದರೆ ಮೊಳಕೆ ಕಾಳೆಲ್ಲ, ಹೆಸರು ಕಾಳು, ಕಡಲೆಕಾಳು, ಹಸಿ ಕಡಲೆ ಮತ್ತು ಕಡಲೆ ಬೀಜ ನೈಟ್ ಉನಿ ಹಾಕ್ಬಿಡ್ತೀರಾ? ನೈಟ್ ಉನಿ ಹಾಕ್ಬಿಟ್ರೆ ಅದನ್ನು ಮೊಳಕೆ ಬರ್ತೀನಿ. ಮೊಳಕೆ ಕಟ್ಟೆ ತಿನ್ನೋದು ಅದನ್ನು. ಹಾಂ, ಮೊಳಕೆ ಕಟ್ಟೆ ಅದು ಆಗ ಜಾಸ್ತಿ ಆಗುತ್ತಲ್ಲ ವಿಟಮಿನ್ಗಳು ಅದರಲ್ಲಿ. ಅದು ಮೇಜರು. ಯಾವಾಗಿಂದ ರೂಢಿಸ್ಕೊಂಡ್ರಿ ಸರ್? ಅದನ್ನು ನಾನು ಯೂಸ್ ಮಾಡಿ 4 ವರ್ಷ ಆಯಿತು. 4 ವರ್ಷ. ನನ್ನ ದೇಹ ಆಟೋಮೆಟಿಕಾಗಿ 70-85 kg ಆಗಿತ್ತು. ಈಗ ಅದನ್ನು ತಿನ್ನೋಕೆ ಶುರು ಮಾಡಿದ್ಮೇಲೆ ಈ ಜೀವನ ಶೈಲಿ ಚೇಂಜ್ ಮಾಡ್ಕೊಂಡ್ಮೇಲೆ ಈಗ 63 ಬಂದಿದ್ದೀನಿ. ನಾನು ಹಿಂಗಾಗಿದೆ, ಸ್ವಲ್ಪ ಸಣ್ಣ ಅದ ಈಗ. ಅಂದರೆ ಈಗ ಮೊಳಕೆ ಕಾಳು ತಿನ್ನೋದ್ರಿಂದ ಎಸ್ ಸರ್. ಈಗ ಒಂದು ದಿವಸಗಟ್ಲೆ 2 ದಿನಗಟ್ಲೆ ಊಟ ಇಲ್ದಿರ್ಬೋದು, ಬರೀ 50 ಗ್ರಾಮ್ ಕಾಳುಗಳು ತಿಂದರೆ ಹಸಿವೆ ಆಗಲ್ಲ. ಈ ಎನರ್ಜಿ ಎಷ್ಟಿರುತ್ತೆ ಅಷ್ಟೇ ಬರುತ್ತೆ ನಮಗೆ, ಎನರ್ಜಿ ಲಾಸ್ ಆಗಲ್ಲ. 50 ಗ್ರಾಮ್ ಸಾಕು ಪರ್ ಡೇ, 3 ಟೈಮ್ ಬೇಕಾಗಿಲ್ಲ. ಒಂದು ದಿವಸಕ್ಕೆ 50 ಗ್ರಾಮ್ ಕಾಳು ತಿಂದರೆ ಮನುಷ್ಯನಿಗೆ, ಈಗ ಯುವಕ ಅಂದರೆ ಬೆಳೆ ಮಕ್ಕಳಲ್ಲ, ಅಡಲ್ಟ್ ಮನುಷ್ಯನಿಗೆ 60-50 ವರ್ಷ ಮನುಷ್ಯನಿಗೆ ಸಾಕು, ಬೇರೆ ಏನು ಕೇಳಲ್ಲ. ಮನೆ ಜನ ಎಲ್ಲ ತಿಂತೀರಿ ಬರೀ ನೀವು? ಸರ್ ಈಗ ಒಬ್ರಿಗೆ ಮಾತ್ರ ನಾನು ಹೇಳಬಲ್ಲೆ, ಕೇಳೋದು ನಿಮ್ಮದು ಸರ್. ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಬೇಡ. ನಾನು ಯಾಕೆ ಕೇಳಿ ನಿಮಗೆ ಬಲವಂತ ಮಾಡಲಿ? ನಾನು ಓಟು ಅಷ್ಟೇ, ಅವ್ರು ಇಷ್ಟ ಬಂದವ್ರು ಮಾಡ್ಬೋದು. ಅದು ಸ್ವತಂತ್ರ ವ್ಯಕ್ತಿಗಳೇನ್ರು. ಅವ್ರು ಯಾರು ದಡ್ರಲ್ಲ, ನಾನು ಯಾಕೆ ಕೇಳ್ಕೊಡ್ಬೇಕು ಅವ್ರಿಗೆ? ಮನೇಲಿ ನಡೆಯಲ್ಲ ಇಂಥವ್ರಿಗೆ ಯಾಕೆ? ನೋ ಸರ್, ಬುದ್ಧಿವಂತರು ಎಲ್ಲರೂ ಇದ್ದಾರೆ, ಯಾರು ದಡ್ಡಿದ್ದಾರೆ? ಯಾಕೆ ಅವ್ರು ಇವ್ರನ್ನೇ ಬುದ್ಧಿವಂತರ ಮಾಡ್ಕೋರು, ಬೇರೆ ಇನ್ನೆಲ್ಲ ಹೆಂಗೆ ಎಜುಕೇಟ್ ಮಾಡೋಕ್ಕೆ ಸಾಧ್ಯ ಜಗತ್ತಲ್ಲಿ ಜನಗಳ? ಬೆಳಿಬೇಕು ಸರ್. ಟಿ ವಿ ನೋಡೋದು, ಸೀರಿಯಲ್ ನೋಡೋಕ್ಕೋಸ್ಕರ ಇಟ್ಕೊಬಿಡೋದು. ನ್ಯೂಸು ನೋಡಬೇಕು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅದನ್ನು ಅರ್ಥ ಮಾಡ್ಕೋಬೇಕು. ಬುದ್ಧಿಶಕ್ತಿ ಕೊಡೋದು ದೇವರು ಸರ್. ಇವತ್ತು ನೋಡಿ, ಪ್ರಜೆಗೆ ಹೇಳ್ತಾನೆ, ಇವತ್ತಿಲ್ಲ ನಾಳೆ ಅದಾಗುತ್ತೆ. ಅಲ್ಲಿವರೆಗೆ ವೆಯ್ಟ್ ಮಾಡ್ಬೇಕಷ್ಟೇ ನಾವು, ಅಲ್ವಾ? ಪ್ರಜೆಗೆ ಸತ್ಯ ಇದೆ. ಅವ್ನು ಹುಚ್ಚ ಅಂತಾರೆ, ನಿಜ. ಉಪೇಂದ್ರನ ಹುಚ್ಚ ಅಂತಾರೆ, ಅಂದ್ಲಿ ತಪ್ಪಿಲ್ಲ. ಬಟ್ ಇವತ್ತಿಲ್ಲ ನಾಳೆ ಸರಿ ಅಂತ ಗೊತ್ತಾಗುತ್ತೆ ಜನಗಳಿಗೆ, ಅದನ್ನು ಫಾಲೋ ಮಾಡ್ತಾರೆ ಆಗ. ಸರ್ ಈಗ ನಿಜ, ನಮ್ಮೂರಲ್ಲಿ ಜನಸಂಖ್ಯೆ 3,000 ಇದೆ. 3,000ಕ್ಕೆ 6 ಜನ ಮೆಂಬರ್ಗಳಿದ್ದಾರೆ. ಮೆಂಬರ್ ಆದವನು ಒಂದು ಸಾರಿಗೆ ಒಂದು ಎಲೆಕ್ಷನಲ್ಲಿ ಅವನು 5 ಲಕ್ಷ ಖರ್ಚು ಮಾಡ್ತಾನೆ ಅಂತಂದರೆ 10 ಲಕ್ಷ ಲಾಭ ಬರೋಕ್ಕೆ ಲೆಕ್ಕ ಹಾಕಿರ್ತಾನೆ. ಅವ್ನು ಸುಮ್ಮನೆ ಮಾಡಲ್ಲ ಸರ್. ನಾನು ಜಮೀನಿಗೆ ಯಾಕೆ ಬಂಡವಾಳ ಹಾಕ್ತೀನಿ? ಲಾಭ ಮಾಡಲಿಕ್ಕೆ. ಅವನು ವ್ಯವಸಾಯ ಬಂಡವಾಳ, ಅದು ರಾಜಕೀಯ ವ್ಯವಸಾಯ ಬಂಡವಾಳ ಹಾಕ್ತಾನೆ ಅಂತ ನಾವು ಲಾಭ ಮಾಡೋಕ್ಕೆ ಅಂತ. ಸರ್ ಅವ್ನು ಲಂಚ ತಗೋತಾನೆ ಅಂದರೆ ಪಕ್ಕದ ಮನೆ ಸುಮ್ಮನೆ ಇರ್ತಾನೆ. ಯಾಕೆ ಸುಮ್ಮನೆ ಅವನೇ ಅಂತಾರೆ, ನಾಳೆ ನನ್ನ ಮಗ ಹೋದ್ರು ತಗೋಬೋದೇನೋ ಅಂತ ಇಂಟೇಷನ್ ಲೆಕ್ಕಾಕಿ. ಸರಿ, ಇವನ್ ಜೀವಿತಾವಧಿ ವಯಸ್ಸು ಎಷ್ಟು? 100 ಇದೆಯಾ, 150 ಇದೆಯಾ, 1000 ಇದೆಯಾ? ಇವನ್ಗೆ 50-60. ಇವನ್ ಮಗ ಬರ್ಬೇಕಾದ್ರೆ ಇವ್ನ ಟರ್ಮ್ ಬರ್ಬೇಕು ಎಷ್ಟದೆ? 3,000 ಜನಸಂಖ್ಯೆಯಲ್ಲಿ ಒಂದು ಟರ್ಮ್ ಬರ್ಬೇಕಾದ್ರೆ ಎಷ್ಟಾಗುತ್ತೆ? 3,000 ಜನಸಂಖ್ಯೆ 300 ಕುಟುಂಬನೇ ಲೆಕ್ಕ ಹಾಕೋಣ. 10 ಮೆಂಬರ್ಸ್ ಲೆಕ್ಕ ಹಾಕೊಂಡ್ರೆ 300 ಕುಟುಂಬಕ್ಕೆ ಟರ್ಮ್ ಬರೋದು ಇವ್ನು ಎಲ್ಲಿ ಸರ್ ಉಳಿತಾನೆ? ಇರೋದೇ ಅಲ್ವಲ್ಲ ಸರ್. ಮತ್ತೆ ಸರ್ ಅದು ಸ್ವಲ್ಪ ತಲೆಯಲ್ಲಿ ಆಲೋಚನೆ ಪಡುವ. ನನಗೂ ಸಿಗ್ತೀನಿ ಅಂತ ನಾನು ಅಂದ್ಕೊಂಡ್ರೆ ನನಗೂ ಸಿಗ್ಬೋದು ನಾಳಕ್ಕೆ ಅಂದರೆ, ನನ್ನ ಟರ್ಮ್ ಬರೋದಕ್ಕೆ ಎಲ್ಲಿರ್ತೀವಿ ಸರ್ ನಾವು? ನಾನು ಲಂಚ ತಿನ್ಬೋದು, ನಾನು ಅಲ್ಲಿ ಬಂದರೆ ನಾನು ಅಂದ್ಕೊಂಡ್ರೆ ನಾನು ಬರೋದಕ್ಕೆ ಇರಬೇಕಲ್ಲ ಅಲ್ಲಿ ಜಗತ್ತು, ನಾನು ಇರ್ತೀನಿ ಅಲ್ಲಿ. ಮತ್ತು ಯಾಕೆ ಸರ್ ಬೇಕು ಈ ಜನಗಳಿಗೆಲ್ಲ? ಅದು ಇದೊಂದು ಸಣ್ಣ ಥಾಟ್ಸ್ ಅರ್ಥ ಆಗಲ್ಲ ಸರ್ ಇವ್ರಿಗೆ. ಸರ್ ಇಲ್ಲಿ ನೀವು 1 ಎಕರೆಲಿ ಇಲ್ಲಿ ಬೆಳೀತಿದ್ದೀರಲ್ಲ, ಇಲ್ಲಿ ಏನಾರು ಆದಾಯ ಸಿಗ್ತಿದೆ ನಿಮಗೆ ಸರ್? ಸರ್ ಆದಾಯ ಸಿಗ್ತದೆ ಅಂತ ಸಂತೋಷ ಸಿಗ್ತದೆ ನನಗೆ, ನೆಮ್ಮದಿ ಸಿಗ್ತದೆ. ನನಗೆ ಆದಾಯ ಅಂದ್ರೆ ಏನು ತಿಳ್ಕೊಂಡಿದ್ದೀರಿ ನೀವು? ಕೋಟಿ ಇದ್ರೆ ಆದಾಯ ಅಂತನಾ? ಅಲ್ಲಲ್ಲ, ಈಗ ಈ ಬೆಳೆಯೋದ್ರಲ್ಲಿ ಏನಾರು ಅಂದ್ರೆ ನಿಮ್ಗೆ ಇಷ್ಟು ಆದಾಯ ಸಿಗುತ್ತೆ, ಇದ್ರಲ್ಲಿ ನನಗೆ ಇಲ್ಲ ನಿಜ. ಬಟ್ ಇಲ್ಲಿ ಬಂದದೆಲ್ಲ ಅದು ಲಾಭನೇ ಅಲ್ವಾ? ಅಲ್ಲಿಗೆ ಸಾಕಲ್ವಾ? ಓಕೆ, ಇಷ್ಟು ಗಿಡಗಳವೆ, ಇಷ್ಟು ಹಣ್ಣಿನ ಗಿಡಗಳವೆ, ಅಡಿಕೆ ಐತೆ, ತೆಂಗಿದೆ, ಎಲ್ಲ ಇದೆಯಲ್ಲ. ಈ ಅಡಿಕೆನೂ ಫಲ ಸ್ಟಾರ್ಟ್ ಮಾಡಿಲ್ಲ, ತೆಂಗು ಮಾಡ್ತಾ ಇದೆ. ಅಡಿಕೆ ನೆಕ್ಸ್ಟ್ ಇನ್ನು 2 ವರ್ಷದಿಂದ ಫಲ, ಈಗಾಗಲೇ ಗದೆ ಹತ್ರ ಸ್ಟಾರ್ಟ್ ಆಗದೆ, ಫಲ ಬಿಡ್ತಾ ಇದೆ. ನೆಕ್ಸ್ಟ್ ಇಯರಿಂದ ಫಲ ಬಂದ್ಬಿಡ್ತದೆ ನನಗದು. ಇನ್ನು ಸ್ವಲ್ಪ ಲಾಭ ಜಾಸ್ತಿ ಆಗುತ್ತೆ ಸರ್. ಮೊದಲು ಈಗ ನೋಡಿ, ಇದರಲ್ಲಿ ನನಗೆ ಎಷ್ಟು ಖರ್ಚು ಬೀಳ್ತದೆ ಅಂತ. ಈಗ ತೆಂಗಿಗೆ ಹಾರ್ವೆಸ್ಟಿಂಗ್ ಖರ್ಚು, ಮತ್ತು ಕಲೆಕ್ಟಿಂಗು, ಮತ್ತು ಟ್ರಾನ್ಸ್ಪೋರ್ಟು, ಇಲ್ಲಿ ಮತ್ತು ಇಲ್ಲಿ ಸುಲಿಕೆ ಮತ್ತು ಸುರಿಕೆ ಎಲ್ಲ ಖರ್ಚು ಬೀಳ್ತಿಲ್ಲ. ಈಗ ಕಮ್ಮಿ ಮಾಡ್ತೀನಿ ಒಂದೊಂದು ಹಂತವಾಗಿ. ಈಗ ಹಾರ್ವೆಸ್ಟಿಂಗ್ ಖರ್ಚು ಕೊಡಲೇಬೇಕು. ಮೊದಲೆಲ್ಲ ಕೊಡ್ತಿದ್ದು ಒಂದು ಮನುಷ್ಯನಿಗೆ 150 ರೂಪಾಯಿ. 25 ವರ್ಷದಿಂದ ಒಂದು ದಿವಸದ ಕೂಲಿ 150 ರೂಪಾಯಿ ಕೊಡ್ತಿದ್ದೆ ಆಗ. ಇವಾಗ ಒಬ್ಬ ಮನುಷ್ಯನಿಗೆ 1,000 ರೂಪಾಯಿ ಈಗ ಅಟ್ ಪ್ರೆಸೆಂಟ್ ಕೊಡ್ತಾ ಇರೋದು ನನಗೆ.
ಒಂದು ದಿವಸದ ಕೂಲಿ ಅವನು 6ರಿಂದ 7 ಬರ್ತಾನೆ ಇಲ್ಲಿಗೆ, 8ವರೆಗೆ ನಿಲ್ಲಿಸ್ಬಿಡ್ತಾನೆ ಅಷ್ಟೇ ಕೆಲಸ. 8ವರೆಗೆ ಸ್ಟಾಪ್ ಅವನು, ಮರ ತಂದು ನಿಲ್ಲಿಸ್ಬಿಡ್ತಾನೆ. 6 ಜನ ಬರ್ತಾರೆ ನನಗೆ ತೋಟದಲ್ಲಿ ಕಾಯಿ ಕೀಳಲಿಕ್ಕೆ. 6 ಗಂಟೆಗೆ ಸ್ಟಾರ್ಟ್ ಮಾಡಿ ಅಥವಾ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, 8ರಿಂದ 9 ಸ್ಟಾಪ್ ಅವ್ರದ್ದು ಕೆಲಸ. 1,200 ರೂಪಾಯಿ, 1,300 ರೂಪಾಯಿ ಒಬ್ಬನ ಲೇಬರು. ಅಲ್ಲಿಗೆ ದುಡ್ಡು ಎಷ್ಟಾಯಿತು ಅಂತ 4 ಸಾರಿ ಕಳಿಸ್ಬೇಕು, ದುಡ್ಡು ಎಷ್ಟಾಯಿತು. ಒಂದು ಕಾಯಿ ಸುಲಿಬೇಕು ಅಂತಂದರೆ ₹1 ಒಂದು ಕಾಯಿಗೆ. ಹೌದೌದು. ಈಗ ಅದಕ್ಕೆ ಮಿಷಿನ್ ತಂದದ್ದು ಸರ್. ಕರ್ನಾಟಕ ಬಂದ್ಬಿಟ್ರೆ ಅದು ಸಮಸ್ಯೆ ಆಯ್ತಲ್ಲ, ಕೊಡ್ಬೋದಿತ್ತು. ಬರಲ್ಲ, ಕರ್ನಾಟಕ ಬರಲ್ಲ. ಅದಕ್ಕೆ ನಾನು ಯಂತ್ರಗಳಿಂದ ಯಾವ ಕೆಲಸ ಮಾಡಿಸ್ಬೋದು, ಯಂತ್ರಗಳಿಗೆ ಹೋಗ್ತೀನಿ ಸರ್. ರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಮಾಡ್ರು, ಯಾಕೆ ನಾನು ಮಲಗಬೇಕು, ನಾನು ಬೇಡ ಸ್ಟಾರ್ಟ್ ಮಾಡೋಣಲ್ಲ, ಎದ್ದು ಕೆಲಸ ಮಾಡ್ತಾವೆ. ನನಗದು ಮನುಷ್ಯ ಬರಲ್ಲ. ನನಗಿಲ್ಲಪ್ಪ, ನಾನು ಹುಷಾರಿಲ್ಲ, ಏನು ಇಷ್ಟೊತ್ತೆಲ್ಲ ಬರ್ಬೇಕಾ, ನಾನು ಆದಾಗ ಬರ್ತೀನಿ. ನೀವು ದುಡ್ಡು ಕೊಟ್ಟಿರ್ಬೋದೇನೋ, ನನಗೆ ಬೇಕಾಗಿತ್ತು ಇಸ್ಕೊಂಡೆ, ನಾನು ಆದಾಗ ಬರ್ತೀನಿ. ಅವು ಯಾವ ಅನ್ನಲ್ಲ. ಹೌದು, ಯಂತ್ರಗಳು ಹೇಳ್ದಂಗೆ ಕೆಲಸ ಮಾಡ್ತವೆ ಯಂತ್ರಗಳು ಅಲ್ವಾ ಸರ್. ಬರೀ ಯಂತ್ರಗಳಿಗೆ ಜನಗಳ ಕೆಲಸ ನಿಜ, ಸತ್ಯ, ಅದು ಸತ್ಯ. ಯಾವ ಕೆಲಸ ಮಾಡೋಕ್ಕೆ ಸಾಧ್ಯ ನೋಡಿ, ಇದು ಸತ್ಯ ಅಕ್ಷರಸ. ಈ ನರೇಗಾ ಕೊಡ್ತಾ ಇದ್ರಲ್ಲ, ಕೆರೆ ಕೆಲಸ ಕೊಡ್ತಾರೆ ಸರ್, ತಪ್ಪು ಸರ್ ಅದು. ಈ ಕೆಲಸ ಕಳಿಸ್ಲಿ, ನಾನು 50 ಕೊಡ್ತೀನಿ ಅಂದರೆ ನಾನು ಅರ್ಧ ಕೊಡ್ತೀನಿ, ಅವ್ರ ಅರ್ಧ ಕೊಡಲಿ, ತಪ್ಪೇನು? ಹೋಗಿ ಸರ್, ಈಗ ಯಂತ್ರಗಳು ಮಾಡುವಂಥ ಕೆಲಸಗಳಿಗೆಲ್ಲ ಜನಗಳು ಬಿಟ್ಟು, ಜನಗಳು ಮಾಡುವಂಥ ಕೆಲಸಕ್ಕೆ ಯಂತ್ರಗಳು ಮಾಡಿಸ್ತಾವೆ ನೋಡಿ. ಇದಕ್ಕೆಲ್ಲ ಜನಗಳು ಬೇಕಾಗಿತ್ತು, ಕಳೆಗಳಿಗೆ ಜನಗಳು ಮಾಡ್ಬೋದಾಗಿತ್ತು, ಅಗಿಯೋದಕ್ಕೆ ಜನಗಳು ಬೇಕಾಗಿತ್ತು, ಕ್ಲೀನಿಂಗ್ ಜನಗಳು, ವ್ಯವಸಾಯಕ್ಕೆ ಅದನ್ನು ಯಂತ್ರಗಳ ಕೈಲಿ ಮಾಡಿಸೋದು ನಾವು. ಯಂತ್ರಗಳು ಮಾಡೋದು ಜನಗಳು ಮಾಡೋದು, ಇದು ವಿಪರ್ಯಾಸ ಸರ್. ಈ ಕೆರೆ ಕ್ಲೀನ್ ಮಾಡೋದು ಅಂದರೆ ಇಡೀ ವರ್ಷ ಪೂರ್ತಿ ಕೆರೆ ಕ್ಲೀನ್ ಮಾಡೋಲ್ಲ, ವರ್ಷ ಪೂರ್ತಿ ಅಲ್ಲ, ಜೀವನ ಪೂರ್ತಿ ನಡೀತಲೇ ಇರ್ತದೆ ಅದು. ಹೂಳು ಅವ್ರು ಎಷ್ಟು ತೆಗ್ದಿರ್ತಾರೆ ಹೂಳು, ಅದು 2 ಬರ್ತದೆ. ಇವರು 1 ಮಂಕ್ರಿ ಹಾಕಿರ್ತಾರೆ, ನೆಕ್ಸ್ಟ್ ಇಯರ್ 2 ಮಂಕ್ರಿ ಬರ್ತದೆ ಅಲ್ಲಿ, ತಿರುಗಿ 1 ಮಂಕ್ರಿ. ಆದರೆ ಇನ್ನೂ ಸ್ಟಾಕ್ ಆಗ್ತಾನೆ ಇರ್ತದೆ ಅದು ಸರ್. JCB ಬಂದರೆ ಇವರು ಎಷ್ಟು ದಿವಸ 10-16 ವರ್ಷಗಳ ಕೆಲಸ ಮಾಡಿದ್ರೆ 1 ದಿವಸ ಕೆಲಸ ಮಾಡಿ ಮುಗಿಸ್ತದೆ ಅದು ಸರ್. ಅವ್ರು ಕೆಲಸ ಕೊಡ್ಬೇಕು ನಿಜ, ಕೊಡ್ರಿ ಸರ್ ಇಲ್ಲಿಗೆ ಕೆಲಸವ. ಇವ್ರು ಸುಮ್ಮನೆ ಕೊಡ್ಬಿಡಿ ಸರ್, ಇವರಿಂದನೂ ಅರ್ಧ ವಸೂಲು ಮಾಡಿ, ಜನಗಳಿಂದನೂ ಅರ್ಧ ವಸೂಲು. ಯಾರು ಕರ್ಕೋತಾರೆ ನನಗೆ ಅಂತಲ್ಲ, ನಾನು ಹೇಳ್ತಾರೆ ಉದಾಹರಣೆ ಅಷ್ಟೇ. ಯಾರು ಕೇಳ್ತಾರೆ ಅದನ್ನು ಬರ್ಸ್ಲಿ. ಈಗ ನಿಮ್ಮದು ಜಮೀನು ಇರೋದಕ್ಕೆ ನಿಮ್ಮ ಕೆಲಸದ ಆಳುಗಳ ಅವಶ್ಯಕತೆ ಅದೇ. ಎಲ್ರಿಗೂ ಅಷ್ಟು ಜಮೀನು ಇರಲ್ವ ಸರ್? ಇರೋರಿಗೆ ಮಾಡಲಿ ಸರ್, ಇರೋರಿಗೆ ಕೆಲಸ ಮಾಡ್ತಾನೆ. ನರಕ ಸಾಲದೇ ಇಲ್ಲ ಸರ್, ಅವ್ರು ಕೊಡ್ತಾರೋ ಲೇಬರು. ಇನ್ನೂ ಅದು ಎಷ್ಟು ಬೇಕಾಗುತ್ತೆ ಸರ್? ಇದೇ ಸತ್ಯ ಅಲ್ಲ, ಹೋಯ್ತೋಯ್ತಾ ಮಾಡಿಫೈ ಮಾಡ್ಕೋಬೇಕು. ಇದರಲ್ಲೂ ಒಂದು ಅಡೆತಡೆಗಳಾಗುತ್ತೆ, ಅದನ್ನು ಮುಂದುವರ್ಸ್ಕೋಬೇಕು ನೀವು ಸರ್. ಮೊದಲೇ ಕ್ಯಾಮ್ರಾನೇ ಇರಲಿಲ್ಲ, ಈ ಕ್ಯಾಮ್ರಾ ಬಂದದೆ. ಆಮೇಲೆ ಎಷ್ಟು ದಪ್ಪ ಇದೆ ಕ್ಯಾಮ್ರಾಗಳು, ಈಗ ಇಷ್ಟಪ್ಪಕ್ಕೆ ಬಂದಿದೆ ಅಂದರೆ ಅನ್ವೇಷಣೆ ನಡೀತಾ ಇರ್ತದೆ. ಹಂಗಾಗಿ ಅದನ್ನು ನೋಡೋಣ ಮೊದಲೇ, ಅದ ನಂತರ ಅದು ಎಫೆಕ್ಟಿವ್ ಆದರೆ ನೆಕ್ಸ್ಟ್ ಬೇರೆ ಹೋಗೋಣ. ಅದು ಇರಬೇಕಲ್ವ, ಬದಲಾವಣೆ ಇರಬೇಕು. ನೀನು ಎಲ್ರಿಗೂ ಜಮೀನು ಇಲ್ವಲ್ಲ, ಎಲ್ಲ ಕೆಲಸ ಸಿಗುತ್ತೆ ಸರ್, ಸಿಗುತ್ತೆ, ಮಾಡೋ ಮನಸ್ಸಿಲ್ಲ ಅಷ್ಟೇ. ಈಗ ನಿಮ್ಮ ಮನೆ ಹತ್ರನೇ 1 ಎಕರೆ, ಸಂಪೂರ್ಣ 1 ಎಕರೆ ಇದೆ ಸರ್? ಹಾಂ, 1 ಎಕರೆ ಇದೆ. 1 ಎಕರೆ ಇದೆ. 1 ಎಕರೆಲ್ಲ ಅರ್ಧ ಎಕರೆ ಎಷ್ಟು ಇದ್ಕೋಗುತ್ತೆ, ನಿವೇಶನಗಳು ಕೊಟ್ಟೋಗುತ್ತೆ. ಇನ್ನು ಅರ್ಧ ಎಕರೆ ವ್ಯವಸಾಯ ಉಳ್ಕೊಂಡಿದೆ ಇಲ್ಲಿ. ನಾನು ಹೇಳ್ದಲ್ಲ, ಪ್ರಯೋಗಶಾಲೆ ಅಷ್ಟೇ. ಇದು ಏನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಅಲ್ಲಿ ನೆಕ್ಸ್ಟು ರನ್ನಿಂಗ್ಸು. ಹೋಗೋಣ ಸರ್ ತೋಟ? ಹಾಂ, ಹೋಗೋಣ ಬನ್ನಿ. ಅದೇ ಮನೆ ಹತ್ರ ಹೇಳಿದ್ನ ನಿಮಗೆ, ತೋಟದಲ್ಲಿ 9 ಎಕರೆ ಇದೆ ಅಂತ. ಇದು 0 ಕಲ್ಟಿವೇಷನು. ಇಲ್ಲಿ ಒಟ್ಟಿಗೆ ನಂದು 9 ಎಕರೆ ಇದೆ ಒಟ್ಟಿಗೆ. ಅದರಲ್ಲಿ ಇದು ತೆಂಗಿರೋದು 4 ಎಕರೆ ಇದೆ. ಅದರಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ನೋಡಿ. ಮಲ್ಚಿಂಗಲ್ಲಿ 3 ವಿಧ, ಒಂದು ಸ್ಟ್ರಾ ಮಲ್ಚಿಂಗು, ಒಂದು ಲೈವ್ ಮಲ್ಚಿಂಗು, ಇನ್ನೊಂದು ಸಾಯಿಲ್ ಮಲ್ಚಿಂಗು. ನಾನು ಮಾಡ್ತಾರೆ ಲೈವ್ ಮಲ್ಚಿಂಗು. ನೋಡಿ, ಇದು ಪಕ್ಕದ ತೋಟ ಇದೆ, ಇದು ಕಲ್ಟಿವೇಷನು, ವಿತ್ ಕಲ್ಟಿವೇಷನು. ಇದು ಒಣಗೋಗುತ್ತೆ, 2 ದಿನ ನೀರೆಲ್ಲ ಒಣಗೋಗುತ್ತೆ. ಬಟ್ ಇದರಲ್ಲಿ 15 ದಿವಸ ನೀರೆಲ್ಲ ಒಣಗಲ್ಲ, ಯಾಕೆಂದ್ರೆ ಬಿಸಿಲೇ ಬೀಳಲ್ಲ. ಇದು ಕಾನ್ಸೆಪ್ಟು ನೋಡಿ. ಒಂದು ಕಡೆ ಮಣ್ಣು ಕಾಣುತ್ತೆ ನೋಡಿ ನಿಮಗೆ. ನೋಡಿ, ಇಲ್ಲಿ ನೀರಿದೆ, ಫಿಲ್ಟರ್ ಇದೆ, ಮಳೆ ನೀರು ಫಿಲ್ಟರ್ ಆಗಿ ಕುಡಿಯೋದು ನೀರು ಬೇಕಾದ್ರೆ. ಅಷ್ಟೊಂದು ಉತ್ತಮವಾಗಿದೆ ಈ ಏರಿಯಾ. ಇದರಲ್ಲಿ ಎಷ್ಟೇ ಮಳೆ ಬೀಳಲಿ ನೀರು ಹರಿಯಲ್ಲ, ಹಿಂಗೋಗುತ್ತೆ, ಅಲ್ಲೇ ತೆವಳೋದು ಇಲ್ಲ, ಅಲ್ಲೇ ಹಿಂಗೋಗುತ್ತೆ. ಅದು ಕಾನ್ಸೆಪ್ಟ್ ಇದ್ರದ್ದು ಮೇಜರು ಸರ್. ಇಲ್ಲಿ 9 ಎಕರೆ ಏನೇನು ಬೆಳ್ಕೊಂಡಿದ್ದೀರಾ ಸರ್? ಇಲ್ಲಿ ಅದೇ ನಾನು ಹೇಳಿದ್ನಲ್ಲ, ಇಲ್ಲಿ ಮನೆ ಹತ್ರ ಪ್ರಾಯೋಗಿಕ ಶಾಲೆ. ಇಲ್ಲಿ ಲಾಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದೆ, ಮೆಣಸು ಮತ್ತು ಲವಂಗ, ಚಕ್ಕೆ ಇನ್ಸ್ಟಾಲ್ ಮಾಡಿದೆ. ಒಂದು ಕಾಡು ಪ್ರಾಣಿಗಳ ಕಾಟ, 2ನೇದು ಮನುಷ್ಯರ ಕಾಟ. ಕಳೆ ಬೆಳಕತ್ತು ಗಿಡನೂ ಜೊತೆ ಸಿಕ್ಕಿಬಿಟ್ರು, ಹುಲ್ಲು ಅಂದ್ಬಿಟ್ಟು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ಗೆ ಅದಕ್ಕೆ ಬೇಲಿ ಮಾಡ್ತಾ ಇದ್ದೀನಿ. ಈಗ ಬೇಲಿ ಮಾಡ್ಕೊಂಡು ನಂತರ ನೋಡಿ ಹೇಳಿದೆ ನಿಮಗೆ ಏನೇನು ಸಮಸ್ಯೆ ಏನು ಬರೋ ಸರ್? ಸಹಜ ಅವೆಲ್ಲ ಈ ಸಮಸ್ಯೆಗಳು ಏನು ಬರ್ತದೆ ಗೊತ್ತೇ ಆಗಲ್ಲ. ಅದ್ರ ಅನುಭವಿಸುವಾಗಲೇ ಗೊತ್ತಾಗೋದು ಸಮಸ್ಯೆ ಸರ್. ಯಾರನ್ನೂ ದೂರ್ಲಿಕ್ಕೂ ಆಗಲ್ಲ. ಈಗ ಸರ್, ಹುಲ್ಲು ಬೆಳೆದಿರೋದು ನೀನು ಕುಯ್ಯಲ್ಲ, ನಾನಾರ ಕುಯ್ಕೋತೀನಿ ಬಿಡು, ಹುಲ್ಲು ಕಂಟ್ರೋಲ್ ಮಾಡ್ತೀಯ ಅನ್ನೋ ಜನಗಳಿದ್ದಾರೆ ಇಲ್ಲಿ. ಸತ್ಯ, ಹುಲ್ಲೇನೂ ಆಗಲ್ಲ, ನನಗೆ ಕುಯ್ಕೊಂಡ್ರು ನಡೆಯುತ್ತೆ. ಅವ್ರಿಗೆ ಯಾವ್ದು ಕುಯ್ಬೇಕು ಅಂತ ಗೊತ್ತೇ ಇಲ್ಲ ಅವ್ರಿಗೆ, ಅದು ಬೆಳೆ ಯಾವುದು ಅಂತ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಕಾಡು ಪ್ರಾಣಿಗಳ ಕಾಟ ಅಂತ ಹೇಳಿದ ನಿಮಗೆ, ಅದು ಪ್ರಕೃತಿ ವಿಕೋಪ. ಅದು ಇಲ್ಲಿ ಮುಳ್ಳಂದಿ ಹಂದಿಗಳ ಕಾಟ. ಗೆಣಸು ಹಾಕಿದ್ರಲ್ಲ, ಗೆಣಸು ಅಂದ್ಬಿಟ್ಟು ಇದು
ಪ್ರತಿಯೊಂದು ಪೆಪ್ಪರ್ನು ಕಿತ್ಬಿಡ್ತು. 250 ಗಿಡ ಹಾಕಿದ್ದು. ಓಕೆ. ಇನ್ನು ನಾನು ಯಾವ ಕ್ಲೀನ್ ಮಾಡ್ಕೊಯ್ತೀನಿ ಎಲ್ಲ ಹಿಂದೆಡೆ ನೀರು ಕಬರ್ತದು. ಅದು ಪ್ರಕೃತಿ ವಿಕೋಪ. ಇನ್ನು ಬಾಕಿ ಗಿಡಗಳ ಜನಗಳು ಹುಲ್ಲು ಒಂದು ಕುಯ್ಕೊಂಡ್ರು. ಫಸ್ಟ್ ಟೈಮ್ ಬೇಲಿ ರೆಡಿ ಆಗಬೇಕು, ಆನಂತರ ಬೆಳೆಗಳು ಹಾಕ್ಬೇಕು. ಆ ಲೆಕ್ಕ ಈಗ ಇದೆ. ಯಾವುದಿದೆ? ಅಡಿಕೆ ಇದೆ, ಬಾಳೆ ಇದೆ, ತೆಂಗು, ರೇಷ್ಮೆ. ಎಷ್ಟು ಎಕರೆ ಹಾಕಿದ್ದೀರಾ? ತೆಂಗು ಎಷ್ಟಿದೆ? ಸರ್ ತೆಂಗು 4 ಎಕರೆ, ತೆಂಗು 4 ಎಕರೆ, ಮಿಕ್ಸಿಂಗು ಅಡಿಕೆ, ಮಿಕ್ಸಿಂಗ್ ಬಾಳೆ. ಇನ್ನು 2.5 ಎಕರೆ ಪ್ಯೂರು ಅಡಿಕೆ, 2 ಎಕರೆ ಪ್ಯೂರು ಕಡ್ಡಿ, ರೇಷ್ಮೆ. ಈಗ 9 ಎಕರೆ ಅಂದ್ರೆ ಒಂದೇ ಪ್ಲಾಟ್ ಇರೋದು? ಒಂದೇ ಪ್ಲಾಟ್. ಎಲ್ಲಿಂದ ಸರ್ ಇಲ್ಲಿ ಒಟ್ಟಿಗೆ 5 ಎಕರೆ ಇದು, ಈ ಕಡೆ 3 ಎಕರೆ. ಸರ್ ಎಷ್ಟು ಗಂಟೆಗೆ ಬರ್ತೀರಾ ನೀವು ತೋಟ ಕಡೆ ಬಂದ ಬೆಳಗ್ಗೆ? ಸರ್ ಅಲ್ಲಿ ಮನೆಗೆ 4 ಗಂಟೆಗೆ ನನ್ನ ಕೀ ಕೊಡ್ತೀನಿ. 4 ಗಂಟೆಗೆ ಹೇಳ್ತೀನಿ. ಅರ್ಧ ಗಂಟೆ 8 ನಡಿಗೆ ಮನೆ ಹತ್ರನೇ. ಆನಂತರ ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟರು 5 ಗಂಟೆವರೆಗೆ. 5 ಗಂಟೆ ಮೇಲೆ ಪೇಪರು, ಇಂಟರ್ನೆಟ್ ಪೇಪರು, ಇನ್ನು ಮುದ್ರಣ ಮಾಧ್ಯಮ ಅಲ್ಲ, ಇಂಟರ್ನೆಟೇ ಪೇಪರು. ಎಷ್ಟು ಪೇಪರ್ ಸಿಗ ಅಷ್ಟು ರೀಡ್ ಮಾಡ್ತೀನಿ. 5:45 6 ಗಂಟೆ ತೋಟ, 1 ರೌಂಡು. 7 ಗಂಟೆ ಮನೆ. 7 ಗಂಟೆಯಿಂದ ಮತ್ತೆ ತಿಂಡಿ ತಿನ್ಕೊಂಡು ರಿಟರ್ನು ತೋಟ. ಅಲ್ಲಿ ಮನೆ ಕೆಲಸ ನೋಡ್ಕೊಂಡು ಮತ್ತೆ ತೋಟ. ತೋಟಕ್ಕೆ ಬಂದರೆ ಏನೇನು ಮಾಡ್ತೀರಿ? ಸರ್ ಏನಿರುತ್ತೆ ಎಲ್ಲ ಮಾಡ್ತೀನಿ. ಏನು ಮಾಡ್ಬೇಕು ಅನ್ಸುತ್ತೆ, ಏನು ಐಡಿಯಾ ಇದೆ ನೆಕ್ಸ್ಟು ಎಲ್ಲ. ಇಂಥದ್ದು ಅನ್ನೋಂಗಿಲ್ಲ, ಇಂಥದ್ದೇ ಕೆಲಸ ಇಲ್ಲ. ಕಳೆ ಆಗ್ಬೋದು, ಅದು ಗೊದ್ಮಟ್ಟೆಗಳು ಕ್ಲೀನ್ ಮಾಡೋದಿರ್ಬೋದು, ಗಿಡಗಳು ನೋಡ್ಕೊಂತಿರ್ಬೋದು, ಕಳೆ ಕ್ಲೀನ್ ಮಾಡೋದಿರ್ಬೋದು, ಬ್ರಷ್ ಮಾಡೋದಿರ್ಬೋದು. ಸರ್ ವ್ಯವಸಾಯಗಾರನಿಗೆ ಎವ್ರಿ ಡೇ ಒಂದೇ ಕೆಲಸ ಅಲ್ಲ, ಹೇಳೋದು ಮಾತ್ರ ಒಂದೇ. ಅಷ್ಟು ಗಂಟೆ ಫಿಕ್ಸ್ ಮಾಡ್ಬೋದು. ಬಟ್ ವ್ಯವಸಾಯದಲ್ಲಿ ಒಂದೇ ಕೆಲಸ ಇಲ್ಲವೇ ಇಲ್ಲ. ಅದು ದಿನಚರಿ ಚೇಂಜ್ ಆಯ್ತಾ ಇರ್ತದೆ. ನಿಮ್ಮಲ್ಲಿ ಒಂದೇ ಕೆಲಸ, ನಿಮ್ಮ ಕ್ಯಾಮ್ರಾಮನ್ನೇ, ಎಡಿಟ್ರೆ. ಅದು ನಮ್ದು ಹಂಗಲ್ಲ. ಕೆಲಸ ಬಿದ್ದಾಗ ಹೇಳ್ದಲ್ಲ, ಹಾರ್ವೆಸ್ಟ್ ಮಾಡಿದಾಗ 6 ಆಳು ಬರ್ತಾರೆ, 6 ಜನ ಹಾರ್ವೆಸ್ಟಿಂಗ್ ಬರ್ತಾರೆ. ಅದನ್ನು ಕಲೆಕ್ಟ್ ಮಾಡೋಕ್ಕೆ 2 ಬರ್ತಾರೆ. ಕಲೆಕ್ಟಿಂಗ್ ಇಲ್ಲದಾಗ ನಾವೇ ಮಾಡಬೇಕು, ದಿನಗಟ್ಲೆ ಆಗುತ್ತೆ. ಆಗೋದು ನಾನು ಮಗ ಇಬ್ಬರೇ ಮಾಡ್ಕೋಬೇಕು, ದಿನಗಟ್ಲೆ ಆಗುತ್ತೆ. ಹಾರ್ವೆಸ್ಟರು ಮಾಡ್ಬಿಟ್ಟು ಹೊರಟೋಗ್ತಾರೆ ಅವರು, ಅವ್ರದ್ದು ಅಷ್ಟೇ, ಅವರು ಕಾಯಿ ಮುಟ್ಟಲ್ಲ ಅವರು. ಕಲೆಕ್ಟು ಮತ್ತು ಟ್ರಾನ್ಸ್ಪೋರ್ಟಿಂಗ್ ನಮ್ಮದೇ. ಗಾಡಿ ಎತ್ಕೊಂಡು ಬಂದು ನಾವೇ 2 ಲೇಬರ್ ಬರ್ತಾರೆ, ಅವ್ರು ಕರ್ಕೊಂಡು ಶೂಟ್ ಮಾಡ್ಕೋಬೇಕು. ಅವ್ರಿಲ್ಲ ಹೋದಾಗ ನಾವೇ 2 ದಿವಸ ಆಗುತ್ತೆ, 1 ದಿವಸ ಬಿಟ್ಟು ಮಾಡ್ಕೋಬೇಕಾಗುತ್ತೆ. ಸಿಕ್ಕರಿಲ್ಲ. ಈಗ ತೆಂಗು ಎಷ್ಟಿದೆ, ಅಡಿಕೆ ಎಷ್ಟಿದೆ, ಬಾಳೆ ಎಷ್ಟಿದೆ? ಸರ್ ಬಾಳೆ ಈ ಸಾರಿ ರಿಮೂವ್ ಮಾಡಿದ್ದೀನಿ, ಯಾಕೆಂದರೆ ಅಡಿಕೆ ರೈಸ್ ಆಯ್ತಲ್ಲ, ಹಂಗಾಗಿ ಬಾಳೆ ರಿಮೂವ್ ಮಾಡ್ತಾ ಇದ್ದೀನಿ. ಸೈಡಲ್ಲಿ ಮಾತ್ರ ಬಾಳೆ ಬಿಟ್ಕೊಂಡಿದ್ದೀನಿ ಅಷ್ಟೇ. ತೆಂಗು 180 ಇದೆ, 190 ಇದೆ ಬಾಳೆ ತೆಂಗು. ಇನ್ನು ಅಡಿಕೆ 2,000 ಇದೆ ತೆಂಗು ಒಳಗೆ, ಸಪ್ರೇಟ್ 2,000 ಇದೆ. ಈಗ ನೆಕ್ಸ್ಟು ತೋಟ ವರ್ಷಕ್ಕೆ ಮಾತ್ರ ತೆಂಗು ಬಿಟ್ಕೊಂಡು ಒಳಗಡೆ ಎಲ್ಲ ಮಾಮೂಲಿ ಇದೆ ಹಾಕೊಂಡು, ಒಳಗಡೆ ಜಾಯಿಕಾಯಿ, ಚಕ್ಕೆ, ಲವಂಗಿ ಇದನ್ನು ಹಾಕ್ಬೇಕು, ರೆಡಿ ಮಾಡ್ತಾ ಇದ್ದೀನಿ ಈಗ. ನೆಕ್ಸ್ಟ್ ಫಸ್ಟ್ ಟೈಮ್ ಲೈವ್ ಬೇಲಿ ರೆಡಿ ಆಗಬೇಕು. ಈಗ ಬೇಲಿ ರೆಡಿ ಮಾಡ್ತಾ ಈಗ ಮಾಡ್ತಾ ಇದ್ದೀನಿ. ಬೇಲಿ ರೆಡಿ ಇದೆ, ಈಗ ಕಾಣ್ತಾ ಇದ್ದಿಲ್ಲ ಅಲ್ಲಿ, ಅದೇ ಗೊಬ್ಬರ ಗಿಡೋದು ಗ್ರಿಲ್ ಸಿಡಿಯ, ಅದನ್ನು ಪೂರ್ತಿ ಲೈವ್ ಮಾಡ್ಕೊತಾ ಇದ್ದೀನಿ ಈಗ. ಜೀರೋ ಕಲ್ಟಿವೇಶನ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ಹೇಗಿದೆ ತೋಟ? ಸರ್ ಈಗ ನೋಡಿ, ನಿಮಗೆ ನಾನು ಹೇಳೋದು ಬೇಡಿ, ನೀವೇ ನೋಡ್ತಾ ಇದ್ದೀರಿ. ಇದು ರಾಸಾಯನಿಕ ಕೃಷಿ, ಇದು ನಿಸರ್ಗ ಕೃಷಿ. ನೀವು ಕಂಪ್ಯಾರಿಸನ್ ಮಾಡಿ, ಅವ್ರಿಗೂ ನನಗೂ ಏನು ವ್ಯತ್ಯಾಸ ಇಲ್ಲ. ಅಂದರೆ ಅವ್ರಿಗೆ ದುಬಾರಿ ಖರ್ಚಾಗುತ್ತೆ, ನನಗೆ 1 ರೂಪಾಯಿ ಖರ್ಚಿಲ್ಲ, ಅಷ್ಟೇ ವ್ಯತ್ಯಾಸ ಇದರಲ್ಲಿ. ಇದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲ್ಲ, ಇದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಇಷ್ಟೇ ವ್ಯತ್ಯಾಸ. ಇದಕ್ಕೆ ನಾಳೆಗೆ ನೀರು ಬೇಕು, ಇದಕ್ಕೆ 1 ತಿಂಗಳು ನೀರಿಲ್ಲದೆ ನಡೀತದೆ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲ್ಲ, ನೀರಿಗೆ ನಡೆಯುತ್ತೆ. ಇವ್ರಿಗೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ನಾಳೆಗೆ ನೀರು ಬೇಕಷ್ಟೇ. ಈಗ ಮಳೆ ಓದಿದೆ, ಮಳೆ ಇಲ್ಲ ಅಂತಂದ್ರೆ ನಾಳೆಗೆ ನೀರು ಕೊಡಲೇಬೇಕು. ಅದಕ್ಕೆ ಇದಕ್ಕೆ 1 ತಿಂಗಳು ನೀರು ಕೊಡಿದ್ರು ಯೋಚನೆ ಇಲ್ಲ, ನೀನೆಲ್ಲ ಮರೆದ್ಬಿಟ್ಟೋಗಿರೋ ಸಮಸ್ಯೆ ಇಲ್ಲ. ಸರ್ ವ್ಯವಸಾಯ ಅಂದರೆ ಸುಮ್ಮನೆ ಹುಡುಗಾಟಿಕೆ ಅಲ್ಲ, ನಿರ್ವಹಣೆನೂ ಕೆಲಸ ಇಲ್ಲದೇ ಇರ್ಬೋದೇನೋ. ಜೀರೋ ಕಲ್ಟಿವೇಶನ್ ಮೇಲೆ ಬೇಕಾದ್ರೆ ಎಲ್ಲರೂ ತಿರುಗಾಡ್ಬೋದು, ನೀವು ಒಂದು ಮಧ್ಯಾಹ್ನ ವಾದ ಮಾಡ್ಬೋದು. ಎಕ್ಸಿಕ್ಯೂಟಿವ್ ಬೇಕೇ ಬೇಕು, ಅಬ್ಸರ್ವೇಷನ್ ಬೇಕು, ಏನಾಗ್ತದೆ, ಏನು ಮಾಡಬೇಕು, ಏನು ಬಿಡ್ಬೇಕು ಅನ್ನೋದು ಇರಲೇಬೇಕು. ಅದಕ್ಕೆ ಅದು ಸುಮ್ಮನೆ ನಾನು ಮತ್ತೆ ಜೀರೋ ಅಲ್ಲ ಸರ್, ಆರಾಮಲ್ಲ ಸರ್, ಬೇರೆ ಏನಾಗ ಅದಕ್ಕೆ ವರ್ಕ್ ಮಾಡ್ಬೋದು ನೀವು ಕ್ವಶನ್ ಮಾಡ್ತೀರಾಗ. ಜೀರೋ ಆದ್ರೂ ಎಕ್ಸಿಕ್ಯೂಟಿವ್ ಬೇಕೇ ಬೇಕು, ಉಸ್ತುವಾರಿ ಬೇಕು. ಈಗ ಜೀರೋ ಅಂತಂದ್ರೆ ಈಗ ಮಳೆಗಾಲದಲ್ಲಿ ಏನೋ ಹಸಿ ಕಳೆ ಬೆಳೀತದೆ, ಬೇಸಿಗೆಗಾಲದಲ್ಲಿ ಎಲ್ಲ ಒಣಗೋಗುತ್ತೆ. ನೋ, ಬೇಸಿಗೆಲ್ಲ ಒಣಗಲ್ಲ. ನೀವು ಅದೇ ನಿಮ್ಗೆ ನೀವಿನ್ನು 2 ತಿಂಗಳಿಂದ ಬಂದಿರೋ ಗೊತ್ತಾಯ್ತಿತ್ತು, ಇಲ್ಲಿ 1 ಕಡ್ಡಿ ಒಣಗಿಲ್ಲ. ಅಷ್ಟು ಹಸಿರು, ಎಷ್ಟು ಹಸಿರದೆ. ಸಮ್ಮರ್ಲು ಅಷ್ಟೇ ಹಸಿರಿತ್ತು. ಗಿಡಗಳೆಲ್ಲ ಇನ್ನೂ ಎತ್ತರ ಬೆಳೆದ್ರೆ ನೀವು ಕಟ್ ಮಾಡಿ ಬ್ರಷ್ ಈಗ ಮಾಡ್ಬೇಕು. ಈಗ ನೀವು ಈಗ 2 ದಿನ ಬಿಟ್ಕೊಂಡು ನೋಡಿ ಗೊತ್ತಾಗುತ್ತೆ. ಈಗ ತೆಂಗು ಹಾರ್ವೆಸ್ಟ್ ಮಾಡಬೇಕು, ಇಲ್ಲ ಕಾಯಿ ರಿಸೀವ್ ಮಾಡಲೇಬೇಕಲ್ಲ. ನಾನು ಕಾಣಲ್ಲ ಇಲ್ದಾರೆ ಹಾಗೆ ಇದ್ರೆ, ಆಗ ನಾನು ಬ್ರಷ್ ಮಾಡಲೇಬೇಕು. ಬ್ರಷ್ ಮಾಡಿ ಕಾಯಿ ಕಿತ್ಕೊತೀನಿ. ಒಂದು ತಿಂಗಳು ತಿರ್ಗಿ ಒಂದು ಹೀಗೆ ಆಗುತ್ತೆ. ಹಾಗೇನೇ ಇರಬೇಕು. ಈಗ ನೋಡಿ, ಅಲ್ಲಿ ದಾರಿಲಿ ಹೋಯ್ತಾ ಇದ್ರೆ, ಇಲ್ಲಿ ಕಾಯಿ ಬಿದ್ರೆ ಕಾಣುತ್ತೆ, ಬ್ರಷ್ ಕ್ಲೀನ್ ಇದೆ ನೋಡಿ, ಕಾಣುತ್ತೆ. ಇದರಲ್ಲಿ ಇಲ್ಲೇನಿದ್ರು ಗೊತ್ತಾಗೋಯ್ತದೆ. ಬಟ್ ಇಲ್ಲಿ ಏನು ಬಿದ್ರು ಕಾಣಲ್ಲ. 1 ಅಡಿ ಹತ್ರ ಅದೇ ಇರುತ್ತಲ್ಲ, ಏನು ಕಾಣುತ್ತೆ ಅಲ್ಲಿ? ನೀವು ಹೋದ್ರೆ ಒಳಗಡೆ ಯಾಕೆ ಹೋಗಿದ್ದೀನಿ ನಾನು ಕ್ವಶನ್ ಮಾಡ್ಬೋದು ನಿಮಗೆ. ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ? ಬೇರೆ ಯಾಕೆ ಬಂದ್ರೆ ಏನೋ ರಿಸೀವ್ ಮಾಡ್ಕೊಂಡು ಬಂದಿರ್ತಾನೆ,
ಯಾರೇ ಬಂದಿದ್ರು ಆಗ ನಾ ಕ್ವಶನ್ ಮಾಡ್ಬೋದು ಯಾಕಪ್ಪ ನಂದ್ರಲ್ಲಿ ಬಂದಿದ್ಯಾ ಅಂತ. ಅದರಲ್ಲಾದರೆ ಅಲ್ಲಿ ಬಿದ್ದಂತ ಈಗ ಓಡಾಗಿ ಎತ್ಕೊಳ್ತಾನೆ. ಅಲ್ಲಿ ಕಳ್ತನಕ್ಕೆ ಈಸಿ ಅದು. ಇದು ಎಲ್ಲವೂ ಸೇಫ್ಟಿಗೂ ಹೌದು, ವಾತಾವರಣಕ್ಕೂ ಹೌದು, ಭೂಮಿಯ ಆರೋಗ್ಯಕ್ಕೂ ಹೌದು, ನಮ್ಮ ಜೇಬಿಗೂ ಹೌದು. ಭೂಮಿಲಿ ಎರೆಹುಳಿ ಚೆನ್ನಾಗಿದ್ರೆ ಫಲವತ್ತತೆ ಚೆನ್ನಾಗಿ ಬರುತ್ತೆ. ಈಗ ನಿಮ್ಮ ಭೂಮಿಲಿ ಹೇಗಿದೆ ಸರ್? ಸರ್ ಅದರಲ್ಲಿ ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟಿದೆ ಎರೆಹುಳು. ಅದಕ್ಕೆ ನನ್ನ ಭೂಮಿ ಚೆನ್ನಾಗಿರೋದು ಅದು. ಹೌದು, ಇದ್ರಲ್ಲಿ ಇಲ್ಲ. ಇದ್ರಲ್ಲಿ ಇಲ್ಲೇ ಏನಾಗವೆ, ಇವು ನನಗೆ ಬಂದವ ಅಷ್ಟೇ. ಇನ್ನೆಲ್ಲೂ ಸತ್ತೋಗಿಲ್ಲ, ಆ ಜಾಗ ಬಿಟ್ಟು ಬಂದ್ಬಿಟ್ಟವ ಅಷ್ಟೇ. ಜಾಗ ಬಿಟ್ಟು ಇಲ್ಲಿ ಬಂದ್ಬಿಟ್ಟವ ಅಷ್ಟೇ. ತೋಟದ್ರಿಂದ ಸಿಗುತ್ತೆ ಆರಾಮಾಗಿ, ಅಯ್ಯೋ ಬೇಕಾದ್ರೆ ಸಿಗುತ್ತೆ. ಇಲ್ಲಿ ಹೋಯ್ತಾ ನಿಮ್ಗೆ ಹೀಗೆ ತೋರಿಸ್ತೀನಿ ಬನ್ನಿ. ಎಲ್ರೂ ಹೀಗೆ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಸರ್, ಈಗ ಇದ್ರಲ್ಲಿ ಒಂದು ಯಾರೋ ಒಬ್ಬ ಬಜ್ಜಿ ಮಾಡೋನು ಮಾರಾಟ ಮಾಡ್ತಾ ಇದ್ದ, ಒಂದು ಸ್ಲೈಸಿಂಗ್ ಮಿಷಿನ, ಆಲೂಗಡ್ಡೆ ಮತ್ತು ಇದು ಬನಾನಾ. ಈ ಮಿಷಿನ್ ತಗೊಂಡವ್ರೆ ನೀವು ಬಜ್ಜಿ ಮಾಡ್ಬೋದು, ನೀವು ಬೋಂಡ ಮಾಡ್ಬೋದು. ಇಲ್ದಾರೆ ಇದ್ದವ್ರು ಮಾಡ್ತಾರೆ, ಇಲ್ದಾರೆ ಏನು ಮಾಡ್ತಾರೆ ಅಂತ. ನಿಜ ಸತ್ಯ ಅಲ್ವ ಅದು? ಅದಿದ್ರೆ ಮಾಡ್ಬೋದು ಬಜ್ಜಿ ಬೋಂಡ ಬಜ್ಜಿ ಎಲ್ಲ. ಈ ಥರ ಇದ್ದರೆ ನೀವು ಮಾಡ್ಕೊಂಡು ತಿನ್ಬೋದು, ಜೋಬಲ್ಲಿ ದುಡ್ಡು ಇರ್ಬೋದು. ಈ ರೀತಿ ಮಾಡಿದ್ರೆ ನೀವು ಸಂಪಾದನೆ ಮಾಡಿದ್ರೆ ಬೇರೆ ಯಾಕೆ ಸರ್ ಕೊಡ್ತಾ ಇದ್ರಿ ನೀವೆಲ್ಲ? ಅದು ನೀವು ಉಳ್ತಾಯ ಅಲ್ವಾ ಸರ್ ನಿಮ್ಗೆ? ಅದು ಯಾಕೆ ಸರ್ ನೇದಲ್ಲಿ ಕಳ್ಕೊತಾ ಇದ್ರಿ ನೀವು? ಇದು ನಂದೊಂದು ಕಿವಿ ಮಾತು ಸರ್, ಯಾರೇ ಮಾಡಿ ಜೀರೋ ಮಾಡಿ. ಜೀರೋದಲ್ಲಿ ನಾವೀನ್ಯತೆ ಪಡೀರಿ, ಅದರಲ್ಲಿ ನಿವಾರಣೆ ಮಾಡ್ಕೊಳ್ಳಿ. ಏನು ಬೇಕು ಏನು ಬೇಡ ಅನ್ನೋದು ನಿಮ್ಗೆ ಮಾಡ್ತಾ ಗೊತ್ತಾಗುತ್ತೆ. ಅದನ್ನು ಮಾಡ್ಕೊಂಡೋಗಿ ಸರಿ ಸರ್. ಚೆನ್ನಾಗಿ ಕಾಣಲಿ ಅಂತ ಕ್ಲೀನ್ ಮಾಡೋದು ಸರ್, ಏನು ಸರ್ ಬೋದು ಪ್ರಯೋಜನ ಸರ್? ನೀವು ಮಲ್ಗೋ ಮನೆ ಕ್ಲೀನ್ ಮಾಡ್ಕೊಳ್ಳಿ ಸರ್, ನೀವು ಇರೋ ಮನೆಗಳು ಕ್ಲೀನ್ ಮಾಡ್ಕೊಳ್ಳಿ ಸರ್, ಸಾಕು. ವ್ಯವಸಾಯ ಅಂದ್ರೆ ಹಿಂಗೆ ಇರ್ಬೇಕು ಸರ್, ಅದು ಸತ್ಯ ಸರ್. ಇದು ನನ್ನ ಕಿವಿ ಮಾತು. ಯಾರೇ ಆಗಲಿ ಉಳ್ಬೇಡಿ. ಎಕ್ಸ್ಪೆಷಲಿ ಮಲ್ಟಿ ಇಯರ್ ಕ್ರಾಪ್ಸು, ತೋಟಗಾರಿಕೆ ಬೆಳೆಗಳು ಬೇರೆ ಕಳೆದೆ, ಅದು ಉಳ್ಳೇಬೇಕಾಗುತ್ತೆ. ಮಂತ್ಲಿ ಇರ್ತದೆ, ಅದು 3 months ಇರ್ತದೆ, ಅದು ಕ್ಲೀನ್ ಮಾಡಲೇಬೇಕು. ಬಟ್ ಲೈಫ್ ಲಾಂಗ್ ಬೆಳೆಗಳ ಯಾಕೆ ಉಳ್ಬೇಕು ಸರ್? ಅದು ಅವಶ್ಯಕತೆ ಇಲ್ಲ. ಉತ್ತಿ ಭೂಮಿ ತೀರ್ಸ್ತಾ ಇದ್ರಿ, ಭೂಮಿ ಸವಕಳಿ ಆಗುತ್ತೆ, ಮತ್ತು ಅದಕ್ಕೆ ನೀರು ಗೊಬ್ಬರ ಎಲ್ಲ ಜಾಸ್ತಿ ಕೊಡಬೇಕಾಗುತ್ತೆ. ಇದರಲ್ಲಿ ಏನು ಇಲ್ದೋ ನಡೆಯುತ್ತೆ. ಈಗ ತೆಂಗಿನಲ್ಲಿ ಬಿದ್ದು ಗರಿಗೊಳೆ ಅಲ್ಲಿ ಮೊಟ್ಟೆನೆ ಅಲ್ಲಿ ಅದ್ರದ್ದೆಲ್ಲ ನೋಡಿ, ಎಲ್ಲ ನಲ್ಲಿ ಹಾಕಿದ್ರೆ ಲೈನ್ ಎಲ್ಲ ಇಲ್ಲ. ನಾನು ಅದೇ ನಿರ್ವಹಣೆ ಆ ಲೈನ್ಗೆ ಹಾಕ್ತೀನಿ ಎಲ್ಲನೂ. ನಾನು ಕಾಯಿ ರಿಸೀವ್ ಮಾಡ್ಕೋಬೇಕು, ಅದಕ್ಕೆ ಅನುಕೂಲ ಆಗಬೇಕು. ಆ ಲೆಕ್ಕದಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಯಾವುದನ್ನೂ ಸುಡೋಲ್ಲ. ಪಕ್ಕದಲ್ಲಿ ಸೂಟ್ ಹಾಕ್ಬಿಡ್ತಾರೆ, ಆ ರೋಡಿಗೆ ಹಾಕ್ತಾರೆ, ಹಂಚಿಗೆ ಹಾಕ್ಬಿಟ್ಟು ಸೂಟ್ ಹಾಕ್ತಾರೆ. ನೋಡಿ, ಕಾಣ್ತಾ ಇದೆಯಲ್ಲ ಸೂಟ್ ಹಾಕಿರೋದು? ನೋಡಿ ಅಲ್ಲಿದೆ ನೋಡಿ ಸುಟ್ಟಿರೋದು. ನಾನು ಸುಡಲ್ಲ, ಯಾವುದನ್ನೂ ಸುಡಲ್ಲ. ಎಲ್ಲವೂ ಗೊಬ್ಬರ ಆಗ್ಬೇಕದು. ಎಲ್ಲಿಂದೋ ತಂದು ಗೊಬ್ಬರ ಇಲ್ಲಿ ಮಾಡೋ ಬದಲು ಗೊಬ್ಬರ ಇಲ್ಲೇ ಪ್ರೊಡ್ಯೂಸ್ ಆಗಬೇಕು. ಅದು ನನ್ನ ವಾದ. ಅದೇ ಜೀರೋ ಕಲ್ಟಿವೇಶನ್ ಅಲ್ಲೇ ಗೊಬ್ಬರ ಆಗುತ್ತೆ. ಎಲ್ಲ ಬೋರೆಲ್ಲ ಇಲ್ಲ ಸರ್, ತೋರಿಸಿ ಮನೆ ತೊಗೊಂಡು. ಎಷ್ಟೇ ಸಮ್ಮರಲ್ಲಿ ಹೀಟ್ ಆಗಲ್ಲ ಸರ್ ಇಲ್ಲಿ. ನೋಡಿ, ಗೆಣಸು ಹಾಕಿದ್ದೀನಿ, ಗೆಣಸು ಹಬ್ತಾ ಇದೆ ಇಲ್ಲಿ. ಇದು ಸ್ಟಾರ್ಟಿಂಗ್ ಬೆಳೆ ಹಾಕಿದೆ, ಅಲ್ಲಿ ಇದು ಬನ್ನಿ ಜೋರಾಗಿದೆ. ಫ್ಲಶ್ ವಾಲ್ ಇವೆಲ್ಲ, ಡ್ರಿಪ್ ಪೈಪ್ಗಳವೆಲ್ಲ ಎಲ್ಲವೂ ಸರ್ ಡ್ರಿಪ್ಪೇ. ನಂದು ಡ್ರಿಪ್ ಇಲ್ಲ, ಯಾವ ಭೂಮಿನೂ ಇಲ್ಲ. ಡ್ರಿಪ್ಪು ಸ್ಪ್ರಿಂಕ್ಲರ್ ಇಲ್ಲ. ಆನ್ ಮಾಡ್ತೀನಿ ಮನೆ, ಕರೆಂಟ್ ಇದ್ರೆ ಈಗ ನಿಮಗೆ ಡ್ರೈನ್ಗನು. ಸರ್ ನೋಡಿದ್ವಿ, ಫುಲ್ ಗೆಣಸಿದು, ಇಡೀ ತೋಟ ಗೆಣಸು, ಸಿಹಿಗೆಣಸು. ಫುಲ್ ಗೆಣಸಿನ ಗಿಡ ಇದು ಗೆಣಸು ಬಳ್ಳಿ, ಇದು ಗೆಣಸು ಹಾಕ್ತಾ ಇರೋದು. ಇದು ಸಿಹಿಗೆಣಸು ಹಾಕಬೇಕು ಅಂತ ಯಾಕೆ ಅನಿಸ್ತು ಸರ್? ಸರ್, ಇದು ಶಿವನಂಜಪ್ಪ ಬಾಳಕೆಯವ್ರ ತೋಟಕ್ಕೆ ಹೋಗಿದೆ. ಅವರು ವೀಡ್ಸ್ ಕಂಟ್ರೋಲ್ಗೆ ಮೇಜರ್ ಇದು ಸರ್. ಇದು ಬ್ರಷ್ ಮಾಡೋದು ಭಾಳ ಈಸಿ, ಬ್ರಷ್ ಮಾಡಲಿಕ್ಕೆ. ಬೇರೆ ಕಳೆಗಳು ಬ್ರಷ್ ಮಾಡೋದು ಭಾಳ ರಿಸ್ಕು, ಆಗಲ್ಲ, ಸ್ವಲ್ಪ ಬ್ರಷ್ ಆಗಲ್ಲ ಸರ್. ಇದು ಒಂದು ಸಾರಿ ನಾವು ಬ್ರಷ್ಗೆ ಲೋಡ್ ಮಾಡ್ಕೊಂಡದನ್ನ 1 ಎಕರೆವರೆಗೂ ಕಟ್ ಆಗಲ್ಲ ಅದು ಬ್ರಷ್ ವೈರು. ಬೇರೆ ಕಳೆಗಳಿಗೆ ಆಗಲ್ಲ, ಬೇಗ ಕಟ್ ಆಯ್ತಾ ಇರ್ತದೆ ಅದು. ಅದು ಒಂದು ಮುಚ್ಚಿಗೆನೂ ಹೌದು. ಇದರಲ್ಲಿ ಪೊಟ್ಯಾಷಿಯಮ್ ಸಿಗುತ್ತೆ. ನಾನು ಇದನ್ನೇ ರಿಸೀವ್ ಮಾಡಲ್ಲ, ಅದನ್ನು ಗೆಣಸನ್ನು ರಿಸೀವ್ ಮಾಡಲ್ಲ. ಈ ಪ್ರಾಣಿ ಪಕ್ಷಿಗಳು ಬಿಟ್ಬಿಡ್ತೀನಿ. ಈಗ ಮೇಲತ್ತಿ ಕುಡಿತಾ ಇರ್ತವೆ, ಎಳ್ನೀರು ಕುಡಿತಾ ಇರ್ತವೆ ಪ್ರಾಣಿಗಳು, ಅಂದರೆ ಇಲಿ, ಹೆಗಣ ಮತ್ತು ಅರಳಿಲುಗಳು. ಆಹಾರ ಇದು ಅವಕ್ಕೆ. ಮೇಲೆ ನನಗೆ ಲಾಭ ಏನು? ಕಾಯಿ, ಅದು ಉಳ್ಕೋಬೇಕು ನನಗೆ. ಅವಕ್ಕೂ ಫುಡ್ ಬೇಕು, ಅವು ಬದುಕಬೇಕು, ಅವಿದು ಅವಕ್ಕೆ. ಅದಕ್ಕೆ ಅಂತಲೇ ಹಾಕಿದ್ದೀನಿ. ನನಗಲ್ಲ ಅದು ಅವಕ್ಕೆ. ಅದು ಯಾಕೆಂದ್ರೆ ಇಡೀ ಭೂಮಿ ಹೆಸರಾಗಿರ್ಬೇಕು, ಭೂಮಿ ಒಣಗಂಗಿರ್ಬೇಕು. ನೀರಲ್ಲ ಸರ್. ಈಗ 1 ವಾರ ಬ್ರಷ್ ಮಾಡ್ತೀನಿ ಅಂದ್ರೆ 1 ಅವರಲ್ಲಿ ಆಗೋತಿಂಗೆ ಸರ್. ಈಗ ಬ್ರಷ್ ಮಾಡಿದೆ ಲಾಸ್ಟ್ ಮಂತ್ 1 ತಿಂಗಳಾಗಿತ್ತು. ನೋಡಿ, ಡ್ರಿಪ್ ಪೈಪ್ ಬಿಡ್ಬೇಕಾಯ್ತು, ನಿರ್ವಹಣೆ ಆಗಬೇಕಾಯ್ತು, ಬ್ರಷ್ ಮಾಡಿದೆ. ಈಗ ಎಲ್ಲಿ ಕಾಣ್ತಾ ಇದೆ? ಎಲ್ಲ ಫುಲ್ ಇದೆ.
ಅಂದ್ರೆ ಅರ್ಥ ಒಂದು 15 ದಿವಸದಲ್ಲಿ ಫುಲ್ ಲೋಡ್ ಆಗುತ್ತೆ ಅಲ್ಲ. ನಾನು ಏನೇ ಬ್ರಷ್ ಮಾಡೋ 15 ದಿವಸ ಪೂರ್ತಿ ಕವರ್ ಆಗೋಗುತ್ತೆ. ನನಗೆ ಬೇಕಾದ್ರೆ ಅದಕ್ಕೆ ಸಾಕಲ್ವಾ, ಅದು ಮೇಜರು. ಗೆಣಸು ಅಂದ್ರೆ ಕಾಯಿ ಬರುತ್ತೆ ಸರ್? ಹಾಂ ಬರುತ್ತೆ, ಕಾಯಿ ಆಗುತ್ತೆ. ಒಂದು ವಿಚಾರ ಸರ್, ಗೆಣಸ್ಗೋಸ್ಕರ ಕಾಯಿ ಮಾಡ್ತೀನಿ ಅಂದರೆ ಈ ಗಿಡ ಬೆಳೆಯೋಕ್ಕಿಲ್ಲ. ಗೆಣಸು ಬಿಡ್ಬೇಕಾದ್ರೆ ಗಿಡ ಜಾಸ್ತಿ ಬೆಳಿಬಾರ್ದು. ಬುಡದನ್ನು ಎಲ್ಲಿ ನೆಟ್ಟಿರ್ತೀವಿ ಅಲ್ಲೇ ಮಾತ್ರ ಗೆಣಸು ಬಿಡೋದು. 3 ಗಿಂತ 4 ಗೆಣಸು ಬಿಡ್ತೇವೆ. ಅದು ಒಂದೊಂದ್ಸಲ 5 kg ಬಿಡ್ತಾವೆ ಒಂದೊಂದ್ಸಲ ಒಂದು ಗಿಡದಲ್ಲಿ. ನಾವು ಒಂಬ ಬೆಳೆಯಕ್ಕೆ ಬಿಟ್ರೆ ಎಲ್ಲ ಒಂಬೆಲೆ ಗೆಣಸಾಗಲ್ಲ, ಬರೀ ಗಿಡ ಬೆಳ್ಕೊಳತ್ತೆ ಅಷ್ಟೇ, ಗೆಣಸಾಗಲ್ಲ. ನನಗೆ ಬೇಕಾದಲ್ಲಿ ಗೆಣಸಲ್ಲ, ಮುಚ್ಚಿಗೆ ಆಗಬೇಕು, ನನ್ನ ಗಿಡನೇ ಚೆನ್ನಾಗಿ ಬೆಳಿಬೇಕು. ಅವರು ಟ್ರಿಮ್ ಮಾಡ್ತಾರೆ, ಕಟಿಂಗ್ ಮಾಡ್ತಾರೆ, ಅದ ಗಿಡ ಜಾಸ್ತಿ ಬಳಸಲ್ಲ, ಗೆಣಸು ಬೆಳಿತಾರೆ. ನನಗೆ ಗೆಣಸು ಬೆಳಿಬೇಕಾಗಿಲ್ಲ, ನನಗೆ ಮುಚ್ಚಿಗೆ ಆಗಬೇಕು, ಲೈವ್ ಮಲ್ಚಿಬೇಕು, ಬಿಟ್ಕೊಂಡಿದ್ದೀನಿ ಅಷ್ಟೇ. ಅದೇ ಈಗ ಕಾಯಿ ಬಂದಿಲ್ಲ ಅಂದ್ರೆ ಅವು ಪ್ರಾಣಿಗಳು ಹೆಂಗೆ ತಿಂತವೆ ಸರ್? ಅವಕ್ಕೆ ನನಗೆ ಬೇಕಾಗಿರೋದು ಒಂದೇ ವಿಚಾರ, ಅವು ಎಲ್ಲನೂ ಟ್ರೈ ಮಾಡ್ತಾ ಇರ್ತವೆ, ಎಲ್ಲಿ ಸಿಗ್ಬೋದು ಇಲ್ಲಿ ಸಿಗ್ಬೋದು ಇಲ್ಲಿ ಸಿಗ್ಬೋದು ಅಂತ. ಗಿಡ ಒಂದು ಅಗೇನ್ ಟು ಅಗೇನ್ ಇಲ್ಲಿದ್ದೇನೋ ಅಲ್ಲಿದ್ದೇನೋ ಟ್ರೈ ಮಾಡ್ತಾ ಇರ್ತವೆ, ತೋಡ್ತವೆ, ನೆಲನ ಬಗಿತಾ ಇರ್ತವೆ. ಉಳುಮೆ ಮಾಡೋರು ಯಾರು? ಮಾಡ್ತಾವಲ್ಲ ಅವಯ್ಯ, ಅದೇ ಸಾಕಲ್ವಾ, ಅದು ಮೇಜರು. ಅವೇ ಮಾಡ್ತವೆ, ನಾವು ಮಾಡಲ್ಲ ಅಷ್ಟೇ, ಅದು ವಿಚಾರ. ಇದೆಲ್ಲ ಯಾವ ಅಬ್ಸರ್ವ್ ಮಾಡಿದ್ರಿ ಈ ಉಳ್ಮೆ ಮಾಡ್ತಾರೆ ಸರ್? ತೋರ್ಸಿನ ಬೇಕಾದ್ರೆ ನಿಮ್ಗೆ ಹೋಗ್ತಾರೆ, ಕಾಣ್ತಾವ, ಕೇಳ್ತಾ ಇರ್ತಾವ. ಒಂದು ಏನೋ ಇವತ್ತಿಲ್ಲ ಇನ್ನೊಂದು, ಇವತ್ತು ಈ ಗಿಡ ಸಿಕ್ಕಿಲ್ಲ ಇನ್ನೊಂದು ಗಿಡ ಕೇಳ್ತವೆ, ಆ ಗಿಡ ಸಿಕ್ಕಿಲ್ಲ ಇನ್ನೊಂದು ಗಿಡ ಕೇಳ್ತವೆ. ಅವು ಅಗೇನ್ ಟು ಅಗೇನ್ ಮಾಡ್ತಾ ಇರ್ತವೆ, ಸಿಗುತ್ತೆ ಸರ್. ಮನುಷ್ಯ ದುರಾಸೆ ಪ್ರಾಣಿ. ಅದು ಒಂದು ಸಿಕ್ಕರೆ ಸಾಕು, ಅದು ಒಟ್ಟು ತುಂಬ ಸುಮ್ಮನೆ ನೆಕ್ಸ್ಟ್ ಮಾಡಲ್ಲ ಕೆಲಸ, ಅದು ನಾಳೆನೇ ಅದು ವರ್ಕ್. ಅದು ಹುಲಿ ಸಿಂಹ ಆದ್ರೂ ಅಷ್ಟೇ, ಅದು ಬೇಟೆ ಆಡಿದ್ಮೇಲೆ ಒಟ್ಟದ ಅದ್ರ ಪಕ್ಕದಲ್ಲೇ ಹುಲಿ ಇದು ಮೊಲ ಹೋದ್ರೂ ತಿನ್ನಲ್ಲ, ಅದು ಜಿಂಕೆ ಹೋದ್ರೂ ತಿನ್ನಲ್ಲ, ಅದು ಬೇಟೆನೇ ಆಡಲ್ಲ. ಅದು ನಾಳೆಗೆಲ್ಲೇನು ಬಿಡುತ್ತೆ ಅದು. ಇವನು ಏನೇ ಮನುಷ್ಯ ಏನು ದುರಾಸೆ, ಏನು ಸಿಕ್ಕರೂ ಜೋಬ್ ಹಾಕತ್ತಂತಗ್ರಿ. ಫುಡ್ ಆಗ್ಬೋದು, ದುಡ್ಡು ಆಗ್ಬೋದು. ಫುಡ್ಡಾರು ನನ್ನ ಮಕ್ಳಿಗಾಲ ಏನು ಮಡಿಕತಾನೆ, ನಾಳೆಗೆ ತಿನ್ನುವಂದು ಮಡಿಕತಾನೆ. ಹಣ ಆದರೆ ನಮ್ಮ ಮೊಮ್ಮಕ್ಳ ಕಾಲ್ಕೊಂಡು ಮಡಿಕತಾನೆ. ಇವಲ್ಲ, ಈ ಊಟ ಮುಗೀತು ಮುಟ್ಟಲ್ಲ ಏನು. ಇದು ಪ್ರಕೃತಿಲಿ ಅದು ಮೇಜರು. 2,000 ಗಿಡ ಇದೆ ಸರ್ ಇಲ್ಲಿ 2,000 ಗಿಡ ಇದೆ ನನಗೆ. 194 ಇದಿದೆ ಕೋಕೋನಟ್ ಇದೆ, 2,000 ಅಡಿಕೆ ಇದೆ. ಇದು ಹಾಕಿರೋದ್ರಿಂದ ನಿಮ್ಗೆ ಎಳ್ನೀರು ಚೆನ್ನಾಗಿ ಸಿಗ್ತಿದೆ. ಈಗ ಎಳ್ನೀರು ಕಾಯಿ ಉಳಿತಾವೆ. ಹಾಂ, ಯಾಕೆ ಇಲ್ದಾರ ತಿನ್ಬಿಡ್ತಿದ್ದವ, ನೀರಿಗೋಸ್ಕರ ತಿಂತಿದ್ದವು. ಇಲ್ಲೇ ಸಿಗುತ್ತಲ್ಲ ಫುಡ್ ಬೇಕಾದಷ್ಟು ಈಗ ಅವ್ರಿಗೆ, ಸಾಕು. ಹಂಗಾಗಿ ಅವು ಕಮ್ಮಿ ಆಗದೆ, ಅದ್ರ ಹಾವಳಿ ಕಮ್ಮಿ ಆಗದೆ. ಅವೇನು ಪಾಪ್ಯುಲೇಷನ್ ಅಷ್ಟೇ ಅವೆ, ಇನ್ನೂ ಜಾಸ್ತಿ ಆಗದೆ ಪ್ರಾಣಿಗಳ ಸಂಖ್ಯೆ. ಬಟ್ ಅಲ್ಲಿ ಹಾಳು ಮಾಡೋದು ಕಮ್ಮಿ ಆಗದೆ. ಇಲ್ಲೇ ಫುಡ್ ಸಿಗ್ತದಲ್ಲ ಅವಕ್ಕೆ, ಅದಕ್ಕೆ ನೋಡಿ. ಎಲ್ಲಾರು ಒಂದು ಕಡೆ ಎಲ್ಲಾರು ಕಾಣುತ್ತೆ ನಮಗೆ, ಲ್ಯಾಂಡ್ ಎಲ್ಲೂ ಕಾಣಲ್ಲ, ಭೂಮಿ ಎಲ್ಲೂ ಕಾಣಲ್ಲ ನಮ್ಗೆ. ಇಲ್ಲಿ ಇಡೀ ತೋಟದಲ್ಲಿ 4 ಎಕರೆಯಲ್ಲಿ ಎಲ್ಲೂ ಅಂತ ಮಣ್ಣು ಕಾಣಲ್ಲ ನಮಗೆ. ಹಾಂ ಸರ್, ಇಲ್ಲೆಲ್ಲ ನಾನು ಪಂಪ್ ಶೂ ಇಟ್ಕೊಂಡಿದ್ದೀನಿ. ಹಾಂ, ಹೆಸರು ಇಷ್ಟು ಜಾಸ್ತಿ ಇರೋದ್ರಿಂದ ಹಾವುಗಳು. ಹಾಂ ಸರ್, ಇದೆ, ಹಾವುಗಳು ಇದೆ. ಅದಕ್ಕೆ ನಾನು ಹೇಳೋದು, ನಾನು ರಿಸೀವ್ ಮಾಡ್ಬೇಕಾದ್ರೆ ಗಂಬೂಟ ಇಲ್ಲೆಲ್ಲ ತಿರ್ಗಾಡ್ಬೇಕಾದ್ರೆ ಗಂಬೂಟ ಹಾಕಂದ್ರೆ ತಿರ್ಗಾಡ್ ನಾನು, ಸುಮ್ಮನೆ ಬರಲ್ಲ ಸರ್. ಈಗ ನಮಗೆಷ್ಟು ಭಯ ಇದೆ, ನಮ್ಮ ಪ್ರಾಣಿಗಳಿಗೂ ಅಷ್ಟೇ ಭಯ ಇದೆ. ಅವು ಸುಮ್ಮನೆ ಕಡಿಯಲ್ಲ. ಅದು ನಾವು ಅದು ಮಲಗಿರ್ತದೆ ಅಥವಾ ಏನೋ ಆಹಾರಕ್ಕೆ ಹೋಗಿರ್ತದೆ, ನಾವು ಕಾಲ್ ಮಾಡೋದ ಏನು ಸುಮ್ಮನೆ ಇರ್ತದೋ, ಅದು ರಕ್ಷಣೆಗೋಸ್ಕರ ಕಡಿಯುತ್ತೆ ಅಷ್ಟೇ. ಬಟ್ ಬೇಕು ಅಂತ ಏನು ಕಡಿಯಲ್ಲ. ಬಟ್ ಅದನ್ನೇ ನಾವು ಇದು ಮಾಡ್ಕೊಂಡ್ರೆ ಸಾಯಿಸೋದೇ ಆಗಲಿ, ಇದು ಮಾಡಿದ್ರೆ ಮಾಡಲ್ಲ. ಇಲ್ಲಿ ಯಾವುದೇ ಪ್ರಾಣಿಗಳು ಕೊಲೆ ಮಾಡಲ್ಲ. ಇಲ್ಲಿ ನಾವು ಇಲಿ ಹೆಗಣದಿಂದ ಹಿಡಿದು ಹಾವುಗಳನ್ನೂ ನಾವು ಕೊಲೆ ಮಾಡಲ್ಲ ಇಲ್ಲಿ. ಏಕೆಂದರೆ ಪ್ರಾಣಿ ಒಂದಕ್ಕೊಂದು ಆಹಾರ ಸರಪಳಿ. ಹಾವುಗಳಿಗೆ ಆಹಾರ ಏನು? ಇಲಿ ಹೆಗಣಗಳೇ. ಇಲಿ ಹೆಗಣಗಳ ಆಹಾರ ಏನು? ಇಲ್ಲಿ ಗೆಣಸು ಗೆಡ್ಡೆಗಳು. ಅವು ತಿಂತದೆ, ಇವು ತಿಂತವೆ. ಇವು ತಿನ್ನಕ್ಕೆ ನವಿಲುಗಳವೆ. ಇವ್ರ ಸಂಖ್ಯೆ ಜಾಸ್ತಿ ಯಾರು? ಹಾವುಗಳು, ನವಿಲುಗಳಿವೆ ಇಲ್ಲಿ. ಅವು ತಿನ್ಕೋತಾವ. ನವಿಲು ಇಲ್ಲಿ ಭಯಂಕರ ನವಿಲು ಇಲ್ಲಿ, ಅವು ತಿನ್ಕೊಳ್ತಾವಾಗ. ಅಂದರೆ ಇದು ಆಹಾರ ಸರಪಳಿ ಸರಿ ಇದೆ. ಪ್ರಕೃತಿಲಿ ಎಲ್ಲ ಹೋದೆ, ಎಲ್ಲವೂ ಕಂಟ್ರೋಲ್ ಆಗುತ್ತೆ. ನಮ್ಗೆ ಸ್ವಲ್ಪ ತಾಳ್ಮೆ ಇರ್ಬೇಕಷ್ಟೇ. ಹಸಿರಿದ್ದಷ್ಟು ಸೊಳ್ಳೆಗಳು ಜಾಸ್ತಿ ಐತವೆ ಸರ್, ನಿಜ. ಅದನ್ನು ಹೌದೌದು ಸರ್. ಈಗ ಸೊಳ್ಳೆಗಳಂತೂ ಇದೆ, ಇಲ್ಲ ಅಂತ ಹೇಳಲ್ಲ ಸರ್. ಬರ್ಬೇಕಾದ್ರೆ ಒಂದೇ ಮೆಥಡ್ ನಮಗೆ. ಜಾಸ್ತಿ ಸೊಳ್ಳೆ, ತುಂಬ ವಿಪರೀತ ಸೊಳ್ಳೆ ಆದಾಗ ಯಾವ್ದಾರು ಒಂದು ಡಿಯೋಡ್ರೆಂಟು ಅಥವಾ ಬಾಡಿ ಸ್ಪ್ರೇ ಇದೆಯಲ್ಲ, ಒಂದ್ಸಲ ಸ್ಪ್ರೇ ಮಾಡಿದ್ರೆ ನಮ್ಮಲ್ಲಿ ಬೆವರಿನ ವಾಸನೆ ಹಿಡ್ಕೊಂಡೆ ನಮ್ಮ ಸೊಳ್ಳೆಗಳು ಬರೋದು. ಬೆವರಿನ ವಾಸನೆ ಇಲ್ಲ ಬರಲ್ಲ ಅವು. ಆಗ ನಮ್ಮ ಬಾಡಿಗೆ ಸ್ವಲ್ಪ ಸ್ಪ್ರೇ ಮಾಡ್ಕೊಬಿಟ್ರೆ ನಮ್ಮ ಹತ್ರ ಟಚ್ ಮಾಡಲ್ಲ. ನೀವೇನು ಸ್ಪ್ರೇ ಮಾಡ್ಕೊತೀರ ಸರ್? ಯಾವುದೋ ನನಗೆ ಸ್ಮೆಲ್ಲು ಸ್ಯಾಂಡಲ್ವುಡ್ಡು. ಸ್ಯಾಂಡಲ್ ಸ್ಪ್ರೇ ಮಾಡ್ಕೊತೀನಿ ಎಲ್ಲಾದ್ರೂ ಒಂದು ಕಡೆ, ಸಾಕು. ಬರಲ್ಲ. ನಮ್ಮ ಹತ್ರ ಬರಲ್ಲ. ಇದು ನನಗೆ ಹೆಂಗೆ ಗೊತ್ತಾಯ್ತು ಅಂತಂದ್ರೆ, ಇಲ್ಲಿ ಒಂದು ಸಾರಿ ನನಗೆ ಸೈಂಟಿಸ್ಟ್ ಬಂದಿರಿ ಇಲ್ಲಿಗೆ. ಸ್ವಲ್ಪ ಅವರು ಬಲ್ಡೆಡ್ಡು. ಅವ್ರಿಗೆ ಬಿಡ್ತಾನೆ ಇಲ್ಲ, ಮುಂದಕ್ಕೆ ಹೋಗಿ ಬಿಡ್ತಾ ಇಲ್ಲ ಅವ್ರ. ಯಾಕೆಂದ್ರೆ ಅವರು ಇಲ್ಲೆಲ್ಲ ಬಿಸಿಲು ನಡೆದಾಡಿ ಬೆವರು ಬಂದಿತ್ತಲ್ಲ ಅವ್ರಿಗೆ, ಸೊಳ್ಳೆಗಳವ್ರಿಗೆ ಮುತ್ಕೊಬಿಟ್ಟು. ಇನ್ನಿಬ್ರು ಆರಾಮಾಗವ್ರೆ. ಅವರು ಸ್ವಲ್ಪ ಔಟ್ ಆಫ್ ಇದರಿಂದ ಎಲ್ಲಿಗೆ ಮಿಲ್ಲಿಪೆಡಿತ್ತು, ಅಂದರೆ ಕಪರ್ಚಟಿ ಕಾಟ ಇತ್ತು. ಡೆಲ್ಲಿಯಿಂದ ಬಂದಿರೋ ಸೈಂಟಿಸ್ಟು ಅವರು. ಇಲ್ಲಿ ನಾನು ಕಂಪ್ಲೇಂಟ್ ಮಾಡಿ ಕರೆಸಿದೆ. ಇಲ್ಲಿ ಅವರು ನನ್ನ ADS ಕೇಳಿದ್ನಲ್ಲ, ಅವರು ಕರೆಸಿದ್ರು ಅವ್ರು ಅಲ್ಲಿಂದ. ಅವ್ರು ಬಂದಿರು ಇಲ್ಲಿಗೆ ಎಕ್ಸಾಮಿನೇಷನ್ಗೆ.
ಅವ್ರಿಗೇನು ಒಂದು ಬಿಡ್ತಾ ಇಲ್ಲ ಹೋಗಿ, ಇವ್ರು ಬಿಡ್ತಾ ಇಲ್ಲ. ಅವ್ರು ನಾನು ಅಬ್ಸರ್ವ್ ಮಾಡಿದೆ, ಅವರು ಸೆಂಟ್ ಹೊಡೆದಿದ್ರು, ಬಾಡಿ ಸ್ಪೆಂಟ್ ಹಾಕೊಂಡಿದ್ರು ಅವ್ರು ಒಂದು ಹೋಯ್ತಲ್ಲ ಸೊಳ್ಳೆ, ಇವರು ಬಿಡ್ತಾ ಇಲ್ಲ ಮುಂದೆ ಹೋಗ್ಲಿಕ್ಕೆ. ಆಗ ನನಗೆ ಅರಿವಾಯಿತು. ಅವತ್ತು ಟ್ರೈ ಮಾಡಿದೆ. ಅವತ್ತಿನಿಂದ ನಾನು ಇಟ್ಕೊಂಡಿದ್ದೀನಿ. ಅಲ್ಲ ಹೊರಗೆ ಇಲ್ಲಿ ಬರಬೇಕಾದಾಗ ಸ್ಪ್ರೇ ಒಂದು ಸ್ವಲ್ಪ ಸ್ಪ್ರೇ ಮಾಡ್ಕೊ ಸಾಕು, ನಾ ಮಾತ್ರ ಬರಲ್ಲ. ಸರ್ ನಿಮ್ಮ ಮನೆ ಹತ್ರ ತೋರಿಸ್ತೇನೆ ನಿಮಗೆ ಡಸ್ಕಿಂಗ್ ಮಿಷಿನು, ಕೋಕೋನಟ್ ಡಸ್ಕಿಂಗ್. ಅಲ್ಲಿ ಕ್ರಷ್ ಮಾಡೋದು ತಂದು ಇಲ್ಲಿ ಹಾಕ್ತೀನಿ ನೋಡಿ, ಸಿಪ್ಪೆಗಳು ಮರದ ಬುಡ ಕೆಲಕ ಹಂಚಿಕೆ ಮಾಡ್ತೀನಿ ಅದನ್ನು. ಇದು ಗೊಬ್ಬರನೂ ಆಗುತ್ತೆ, ತೇವಾಂಶ ಕಾಪಾಡುತ್ತೆ. ಇಲ್ಲಿ ಸ್ವಲ್ಪ ಕಳೆ ಇದೆ, ಇಲ್ಲಿ ಎಂದು ದರ್ಬೆ ಹುಲ್ಲಿದೆ, ಆ ದರ್ಬೆ ಹುಲ್ ಮೇಲೆ ಮುಚ್ಚಿಬಿಟ್ರೆ ಪೆಸ್ಟಿಸೈಡ್ ಹಾಕಿ ಮಾಡ್ಬೇಕು, ವಿಡಿಸೈಡ್ ಹಾಕಿ ಅಪ್ಲೈ ಮಾಡಬೇಕು, ಅದಲ್ಲೇ ಕಂಟ್ರೋಲ್ ಆಗುತ್ತಲ್ವ. ಇಲ್ಲಿ ಗೊಬ್ಬರನೂ ಆಯ್ತದೆ, ವಾಟರ್ ಸೇವ್ ಆಯಿತು, ತೇವಾಂಶ ಕಾಪಾಡ್ತು, ನನಗೆ ಈ ಕಳೆನೂ ಕಂಟ್ರೋಲ್ ಆಗೋಯ್ತು. ಅದೇ ಉದ್ದೇಶಕ್ಕೆ ಈಗ ನೋಡಿ, ಇದು ರೇಷ್ಮೆ ತ್ಯಾಜ್ಯ ಮತ್ತು ಸಿಪ್ಪೆ ಅಂತಂದು ಇಲ್ಲಿ ಮರದ ಬುಡಕ್ಕೆ ಹಾಕ್ತೀನಿ. ಅದನ್ನು ಕಂಟ್ರೋಲಿಂಗ್ ಅಷ್ಟೇ ಅದು. ಕಟ್ ಮಾಡಿ ಹಾಕಲ್ಲ ಸರ್ ನೀವು? ಸರ್ ಇಲ್ಲ, ಹಾಗೇನೆ ಹಾಕ್ಬಿಡ್ತೀನಿ, ಕಟ್ ಮಾಡೋದೇನು ಅವಶ್ಯಕತೆ ಇಲ್ಲ ಸರ್. ಇದು ಪೀಸ್ ಸಿಗುತ್ತಲ್ವಾ, ಅದನ್ನು ಅಷ್ಟು 8 ಅಡಿ 5 ಅಡಿ ಉದ್ದ ಇರುತ್ತದ, ಒಂದು ಕಡೆಯಿಂದ ಹಾಸ್ಕೊಟ್ಟೋಗೋದು ಅಷ್ಟೇ. ಅದು ತೆಂಗು ಬಿಟ್ಟು ಇಲ್ಲೇನು ಬೆಳೆ ಬೆಳೆಯಲ್ಲ ಅದೇ ಇರೋದಕ್ಕೆ. ಹಾಂ ನೋಡಿ, ಬೆಳೀತಾ ಇಲ್ಲ ಇದು ಚಕ್ಕೆ ಗಿಡ. ಚಕ್ಕೆ ಹಾಂ, ಈ ಥರ ಇದ್ರೆ ಹೇಳ್ಕೊಳ್ತಾರೆ. ಹಾಂ ಅದೇ ಹಂಗಾಗಿ ನನ್ಗೆ ಲಾಸ್ ಆಗಿದ್ದೀವಿ ಸರ್. ಅದಕ್ಕೆ ಕ್ಲೀನ್ ಮಾಡ್ಬೇಕು, ಯಾರು ಬರ್ದಂಗೆ ಮಾಡ್ಬೇಕು ಉದ್ದೇಶನೇ ಅದು. ಈಗ ಗಿಡ ನೆಟ್ಟಿದ್ದೀವಿ ಅಂತಂದ್ರೆ ಜಾಗದಲ್ಲಿ ಒಂಥರ ಏನಾರು ಒಂದು ಮಾಡಿ ಪಾಟ್ ಥರ ಇಲ್ಲ ಸರ್, ಗುಳಿ ಮಾಡ್ಬೇಕಂಗೆ. ನೋಡಿ ಆ ಥರ ಮಾಡ್ದಾಗ್ಲಿ, ನಾನು ಹಂಗೆ ಗುಳಿ ಮಾಡಿ ಕ್ಲೀನ್ ಮಾಡಿ ಹಸ ಮಾಡ್ಕೋದಾಗ್ಲಿ ಮುಳ್ಳಂದಿ ಎಲ್ಲ ಬಂದು ಇರ್ಕೊ ಬಂದದ್ದು. ಕ್ಲೀನ್ ಆಗಿತ್ತಲ್ಲ, ಒಂದೇ ಒಂದು ಗಿಡ ಐತಲ್ಲ, ಹೋಗಿ ಇಲ್ಲಿ ಕೇಳಿಸಿದೆ, ಅದನ್ನು ಕೇಳೋದು ಗಿಡವ. ಇಡೀ ಅಡಿಕೆ ಇದು ಏನಪ್ಪ ಪೆಪ್ಪರ್ ಎಲ್ಲ ಅದಕ್ಕೆ ಇದಾಗ್ತು, ಹೊಟ್ಟೆ ಉರ್ದಾಯ್ತು. ಸರಿ, ಇನ್ನೊಂದಷ್ಟು ಗಿಡ ಹಂಗೆ ಬಿಟ್ಟೆ, ಹುಲ್ಕುಯಿರ್ ಬಂದು ಜೊತೆ ಅದನ್ನು ಕುಯ್ಕೊಂಡು ಹೋದ್ರು. ಹಿಂಗೆ ಚೆನ್ನಾಗಿ ಬೆಳೀತಲ್ಲ ಹುಲ್ಲು. ಈಗ ಎಲ್ಲೂ ಹುಲ್ಲಿಲ್ಲ, ಹುಲ್ ಕೀಳೋರನ್ನ ಕಂಟ್ರೋಲ್ ಮಾಡ್ಲಿಕ್ಕಲ್ಲ ಸರ್. ನಾನು ಇದ್ದಾಗ ಬರಲ್ಲ, ನಾನು ಇಲ್ದೇ ನೋಡ್ತಾ ಇರ್ತಾರೆ ಇಲ್ಲಿ ಸರ್. ನಾನು ಸೋಷಿಯಲ್ ಮೀಡಿಯಾದ ನಾನು ಇದ್ದೀನಿ. ಈಗ ನಾನು ರೈತ ಸಂಘದನು. ಈಗ ಹೊರಗಡೆ ಯಾವ್ದಾರ ಮೀಟಿಂಗಲ್ಲಿ ಅಥವಾ ಯಾವ್ದಾರ ಸ್ಟ್ರೈಕಲ್ಲಿ, ನಮಗಂತೂ ಇದು ಸ್ಟ್ರೈಕ್ ಇದ್ದೇ ಇರ್ತದೆ ಬಿಡಿ. ನಾನು ಕಾಂಪಿಟೇಷನ್ ಮಾಡೋದು ಕಮ್ಮಿ ಅಷ್ಟೇ. ಯಾವ್ದಾರ ಒಂದು ಪ್ರೊಟೆಸ್ಟ್ ಮಾಡಕ್ಕೆ ಹೋಗ್ಲೇಬೇಕಲ್ವಾ. ನಾನು ಹೊರಗಡೆ ಹೋದ ಮನೆ ಕುಯ್ಕೋತಾರೆ, ಏನು ಸರ್ ಮಾಡೋದು ಸರ್? ನಾನು ತೆಂಗು ನೆಟ್ಟಿದ್ದೀನಿ, ಬೆಳೆ ಮಾಡಿದ್ದೀನಿ ಅಂತ 24 ಗಂಟೆ ಇಲ್ಲೇ ಇರ್ಲಿಕ್ಕೆ ಆಗಲ್ಲ. ನನಗೂ ಮನರಂಜನೆ ಬೇಕು, ನಾನು ಎರವಲು ಪಡಿಬೇಕು, ಎರವಲು ತಗೋಬೇಕು. ನಾನೊಂದು ಸಹಾಯ ಮಾಡಿದ್ರೆ ನೀವು ಸಹಾಯ ಮಾಡ್ತೀರಿ, ಹಂಗಾಗಿ ನಾನೊಂದು ಸಹಾಯ ಮಾಡಲೇಬೇಕಲ್ವಾ. ನಾನು ಇನ್ನೊಂದು ಸರ್ ಸಹಾಯ ಪಡಿಬೇಕಾರೆ, ಅಥವಾ ನಾನೊಂದು ರೈತ ಸಂಘ ಅಂತಂದ್ಮೇಲೆ ನನಗೊಂದು ಹ್ಯಾಬಿ, ಅದರಿಂದ ನಾನೇನು ಮೆಂಬರ್ ಆಗಬೇಕಾಗಿಲ್ಲ, ಇನ್ನೊಂದು ಆಗಬೇಕಾಗಿಲ್ಲ. ಅದೊಂದು ಉದ್ದೇಶ. ಈಗ ಪ್ರಜೆಕ್ಕೆ ಇದೆಲ್ಲ ನನಗೆ ಏನು ಕಾನ್ಸೆಪ್ಟ್, ಅದು ನನ್ನೊಂದು ಧ್ಯೇಯ. ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಇಲ್ಲಿ ಖಾಲಿ ಇರ್ತೀನಿ, ಇಲ್ಲಿ ನೋಡ್ತಾರೆ ಹಾಕಿ ಬಂದು ಕಿಕ್ಕೋಯ್ತಾರೆ. ಏನು ಕಂಟ್ರೋಲ್ ಹೆಂಗೆ ಮಾಡಿ ಸಾಧ್ಯ? ಅದಕ್ಕೆ ಬೇಲಿ ಮಾಡಬೇಕು. ಬೇಲಿ ಒಳಗಡೆ ಬರಬೇಡಿ. ಬೇರೆ ಇದೆ, ಅಲ್ಲಿದೆ ಅಡಿಕೆನ ತೋಟಿದೆ, ಅಲ್ಲಿ ಕುಯ್ಲೇಬೇಕಾರೆ ಅಲ್ಲೇನು ಮಾಡಿಲ್ಲ, ಅಲ್ಲಿ ಕುಯ್ಕಲಿ. ನಾನೇ ಹೇಳ್ತೀನಿ ಅವ್ರಿಗೆ ಅಲ್ಲೇ ಕುಯ್ಕೊಳ್ಳಿ ಅಂತ. ಚೆನ್ನಾಗಿ ಬೆಳೆದಿದ್ದಲ್ಲ ಹುಲ್ಲು, ಅವ್ರಿಗೆ ಆಸೆ ತಡೀಕಾಗೋದಿಲ್ಲ, ಇಲ್ಲಿ ಬಂದು ಕುಯ್ಕೊತಾರೆ. ಇದು ವಿಪರ್ಯಾಸ. ಗಿಡನೂ ಹೋಯ್ತದಾಗ ನೋಡಿ. ಇದು ಜಾಯ್ಕಾಯಿ. ಜಾಯ್ಕಾಯಿ ಇದು ಜಾಯ್ಕಾಯಿ ಗಿಡ. ಅದೇ ಇದು ಕ್ಲೀನ್ ಮಾಡಬೇಕು. ನಾನು ಅದೇ ಕ್ಲೀನ್ ಮಾಡಿದ್ರೆ ಇದು ಕಾಟ, ಮುಳ್ಳಂದಿ ಕಾಟ. ಕ್ಲೀನ್ ಮಾಡದೆ ಬಿಟ್ರೆ ಜನಗಳ ಕಾಟ. ಇದು ನನಗೆ ಪ್ರಕೃತಿ ಒಂದೊಂಥರದ ವಿಕೋಪ, ಇಲ್ಲಿ ಜನಗಳದೊಂಥರದ ವಿಕೋಪ. ಇಲ್ಲಿ ಮೋಸಂಬಿ ಇದೆ, ಕಿತ್ಲೆ ಇದೆ, ಆಮೇಲೆ ಸ್ಟ್ರಾಬೆರಿ ಇದೆ. ಇನ್ನೂ ಆಗಿಲ್ಲ ಸರ್. ಅದೇ ಇದನ್ನು ಈಗ ಸೋಷಿಯಲ್ ಮೀಡಿಯಾಗೆ ಹೋಗೋದು ನಾನು ಬಿಡಬೇಕು. ಇಲ್ಲದ್ರೆ ಇದನ್ನ ನಾನು ತೋಟ ಇಂಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಇದು ಎಕ್ಸಿಕ್ಯೂಟಿವ್ ಎವ್ರಿ ಡೇ ಬೇಕು ಇದಕ್ಕೆ. ಇವತ್ತೇನಾಗುತ್ತೆ, ನಾಳೆ ಏನಾಗುತ್ತೆ ನೋಡ್ತಾನೆ ಇರಬೇಕು. ಈಗ ಈ ಸಾರಿ ಎಲೆಕ್ಷನ್ ವರ್ಷ, ಇದು ಎಲೆಕ್ಷನ್ ವರ್ಷದಲ್ಲಿ ಹೋಗಲೇಬೇಕಾಗಿತ್ತು. ಅದನ್ನು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ, ಯಾಕೆಂದರೆ ಇನ್ನು 5 ವರ್ಷಗಳ ಕಾಲ ತಿರುಗಿ ಬರೋಲ್ಲ. ಇದು ಒಂಥರ ಹಬ್ಬ, ಮತದಾನದ ಒಂದು ಹಬ್ಬ. ಹಂಗಾಗಿ ಅದನ್ನು ನನಗೆ ಬೇಕಾದ ಪಾರ್ಟಿಗಳ ನಮ್ಗೆ ಬೇಕಾದ್ರೆ ನೋಡಲೇಬೇಕಾಗಿತ್ತು, ಮಾಡಬೇಕಾಗಿತ್ತು. ಹಂಗಾಗಿ ಈ ವರ್ಷ ನಾನು ಅಂದ್ಕೊಂಡೆ, ಈ ಸಾರಿ ನಾನು ಲೀಡ್ ಮಾಡ್ಲಿಕ್ಕಾಗಲ್ಲ. ನೆಕ್ಸ್ಟ್ ಇಯರಿಂದ ರಜೆ ಹಾಕಬೇಕು, ನೆಕ್ಸ್ಟ್ ಮಂತಿಂದ ರಜೆ ಹಾಕಬೇಕು. ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಎಷ್ಟು ಖರ್ಚಾಗಿದೆ ಇಷ್ಟು 9 ಎಕರೆ ಅಂತಂದ್ರೆ ಡ್ರಿಪ್ಗೆ? ಸರ್ ಈಗ ನಿಜವಾಗ್ಲೂ ಸ್ಟಾರ್ಟಿಂಗ್ ಮಾಡಿದಾಗ ಮಾತ್ರ ನಾನು ಈಗಾಗಲೇ 15 ವರ್ಷದಿಂದ 20 ವರ್ಷದಿಂದ ನಾನು ತಗೊಂಡೆ. ಅವಾಗ ಎಷ್ಟು ಸಿಕ್ಕಿತ್ತೋ ಏನು ಸಿಕ್ತೋ ಅದು ತಗೊಂಡೆ. ನೆಕ್ಸ್ಟ್ ಟೈಮ್ ನಾನು ಗೌರ್ಮೆಂಟ್ಗೆ ಅಪ್ಲೈ ಮಾಡಿಲ್ಲ, ನಾನು ಸ್ವಂತನೇ ಮಾಡ್ಕೊತಾ ಇದ್ದೀನಿ. ಈಗ ನನಗೆ ಬರುತ್ತೆ ಕೆಲಸ, ಅವ್ರಿಗಿಂತ ಕಮ್ಮಿ ದುಡ್ಡಲ್ಲಿ ಆಗೋಗುತ್ತೆ. ಅದು ಉತ್ತಮ ಕ್ವಾಲಿಟಿದು. ಯಾವ ಥರ ಸರ್? ಈಗ ಪರ್ಸೆಂಟೇಜ್ ನಿಮ್ಗೆ ಗೊತ್ತೇ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತು, ಎಲ್ರಿಗೂ ಗೊತ್ತು. ಇದು ನಗ್ನ ಸತ್ಯ ಅಂತಾರೆ, ಓಪನ್ ಸೀಕ್ರೆಟು ಹೇಳಿ ಪರ್ಸೆಂಟೇಜು. ಅವ್ರು ಪರ್ಸೆಂಟೇಜ್ ಕೊಟ್ಟು ಮತ್ತೆ ಅವ್ರಿಗೆ ಇದಂಗೆ ಸಿಗುತ್ತೆ, ಕಮ್ಮಿ ರೇಟ್ ಹಂಗಾಗುತ್ತೆ ನೋಡಿ. ಒಂದೇ ಒಂದು ವಿಚಾರ, ಲಾಸ್ಟು 5 ಇಯರ್ಸ್ ಬ್ಯಾಕು
ಒಂದು ವೀಡ್ ಕಟ್ರಿತ್ತು ಬ್ರಷ್ ಕಟ್ರು ವಿತೌಟ್ ಸಬ್ಸಿಡಿ 10,000, ಸಬ್ಸಿಡಿ ಆ್ಯಡ್ ಆಯಿತು 17,000. 10,000 ಕೊಟ್ಟು ಇದು ಡೈರೆಕ್ಟಾಗಿ ತರ್ಬೋದಿತ್ತು, ಸಬ್ಸಿಡಿ ಆ್ಯಡ್ ಆದ ತಕ್ಷಣವೇ 17,000. ಅಂದರೆ 7,000ನೇ ಲಂಚ. ಈ ಬೆಳಿಗ್ಗೆ ಮಾರ್ತಾನೆ 10,000, ಮಧ್ಯಾಹ್ನ 3 ಗಂಟೆಗೆ 17,000. ಹೆಂಗೆ ಸರ್ ಸಾಧ್ಯ? ಮತ್ತು ಹಂಗೆ ತಗೋದಿತ್ತಲ್ಲ ಅದು. ನಾನು ಪೇಪರ್ಗೆ ಸಬ್ಮಿಟ್ ಮಾಡೋಕೆ ಸುಮ್ಮನೆ ಹೋಗಿ ಪೇಪರ್ ಸರ್ ಒಂದೇ ವಿಚಾರ ಸರ್, ನಾನು ಹೇಳ್ತಾ ಇದ್ದೀನಿ, ನನ್ನ ಇಡೀ ಬಯೋಡಾಟ ಗೌರ್ಮೆಂಟ್ ಹತ್ರ ಇದೆ. ನೀವು ಯಾವುದಾರ ಹೋಗಿ, ನೀವು ಯಾವ ಇಲಾಖೆಗಾರ ಹೋಗಿ ಆಧಾರ್ ಕಾರ್ಡ್ ಕೇಳ್ತಾನೆ, RTC ಕೇಳ್ತಾನೆ. ಒಂದು ಸಾರಿ ನನ್ನ ಮೊಬೈಲ್ ನಂಬರ್ ಕೊಟ್ಟರೆ ಇಡೀ ಹಿಸ್ಟ್ರಿ ಬರ್ತಾವ್ರತಾವ ಇರುತ್ತೆ ಅವ್ರದ್ದು. ಮತ್ತೆ ಯಾಕೆ ಕೇಳ್ತಾರೆ ಅವರು? ನೋಡ್ಬೋದಲ್ಲ ಅಲ್ಲಿ ಅವ್ರು ತಾನೆ ಯಾರದ ಶಾಮೀಲಾಗವ್ರೆ. RTC ಕೊಡ್ತಾರೆ ಅವ್ರದ್ದು ಶಾಮೀಲಾಗಿದ್ದಾರೆ, ಅಥವಾ ಜೆರಾಕ್ಸ್ ಅಂಗಡಿ ಶಾಮೀಲಾಗಿದ್ದಾರೆ, ಅಥವಾ ಇವ್ರಿಗೆ ಲಾಸ್ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದಾರೆ ಅವರು. ಯಾಕೆ ಬೇಕು ಅವ್ರಿಗೆಲ್ಲ? ಇವ್ನು ಮಾತ್ರ ನಿನ್ಗೆ DBT ಡೈರೆಕ್ಟ್ ನಿನಗೆ ಅಕೌಂಟ್ ಹೋಗುತ್ತೆ ಅಂತ ಹೇಳ್ತಾರೆ ಗೌರ್ಮೆಂಟು. ನೀನಿಂತ ಮೋಸ ಮಾಡಿದೆ ಅಂತ ಕಂಡಿದ್ದಾನೆ, 2,000 ತಗೊಂಡಿದೆ ಅಂತಾನೆ. ಹೆಂಗೆ ಗೊತ್ತಾಯ್ತವಲ್ಲ? ಮೀಡಿಯಾದಿಂದಾನೆ ಗೊತ್ತಾಯ್ತು ಅವ್ರಿಗೆಲ್ಲ, ಸಾಫ್ಟ್ವೇರಿಂದಾನೆ. ಮತ್ತೆ ಯಾಕೆ ಮತ್ತೆ ನಾನು ಮತ್ತೆ ಕೇಳ್ಬೇಕು ಅವರು? ಒಂದು ಸರ್ ನಾನು ಸಬ್ಮಿಟ್ ಆಗಿದೆಯಲ್ಲ, ವೆರಿಫೈ ಮಾಡೋಕ್ಕೇನು ಕಷ್ಟ ಅವ್ರಿಗೆ? ಮತ್ತೀಗ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡ್ಬೇಕಂತೆ, ಕೊಡುವಾಗೇನು ಕತೆ ಮೆಸ್ಸಿದ್ದು ನಾನು ಮಾಡ್ಕೊಂಡಿಲ್ವ ಅವನು? ಮತ್ತೆ ಯಾಕೆ ಮತ್ತೆ ಇನ್ನೊಂದು ಸರ್ ಲಿಂಕ್ ಮಾಡ್ಬೇಕು ನಾನು? ನೋಡಿ ನಮ್ಮ ಎಷ್ಟು ದೋಖ ಮಾಡ್ತಾವ್ರೆ ಸತ್ಯ ಅದು. ಈಗ ಅದೇ ಈಗ ನೀವು ಸಪ್ರೇಟಾಗಿ ಮಾಡ್ಕೋಬೇಕು ಅಂತೀರ. ಹಾಂ, ಡ್ರಿಪ್ಪು. ಹಾಂ, ಯಾವ ಥರ ಸರ್ ಅಂತ? ಸರ್ ಈಗ ನೀವು ಸಬ್ಸಿಡಿ ಕ್ಲೈಮ್ ಮಾಡಿ ಏನೇನು ಮಾಡ್ಕೋಬೇಕು, ಸೇಮ್ ಮೆಥಡು. ಅಂದರೆ ಇದರಲ್ಲಿ ಪೇಪರ್ಸ್ ಇಲ್ಲ, ಲಂಚ ಇಲ್ಲ, ಇವೆರಡೂ ಇಲ್ಲ ಈಗ ನಿಮ್ಗೆ ಇದರಲ್ಲಿ. ಸರ್ ಈಗ ನೀವು ಹಂಗಾರೆ ಇದೆಲ್ಲ ಲಂಚ ಕೊಟ್ಟೆ ಮಾಡಿಸಿಲ್ಲ ಅಂತ ಅನ್ಬೋದೇನೋ, ನೀವು ಕ್ವಶನ್ ಕೇಳ್ಬೋದೇನೋ. ಸರ್ ಸ್ಟಾರ್ಟಿಂಗಲ್ಲಿ ಅವ್ರು ತಗೊಂಡಿದ್ದಾರೆ ಬಿಟ್ಟಿರೋ ಗೊತ್ತಿಲ್ಲ. ನಾನು ಸ್ಟಾರ್ಟಿಂಗ್ ಮಾಡಿಸಿದಾಗ ನನಗೆ ಐಡಿಯಾನೇ ಇಲ್ಲ. ನನಗೊಂದು ಮೀಡಿಯಾ ಬೇಕಾಗಿತ್ತು, ಯಾರು ಮಾಡಿಸ್ಕೊಡೋರು ಬೇಕಾಗಿತ್ತಾಗ. ಆಗ ಅವ್ರನ್ನೇ ನಾನು ಭೇಟಿ ಮಾಡಿದೆ, ಅವ್ರು ತೋರಿಸ್ಕೊಟ್ರು, ನಾನು ಮಾಡ್ಕೊಂಡೆ. ಆವಾಗ ತಗೊಂಡ್ರೆ ಇಲ್ವೇ ಅಂತ ನಾನು ಕ್ವಶನ್ ಮಾಡೋಕೆ ಹೋಗೋ ಬದಲು ಆವಾಗ ಮಾಡ್ದೆ ನಾನು ನೋಡ್ಕೊಂಡಿದ್ನಲ್ಲ ವರ್ಕ. ಈಗ ನನಗೆ ಅದೇ ಲೆಕ್ಕದಲ್ಲಿ ನಾನೇ ಮಾಡ್ಕೊಳ್ಳೋಲ್ಲ. ಈಗ ಮೇನ್ ಲೈನು ಸಬ್ ಲೈನ್ ಏನು ಹಾಳಾಗಿಲ್ಲ, ಹೋಗಿರೋದು ಒಂದೇ, ಯಾವುದೋ ಡ್ರಿಪ್ ಲೈನ್ ಹೋಗಿರ್ತದೆ. ಆ ಡ್ರಿಪ್ ಲೈನ್ ರೆಡಿ ಮಾಡ್ಕೋಬೋದಲ್ಲ ಈಗ ನಾನು, ಅದು ಲೆಕ್ಕ ಅಲ್ವಾ? ಡ್ರಿಪ್ ಲೈನ್ ಹೋಯ್ತಾ ಇರ್ತದೆ, 2 ವರ್ಷಕ್ಕೊಂದ್ಸರಿ 3 ವರ್ಷ ಬೇಡ 5 ವರ್ಷಕ್ಕೊಂದ್ಸರಿ ಹಾಳಾಗುತ್ತೆ. ಕ್ವಾಲಿಟಿ ಯಾಕಂದ್ರೆ 10 ವರ್ಷ ಬರುತ್ತೆ, ಬಟ್ ಇಲ್ಲಿ ಬರೋಲ್ಲ. ಇಲ್ಲಿ ಏನಾಗುತ್ತೆ ಸಮಸ್ಯೆ ಅಂತಂದರೆ, ಇಲಿ ಹೆಗ್ಣಗಳಿದೆಯಲ್ಲ, ನೀರು ಕುಡಿಯಲಿಕ್ಕೋಸ್ಕರ ಕಟ್ ಮಾಡ್ತದೆ, ಅದ ಪೈಪ್ ಕಟ್ ಮಾಡಿಬಿಡ್ತದೆ. ಕಾಯಿ ಸರ್ ಈಗ ಇದು ಮನೆ ಇದೆಯಲ್ಲ, ಮನೆ ಒಳಗಡೆ ಜಾಗ ಸಾಗಲ್ಲ, ಮೇಲೆ ಹಾಕ್ತಾ ಇರ್ತೀನಿ. ಒಂದು 15 ದಿವಸಕ್ಕೆ ಒಂದು ಸಾರಿಗೆ ಒಂದು 500,000 ಸಿಗುತ್ತೆ. ಆ ಒಂದು ಸಾರಿ ಶೂಟ್ ಮಾಡ್ತೀನಿ ಅಷ್ಟೇ. ಕೆಳಗಡೆ ಎತ್ಕೊಂಡಿದ್ದಿಲ್ಲ, ಅದಕ್ಕೆ ಮೇಲೆ ಹಾಕ್ತೀನಿ ಅಷ್ಟೇ. ಒಳಗಡೆ ಜಾಗ ಸಾಲಲ್ವಲ್ಲ. ಪಂಪ್ ಹೌಸು ಇದು, ರೇನ್ ಗನ್. ಹಾಂ ಇದೆ ಸರ್, ರೇನ್ ಗನ್ ಇದೆ ನಂದು. ಇದರಲ್ಲೇ ಈಗ ನೀರಾವರಿಯ ಮೂಲ ಇದು. ಈಗ ನನಗಿಲ್ಲಿ ಸರ್ ಇಲ್ಲ, ಆದ್ರೂ ಈ ಹಸಿರಾಗಿರ್ಬೇಕು ಅಂತಂದರೆ ತಿಂಗಳಿಗೊಂದು ಸರ ಕೊಡ್ಬೇಕಿದ, ಇಲ್ಲಾಂದರೆ ಸತ್ತೋಗ್ಬಿಡ್ತದಲ್ಲ ಅದು. ಅದಕ್ಕೆ ನೀರು ಬೇಕಲ್ಲ. ಏನು ಕನೆಕ್ಷನ್ ಮಾಡ್ತೀವಿ ಸರ್? ಪೈಪ್ ಲೈನ್ ಅದು ಕನೆಕ್ಷನ್ ಕೊಡ್ತಾ ಇದ್ದೀನಿ ಈಗ. ಅದು ಆನ್ ಮಾಡೋಣ. ಎಷ್ಟು ದೂರ ಹೋಗುತ್ತೆ? ಇದು ಒಂದು ಸೈಡ್ಗೆ 100 ಫೀಟ್ ಹೋಗುತ್ತೆ, ಒಂದು ಸೈಡ್ 200 ಫೀಟ್ ಸರ್ಕಲ್. ನೋಡಿ, ಇದು ಒಂದು ತಿಂಗಳಿಗೆ ಒಂದು ಬಾರಿ ಅಥವಾ 15 ಡೇಸ್ ಒಂದು ಬಾರಿ ಇದು ರನ್ ಮಾಡ್ತೀನಿ. ಇದನ್ನು ಬಿಟ್ಟರೆ ಸ್ಪ್ರಿಂಕ್ಲರ್ ಮಾಮೂಲಿ ಅಲ್ಲಿ ನೋಡಿ, ಅಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ ಆಗ್ತದೆ ನೋಡಿ. ಆ ಮನೆ ಹತ್ರ ಸೇಮ್ ಮೈಕ್ರೋ ಸ್ಪ್ರಿಂಕ್ಲರ್ ಅವು. ಇದು ರೈನ್ ಗನ್. ಇದು ಇಲ್ಲಿ ಸ್ಪ್ರಿಂಕ್ಲರ್ಗಳಿದೆ, 75 ಅಡಿ ವ್ಯಾಸದ ಸ್ಪ್ರಿಂಕ್ಲರ್ ಇದೆ. ಇದು 120, 120 ಅಡಿ ವ್ಯಾಸ. ಇದು ಒಂದು ಸೈಡ್ಗೆ. ಎಷ್ಟಾಯ್ತು ಸರ್ ಖರ್ಚು ಇದಕ್ಕೆ ಅಷ್ಟಕ್ಕೆ? ಸರ್ ಅದು ಮೂಲ ಬೆಲೆ 5,000 ರೂಪಾಯಿ. ನಾನೇ ಮಾಡ್ಕೊಂಡಿದ್ದು ಇವೆಲ್ಲ ನಂದೆ, ಬೇರೆ ಯಾರು ಇಲ್ಲ ವರ್ಕು. ಎಲ್ಲ ಸ್ವಂತ ವರ್ಕು, ನಾನೇ ಮಾಡ್ಕೊಂಡಿದ್ದೆ ನಾನು. ಈಗ ಒಂದ್ಸಲ ಆನ್ ಮಾಡಿಬಿಟ್ರೆ ಎಷ್ಟು ಅವರ್ ಬಿಡ್ತೀರಾ? ಸೊ ಒಂದು ಜಾಗದಲ್ಲಿ 2 ಅವರ್, 2 ಅವರ್, ಒಂದು ಸ್ಪಾಟಲ್ಲಿ 2 ಅವರ್. ಈ ಥರ ಎಷ್ಟಿದೆ ಸರ್ ಹಿಂಗಾರೆ? ಒಂದೇ ಶಿಫ್ಟಿಂಗು. ಹಾಫ್ ಮಾಡ್ತೀನಿ, ನೆಕ್ಸ್ಟ್ ಶಿಫ್ಟ್ ಮಾಡ್ತೀನಿ. ಅದು ಸರ್ ರಿಮೂವಬಲ್ಲು, ಅದು ಕಾಂಕ್ರೀಟ್ ಹಾಕಿದ್ದೀನಿ ಅಲ್ಲಿಗೆ. ಸ್ಟ್ಯಾಂಡು ಮೊದಲ ಸೈಪರ್ ಸ್ಟ್ಯಾಂಡ್ ಕೊಡ್ತಿದ್ರು, ಸೈಪರ್ ಸ್ಟ್ಯಾಂಡ್ ಉಂಟೋಗುತ್ತೆ, ಅದು ಬಾಳಿಕೆ ಬರೋಲ್ಲ ಅದು. ಅದಕ್ಕೆ ನಾನು ಕಾಂಕ್ರೀಟ್ ಹಾಕ್ಬಿಟ್ಟೆ ಭೂಮಿಗೆ, ಅದನ್ನೇ ಎತ್ತಿ ಶಿಫ್ಟ್ ಮಾಡ್ಕೊಳ್ಳೋದು ಅಷ್ಟೇ. ನೆಕ್ಸ್ಟು ಸರ್ ಡ್ರಿಪ್ ಕೊಟ್ಟರೆ ಗಿಡದಲ್ಲಿ ಮಧ್ಯ ಗಿಡಗಡೆ ಮಾತ್ರ ಹಸಿರಾಗಿರುತ್ತೆ ಅಷ್ಟೇ. ಇದು ಇಡೀ ತೋಟ ಹಸಿರಾಗುತ್ತೆ. ಈ ಇಡೀ ತೋಟದಲ್ಲಿ ಎಲ್ಲೂ ಬಿಸಿಲು ಬೀಳೋಕ್ಕೆ ಚಾನ್ಸಸ್ ಇರೋಲ್ಲ. ಆಗ ಇಡೀ ತೋಟದಲ್ಲಿ ತುಂಬ ಹುಲ್ಲಿರುತ್ತೆ, ಎಂಥದ್ದು ಆಕಾರ ಆಗ್ಬೋದು ಹುಲ್ಲು.
ಎಲ್ಲ ಕಡೆ ಹುಲ್ಲಿರುತ್ತೆ. ಇಲ್ಲಿ ಬರ್ತೈತೆ. ಹಾಂ ನೋಡಿ, ಇಲ್ಲಿವರೆಗೆ 120 ಅಡಿ ಆಗುತ್ತೆ ಡಿಫ್ರೆನ್ಸು. 120ಗಿಂತ ಜಾಸ್ತಿ ಇದೆ ಇದು ಅಲ್ಲಿಂದ ಇಲ್ಲಿಗೆ. ಸುತ್ತ ಬರುತ್ತೆ. ಹಾಂ, ರೇಡಿಯಸ್ಸು. ಅದು ಹಾಫ್ ಸರ್ಕಲ್ ಬೇಕಾದ್ರೂ ಮಾಡ್ಬೋದು. ಅದು ಹಾಫ್ ಸರ್ಕಲ್ಲು ನಮ್ಗೆ ಎಷ್ಟು ಬೇಕೋ 30 ಡಿಗ್ರಿ 40 ಡಿಗ್ರಿ ಎಷ್ಟು ಬೇಕಾದ್ರೂ ನಿಲ್ಸ್ಕೋಬೋದು ಅದನ್ನು. 180 ಡಿಗ್ರಿ 360 ಡಿಗ್ರಿ ಎಲ್ಕ ಬೇಕಾ ಎಷ್ಟು ಬೇಕಾದ್ರೂ ಹಾಕ್ಬೋದು. ಇಷ್ಟೇ ಫೋರ್ಸಾ ಸರ್? ಹಾಂ, ಫೋರ್ಸ್ ಅಷ್ಟೇ. ಅಷ್ಟು ಫೋರ್ಸ್ ಅಷ್ಟೇ. ಅದ್ರ ಕೆಪಾಸಿಟಿನೇ ಅಷ್ಟು. 5 HP ಅಷ್ಟೇ ಕೆಪಾಸಿಟಿ. 5 HP ಮೋಟರು. 5 HP ಒಂದೇ ಗನ್ನು ಓಡೋದು. ಅದು ಮಳೆಗಾಲದಲ್ಲಿ ಬೇಕಾದ ಅವಶ್ಯಕತೆ ಇಲ್ಲ. ಈಗ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಆನ್ ಮಾಡಿದ್ದೀನಿ ಅಷ್ಟೇ. ಮಳೆಗಾಲದಲ್ಲಿ ಅದು ಅವಶ್ಯಕತೆ ಇಲ್ಲ. ಸಮ್ಮರಲ್ಲಿ ಡಿಸೆಂಬರ್ ಟು 5th ಅಂದರೆ ಮೇ, ಡಿಸೆಂಬರ್ ಟು ಮೇ. ಅದು ಬಿಟ್ಟರೆ ಆಮೇಲೆ ನೆಕ್ಸ್ಟ್ ಬೇಕಾಗಿಲ್ಲ. ಈಗ 2 ತಿಂಗಳು ಬೇಕಾಗುತ್ತೆ. ಈ ಪೀಕ್ ಅವರ್ ಇರುತ್ತೆ. ಈಗ ಮಳೆ ಬೀಳ್ತದೆ ಅಷ್ಟೇ. 8ನೇ ತಿಂಗಳಿಗೆ ಅದರ ಅವಶ್ಯಕತೆ ಇದೆ. ಆನಂತರ ಇಲ್ಲ. ತಿಂಗಳಿಗೊಂದು ಸರಿ ಅಥವಾ 15 ದಿವ್ಸಕ್ಕೊಂದು ಸರಿ ಅಷ್ಟೇ. ಅದು ಎವ್ರಿಡೇ ಇಲ್ಲ. ಎವ್ರಿಡೇ ಮಾಮೂಲಿ ಡ್ರಿಪ್ಪೆ, ಎಲ್ಲ ಕಡೆ ಡ್ರಿಪ್ಪೆ. ನೋಡಿ, ತೋಡ್ತಾ ಮನೆಯಿಂದ ಪಾಯಿಂಟ್ ಇಲ್ಲಿ ಬಂದು ಲೋಡ್ ಆಗುತ್ತೆ ನೀರು. ಇಲ್ಲಿಂದ ಜೀವಾಮೃತ ಆಗ್ಬೋದು, ವೇಸ್ಟಿಂಗ್ ಕಂಪಸ್ ಆಗ್ಬೋದು, ಇಲ್ಲಿ ಒಳಗೆ ಹಾಕ್ಬಿಡ್ತೀನಿ ಇದರಲ್ಲಿ. ಇದರಿಂದನೇ ಡ್ರಿಪ್ಗೆ ಆಗ್ಬೋದು ಮತ್ತು ಸ್ಪ್ರಿಂಕ್ಲರ್ ಆಗ್ಬೋದು. ಇಲ್ಲಿಂದ ಇಡೀ ಲ್ಯಾಂಡ್ಗೆ ಪಂಪ್ ಆಗುತ್ತೆ. ಇಲ್ಲಿಂದ ಪಂಪ್ ಆಗುತ್ತೆ. ಇಡೀ ಲ್ಯಾಂಡ್ಗೆ ಇಲ್ಲಿಂದನೇ ಡಿಸ್ಟ್ರಿಬ್ಯೂಷನು. ಇಡೀ 8-9 ಎಕರೆಗೂ ಇಲ್ಲಿಂದನೇ ಡಿಸ್ಟ್ರಿಬ್ಯೂಷನು. ಇದು ಮೇಯ್ನು. ಇದು ಪಾಯಿಂಟ್. ಇದು ಆ ಮನೆಯಿಂದ ಬಂದು ಇಲ್ಲಿ ಲೋಡ್ ಆಗುತ್ತೆ. ಇಲ್ಲಿಂದನೇ ಎಲ್ಲ ಕಡೆ ನೀರು ಪಂಪ್ ಮಾಡ್ತೀನಿ ಸರ್. ಈಗ ನೀವು ಈಗ ಜೀವಾಮೃತ ಇದ್ರದ್ದು ಅದನ್ನು ಇದ್ರೊಳಗೆ ಇದ್ರೊಳಗೆ ಹಾಕ್ತೀನಿ. ಅದನ್ನು ಇದ್ರೊಳಗೆ ಬಿಟ್ಬಿಡ್ತೀನಿ. ಜೀವಾಮೃತ ಆಗ್ಬೋದು, ವೇಸ್ಟಿಂಗ್ ಕಂಪಲ್ಸರ್ ಆಗ್ಬೋದು. ಸರ್, ಇದಕ್ಕೆ ಫಿಲ್ಟ್ರೇಷನ್ ಬೇಕಾಗಿಲ್ಲ. ಅದಕ್ಕೆ ರೇನ್ಗನ್ಗೆ ಮತ್ತು ಸ್ಪ್ರಿಂಕ್ಲರ್ಗೆ ಫಿಲ್ಟ್ರ್ ಬೇಕಾಗಿಲ್ಲ. ಡ್ರಿಪ್ಪು ಕೊಟ್ಟ ಮಾತ್ರ ಫಿಲ್ಟ್ರ್ ಬೇಕು. ಆವಾಗ ಫಿಲ್ಟ್ರ್ ಆನ್ ಮಾಡ್ಕೊತೀನಿ. ಯಾಕೆಂದ್ರೆ ಅದು ಓಲ್ ಸಣ್ಣ ಇರ್ತದೆ. ಅದಕ್ಕೆ ಮಾತ್ರ ಫಿಲ್ಟ್ರ್ ಬೇಕು. ಇದಕ್ಕೆ ಅದಕ್ಕೆ ಫಿಲ್ಟ್ರ್ ಬೇಕಾಗಿಲ್ಲ. ಇದು ಎಷ್ಟೇ ಕಸ ಇದ್ರೂ ಹೊಟ್ಟೋಗುತ್ತೆ ಆಚೆಗೆ. ಇದೇನು ಸಮಸ್ಯೆ ಏನಿಲ್ಲ. ಅದಂತೂ ಮಾತ್ರ ಫಿಲ್ಟ್ರ್ ಹಾಕ್ತೀನಿ. ಇದೊಂದಿಗೆ ವಿತೌಟ್ ಫಿಲ್ಟ್ರ್ ಕೊಡ್ತೀನಿ ಅಷ್ಟೇ. ಅವೆಲ್ಲ ಒಂದು ಸಲ ನೋಡಿದ್ದೀನಲ್ಲ, ಅವಾಗ 20 ವರ್ಷ ಹಿಂದೆ ನೋಡಿದ್ದೆ. ಅದನ್ನು ಈಗ ನಾನೇ ಮಾಡ್ಕೊತೀನಿ. ಎಲ್ಲನೂ ಯಾರನ್ನೂ ಕರೆಯಲ್ಲ. ರಿಪೇರಿಗೆ ಮತ್ತು ಹೊಸ ಇನ್ಸ್ಟಾಲೇಷನ್ಗೆಲ್ಲ ಸ್ವಂತ. ಸರ್, ಅವಕ್ಕೆಲ್ಲ ಅವ್ರನ್ನೇ ಕರೆದ್ರೆ ನನಗೆ ಏನು ಉಳಿಯೋಲ್ಲ. ಅವು ಬಂದಲ್ಲ. ಸದ್ಯದ ಕಲ್ತಿದ್ದೀನಿ ಅಷ್ಟೇ. ನನ್ನ ಅವಶ್ಯಕತೆಗೆ ಏನದೇ ಅನಿಸ್ತದೆ ಅದೆಲ್ಲ ಕಲಿತಾ ಇದ್ದೀನಿ ಅಷ್ಟೇ. ಇಲ್ಲಿ ಟ್ರ್ಯಾಕ್ಟರ್ ಗಿಕ್ಟ್ರಲ್ಲಿ ಯಾವತ್ತು ನೀವು ಉಳುಮೆ ಮಾಡಬೇಕು ಸರ್? ಅದೇ ನಾನು ಮೊದಲೇ ಹೇಳಿದ್ನಲ್ಲ ನಿಮಗೆ, ಬ್ರಷ್ ಬರೋಕ್ಕೂ ಮುಂಚಿತವಾಗಿ ಇದರಲ್ಲಿ ಇದು ಸುಮ್ಮನೆ ತಳಿಸ್ತಿದೆ ಅಷ್ಟೇ. ಎಳ್ಕೊಬತ್ತಿದ್ದು ಉಳುಮೆ ಅಲ್ಲ, ಅದು ಎಳ್ಕೊಂಬಂದ್ಬಿಡೋದು ಅಷ್ಟೇ ಹಿಂಗೆ ಕಲ್ಟಿವೇಟ್ರಲ್ಲಿ. ನಂತರ ಇದು ತಗೊಂಡಲ್ಲ, ಯಾವುದು ರೋಟ್ರಿಲೂ ಅಷ್ಟೇ. ರೋಟ್ರಿ ತಿರ್ಗಲ್ಲ, ಅದು ಸುಮ್ಮನೆ ಎಳ್ಕೊಂಡು ಬರೋದು ಅಷ್ಟೇ. ಮಲ್ಕತ್ತದಾಗಲ್ಲ. 1 ವಾರದಲ್ಲಿ ತಿರ್ಗಾ ಸ್ಟ್ಯಾಂಡ್ ಆಗುತ್ತೆ ಅಷ್ಟೇ. ಯಾವುದೋ ಒಂದು ನಜ್ಜು ಹೋಗೋದು ಅಷ್ಟೇ. ಅಷ್ಟು ಬಿಟ್ಟರೆ ನೆಕ್ಸ್ಟ್ ಸ್ಟ್ಯಾಂಡ್ ಆಗುತ್ತೆ. ನೋಡಿ, ಎಲ್ಲವೂ ಇದೆ. ಗೆಣಸೆ ಎಲ್ಲ ತಾವು ಗೆಣಸೆ ಎಲ್ಲೂ ಈಗ ನೋಡಿ, ಇದು ನಿರ್ವಹಣೆಗೋಸ್ಕರವಾಗಿ ಬ್ರಷ್ ಮಾಡಿದ್ದೀನಿ ಇಲ್ಲಿ. ಈಗ ಬ್ರಷ್ ಮಾಡಿ 1 ವಾರನೂ ಆಗಿಲ್ಲ. ನೋಡಿ ಅಲ್ಲೇ ರೆಡಿ ಇದೆ ಕಳೆ. ಅಂದರೆ ಒಣಗಲ್ಲ ಭೂಮಿ. ಎಲ್ಲಿ ಭೂಮಿ ಒಣಗಲ್ವೋ ಅಲ್ಲಿ ಗಿಡನೂ ಒಣಗಲ್ಲ. ಎಲ್ಲಿ ಭೂಮಿ ಒಣಗ್ತದೆ ಅಲ್ಲಿ ಗಿಡನೂ ಒಣಗೋಯ್ತದಾಗ. ನಮ್ಗೆ ಅದು ಸಿಮ್ಟಮ್ಸು. ಇಲ್ಲಿ ಕಳೆ ಒಣಗ್ತಾ ಅಂದ್ರೆ ನೀರು ಬೇಕು ಅಲ್ಲ ಅರ್ಥ. ಅಲ್ಲಿಗೆ ಡ್ರಿಪ್ಪು ಹೋಯ್ತಲ್ಲ ನೀರು, ಅಲ್ಲಿಗೆ ಆಗ ಕ್ಲೀನ್ ಮಾಡಿ ರೆಡಿ ಮಾಡ್ಬೇಕು ಡ್ರಿಪ್ಪ. ಸರ್, ನಿಮ್ಮ ತೋಟ ನೋಡೋಕ್ಕೆ ಯಾರ್ಯಾರು? ಸರ್, ಧಾರವಾಡ ಯೂನಿವರ್ಸಿಟಿಯಿಂದ ಬಂದವ್ರೆ. ಈಗ ನೋಡಿ, ನಿಮ್ಮ ಚಾನಲ್ ನೋಡ್ತಾರೆ ಅಂತ ಇಟ್ಕೊಳ್ಳಿ. ನಾಳೆಯಿಂದ ಫೋನು ನೀವು ಅಪ್ಲೋಡ್ ಮಾಡಿದ ತಕ್ಷಣ ಫೋನ್ ಮಾಡಿದ್ರೆ, ಅಣ್ಣ ಎಲ್ಲಿದ್ದೀರಿ, ನಾವು ನೋಡ್ಬೇಕಾಯ್ತು ತೋಟನ. ಇಲ್ಲಿ ಎಕ್ಸ್ಪೆಷಲಿ ನೋಡಿ, ಎಲ್ಲರೂ ಮಾಡೋದು ನಾನು ಮಾಡಿದ್ರೆ ಏನೂ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ವಿಶಿಷ್ಟತೆ ಕಾಣುತ್ತೆ ಅನ್ನೋದು ಒಬ್ರಿಗೆ. ಯಾರಿಗದು ಇಲ್ಲ, ಕೊರತೆ ಅದೇ, ಅವ್ರು ಫೋನ್ ಮಾಡ್ತಾರೆ. ಸರ್, ಎಲ್ಲಿ ಸಿಗ್ತೀರಿ, ಭೇಟಿ ಮಾಡ್ಬೇಕು ನಿಮ್ಗೆ, ಏನು ಹೊಸತನ ಕಾಣ್ತಲ್ಲ ಅವ್ರಿಗೆ, ಆಗ ಫೋನ್ ಮಾಡ್ತಾರೆ. ನಾರ್ಮಲಾರೇ ನೋಡೋ ಮಾಮೂಲಿ ಮಾಡೋದಲ್ಲ, ಸರ್ ನಮ್ಮದು ಮಾಡಿದ್ವಿ ಬಿಡು ನೋಡಿ ಸುಮ್ಮನೆ ಆಯ್ತಾರೆ ಅಷ್ಟೇ. ನಮ್ಮದ್ರಲ್ಲಿ ಏನಾರೋ ಒಂದು ಹೊಸತನ ಕಂಡಾಗನೇ ಅವ್ರು ಬರೋದು. ಇಲ್ಲಿ ನೋಡಿ, ನನ್ನ ಮನೆ ಹತ್ರ ಇಲ್ಲಿಗೆ 1.5 2 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಬಂದಿರೋ ಪೈಪ್ಗಳೆಲ್ಲ ಪೂರ್ತಿ ನಂದು ಇದೆ, ಸ್ಪ್ರಿಂಕ್ಲರ್ ಪೈಪೆ. ನಾನು ಒಂದು ಮಿಷಿನ್ ತರಿಸಿದ್ದೀನಿ, ಇಲ್ಲಿಂದ ತೋರಿಸ್ತೀನಿ ನಿಮಗೆ ಮಿಷಿನ. ಅದನ್ನು ಎಲ್ಲನೂ ಜಾಯಿಂಟ್ಗೆ ಅಂದರೆ ವೆಲ್ಡಿಂಗ್ ಮಾಡಿದ್ದೀನಿ ಎಲ್ಲ ಪೈಪ್ಗಳನ್ನ. ಪ್ಲಾಸ್ಟಿಕ್ ಪೈಪ್ ಫುಲ್ ವೆಲ್ಡಿಂಗ್ ಮಾಡ್ಕೊಂಡು ತಂದಿರೋದು ಇಲ್ಲಿವರೆಗೂ. ನಾನು ಯಾವುದು PVC ಹಾಕಿಲ್ಲ. ಇಲ್ಲಿಗೆ PVC ಹಾಕ್ತೀನಿ ಅಂತ ನನಗೆ ಕನಿಷ್ಠ 2.5 ಲಕ್ಷ 3 ಲಕ್ಷ ಬೇಕಾಯಿತು. ಇಲ್ಲಿಗೆ ಬಂದಿರೋದು 180 ಲೆಂತ್ ಪೈಪು ನಾನು ಇಲ್ಲಿ ವೆಲ್ಡಿಂಗ್ ಹಾಕಿರೋದು. ಅದು ಪೂರ್ತಿ ಎಲ್ಲ ವೆಲ್ಡಿಂಗು. ಆ ಪೈಪ್ನೇ ಇಲ್ಲಿ ವೆಲ್ಡಿಂಗ್ ಹಾಕಿ ತಂದಿರೋದು ಇಲ್ಲಿಗೆ. ಅಂದರೆ ಗುಜರಾತಿಲಿ ನೋಡಿದೆ ಒಂದು ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ ಇತ್ತದು. ಆ ಮಿಷಿನ್ ತರಿಸಿದೆ ಗುಜರಾತಿಂದ. ಅದರಲ್ಲೇ ನಾನೀಗ ಎಲ್ಲನೂ ವೆಲ್ಡಿಂಗ್ ಮಾಡ್ಕೊಂಡು ತಂದಿರೋದು ಇಲ್ಲಿಗೆ. ನಾನು ಅದೇ PVCಗೆ ಹೋಗಿದ್ರೆ ದುಡ್ಡು ಎಷ್ಟಾಯ್ತಿತ್ತು ನನಗೆ. ಇದು ನಾವೇನೈತೆ ಇದ್ರಲ್ಲಿ ಕಲಿಬೇಕು, ಇದು ನೋಡ್ಕೋಬೇಕು. ಯಾರಪ್ಪ ತರಿಸ್ತಾರೆ, ಅದು ನಮಗೆಲ್ಲಪ್ಪ ಸಿಕ್ಕೋದು, ಅದಾದದ್ದು ನಮ್ಮ ಕೈಲಿ ಅಂತ ಸರ್. ಈಗ ಹುಟ್ಟಿಸೋನು ಉಲ್ಮೇಸನೆ ಅಂತ ಸುಮ್ಮನೆ ಕೂತಾರೆ, ಅವನೇನು ಮಾಡ್ತಂದು ತುರ್ಕಲ್ಲ. ಶ್ರಮ, ನೀವು ಮನೇಲಿ ಅಕ್ಕಿ ಇದ್ರೂ ಅಡುಗೆ ಮಾಡಲೇಬೇಕು. ಭತ್ತದ ಅಕ್ಕಿ ಅದೇ ಸುಮ್ಮನೆ ಬಿಟ್ಟು ಅದೇ ಅನ್ನ ಆಗಲ್ಲ. ಮತ್ತು ನಮ್ಮ ಶ್ರಮ ಇರಲೇಬೇಕಲ್ವ. ಮನೆಯಿಂದ ಪೈಪ್ ಹಾಕ್ಸಿ. ಇಲ್ಲಿ ಮನೆಯಿಂದ ಪೈಪ್ ಲೈನ್ ಹಾಕಿದ್ದೀನಿ. ಈ ಐಡಿಯಾ ನಿಮಗೆ ಬಂದಿರೋದು?
ನಂದು ಸರಿ ಅದೇ ಈ ಪೈಪ್ ಹಾಕಿದ್ರೆ ಬದುಕದ ಲಜ್ಜು ಐತದೆ ಅದು ಹಂಗಾಗತ್ತ ಹಿಂಗೆ ನೋಡಿ ನನಗೆ ಅನುಭವ ಆಯ್ತು ಮೊದಲೇ 20-30 ವರ್ಷದಿಂದ ಸರ್ ಮಾಡಿದೆ ಸರ್. ಈಗ ಈ ಸ್ಪ್ರಿಂಕ್ಲರ್ ಪೈಪ್ ಈಗಲ್ಲ ಕೊಡ್ತಾ ಇರೋದು, ಈಗ 35 ವರ್ಷದಿಂದ ಕೊಡ್ತಾರೆ ಪೈಪ. ನಾನು ಅವತ್ತೇ ಟ್ರೈ ಮಾಡಿದೆ, ಅವಾಗಲೇ ಊದ್ಬಿಟ್ಟಿದೆ. ಮೇಲ್ಬಿಟ್ರೆ ಉಳುಮೆ ಮಾಡ್ಬೇಕಾದ್ರೆ ಕಳೆ ಕೀಳ್ಬೇಕಾದ್ರೆ ಕಲ್ಟಿವೇಷನ್ ಮಾಡೋಕೆ ಸಮಸ್ಯೆ ಆಯ್ತಿತ್ತು, ಆವಾಗಲೇ ಊದ್ಬಿಟ್ಟಿದೆ. ಗದ್ದೆ ನಾಟಿ ಮಾಡಿದ್ದೀನಿ, ಆಗಲೇ ಭತ್ತ ನಾಟಿ ಮಾಡಿದ್ದೀನಿ, ಆಗಲೇ ಏನಾಗುತ್ತೆ ಈಗೇನಾಗುತ್ತೆ ನನಗೆ ಆ ತಾಟ್ಸ್ ಮೇಲೆ ಗಮ್ಮಿ ಮಾಡ್ಕೊಂಡು ಬಂದ್ಬಿಟ್ಟೆ. ಸಕ್ಸಸ್ಸು, ಸಮಸ್ಯೆ ಇಲ್ಲ. ಈಗ ಧಾರವಾಡದಿಂದ ಬಂದವ್ರೆ ಅಂದರೆ ಓಕೆ, ನಿಮ್ಗೆ ಏನು ಸಜೆಷನ್ ಮಾಡ್ತಾರೆ ಬಂದವರೆಲ್ಲ? ಸರ್ ಈಗ ನನಗೆ ಸಜೆಷನ್ ಮಾಡೋದಕ್ಕಿಂತ ನನ್ನ ತಾವು ಕಲ್ತೋಗಿರೋದೇ ಜಾಸ್ತಿ. ನಾನು ನೋಡಿರೋದು ನಾನು ಕಲಿಬೇಕಾದಿನ್ನು ಬೇಕಾದಷ್ಟಿದೆ. ನಾನು ವಿಸಿಟ್ ಮಾಡ್ತೀನಲ್ಲ ಅವ್ರ ಹತ್ರ ಕಲಿತಾ ಇರ್ತೀನಿ ನಾನು. ಸರ್ ಈಗ ನಾನೊಂದು ತೋಟಕ್ಕೆ ಹೋಗ್ತೀನಿ ಅಂದರೆ ಒಂದು ಹೊಸತನ ಕಂಡ್ರೆ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಅದ್ರಲ್ಲಿ ನಮ್ಮಲ್ಲೇ ನಮಗೇನು ಲಾಭ ಮಾಡ್ಬೋದು, ನಾವೇನು ಅದನ್ನು ಮಾಡಿಫೈ ಮಾಡ್ಕೋಬೋದು, ನಮ್ಗೆ ಅನುಕೂಲಕ್ಕೆ ತಕ್ಕಂತ ಏನು ಚೇಂಜಸ್ ಮಾಡ್ಕೋಬೋದು ಅದನ್ನು ನಾನು ಹುಡುಕ್ತೀನಿ. ಸರ್ ಈಗ ನೀವೇ ಮಾಡ್ದಂಗೆ ಎಲ್ಲರೂ ಮಾಡ್ದಂಗೆ ನಾವೇ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸರ್. ಎಲ್ಲರೂ ಮಾಡ್ದಂಗೆ ಒಂದು ನನ್ನ ಯಾಕೆ ನೀವು ಭೇಟಿ ಮಾಡ್ತಿದ್ರಿ ಅಲ್ವಾ? ಏನಾದ್ರು ಒಂದು ಹೊಸತನ ಕಾಣಬೇಕು. ಆ ಹೊಸತನ ಇದ್ರೇ ಅದು ಏನಾದ್ರು ಒಂದು ರೆವಲ್ಯೂಷನ್ ಕ್ರಾಂತಿ, ಇಲ್ಲರ ಆಗಲ್ಲ ಅದು ಸುಲಭವಾಗಿ. ಅದು ನನ್ನ ಎಲ್ಲೇ ಹೋಗಲಿ, ಯಾವುದೇ ವ್ಯವಸಾಯ ಮಾಡಲಿ, ಯಾವುದೇ ವಿಚಾರ ಮಾಡಲಿ, ಒಂದು ಹೊಸತನ ಇರಬೇಕು. ಸೊ ವರ್ಷದಿಂದ ವರ್ಷಕ್ಕೆ ಏನು ಡೆವಲಪ್ ಆಗಿರ್ತದೆ ನಿಮ್ಮ ತೋಟ? ಸರ್ ವರ್ಷದಿಂದ ವರ್ಷಕ್ಕೆ ಶ್ರೀಮಂತ ಆಗ್ತಾಯಿದೆ ಭೂಮಿ. ನನಗಿಂತ ಭೂಮಿ ಶ್ರೀಮಂತ ಆಗ್ತಾಯಿದೆ. ನನ್ನ ಮುಂದಿನ ಪಳಿಯುಳಿಕೆ ಅಂದರೆ ಮುಂದಿನ ಜನಾಂಗಕ್ಕೆ ನನ್ನ ಈಗ ಮಾಮೂಲಿ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಅವ್ರು ಮಡಿಕತ್ತಿದ್ರು, ಈಗ ವಂಶಾಭಿವೃದ್ಧಿ ಅಲ್ವಾ. ನನ್ನ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭೂಮಿ ಸಮೃದ್ಧವಾದ ಭೂಮಿ ಕೊಡ್ತಾ ಇದ್ದೀನಿ. ಅವ್ರಿಗೆ ದುಡ್ಡು ಕೊಟ್ಟಾನಿಲ್ಲೋ ಗೊತ್ತಿಲ್ಲ, ಅವ್ರಿಗೆ ಜೀವಂತ ಇರೋ ಭೂಮಿ ಕೊಡ್ತೀನಿ, ಬೇರೆ ಎಲ್ಲ ಸತ್ತೋಗಿರೋ ಭೂಮಿ ಕೊಡ್ತಾ ಅಷ್ಟೇ ಅವ್ರಿಗೆ. ಅದು ನನ್ನ ವಾದ. 9 ಎಕರೆ ತೋಟ ಒಳ್ಳೆ ಹಚ್ಚ ಹಸಿರು ಆಗೈತೆ, ಒಳ್ಳೆ ಕಾಡಿಗೆ ಬಂದಂಗೆ ಆಗೈತೆ. ಎಸ್, ಇದೊಂದು ನನ್ನ ಖುಷಿ. ಎಷ್ಟೊತ್ತಾರ ಇರಲಿ ಬೇಜಾರಾಗಲ್ಲ. ಬೆಳಿಗ್ಗೆ ಸಂಜೆವರೆಗಿರಿ ಬೇಜಾರು ಅನ್ಸಲ್ಲ. ಇಲ್ಲಿ ನನ್ನ ವಾದ, ಬೆಳಿಗ್ಗೆ ಸಂಜೆವರೆಗೆ ಬಂದರೆ ಊಟಕ್ಕೆ ಮನೆಗೆ ಹೋಗ್ಬಾರ್ದು, ಇಲ್ಲೇ ಗಿಡ ಗೆಡ್ಡೆ ಗೆಣಸಿಂದೇ ಬದುಕಬೇಕು. ಅದು ನನ್ನ ವಾದ ನಡೀತಾ ಇರೋದಿಲ್ಲ. ಇನ್ನು 5 ವರ್ಷ ಎಲ್ಲ ರೆಡಿ ಆಗುತ್ತೆ ತೋಟ. ಊಟಕ್ಕೆ ಅಂತ ಮನೆಗೆ ಹೋಗ್ಕೂಡ್ದು. ಬಾಳೆಹಣ್ಣು ಆಗ್ಬೋದು, ಸೀಬೆ ಹಣ್ಣು ಆಗ್ಬೋದು, ಸಪೋಟ ಆಗ್ಬೋದು, ಏನೇ ಆದರೂ ಇಲ್ಲೇ ಆಗ್ಬೇಕೆಲ್ಲ ಮ್ಯಾನುಫ್ಯಾಕ್ಚರು. ಅದಕ್ಕೆ ಅಂತ ನಾವು ಇನ್ನೊಂದು ಕಡೆ ಹೋಗಿಲ್ಲ. ಹಲೋ, ಯಾರು ಬೇರೆಯವರಲ್ಲ ಸರ್? ಏನೋ ಇಂಡಿಯಾ ಮಾಡೆಲ್ ಸೋಲಾರ್ ಪ್ಯಾನಲ್ ಬೇಕಂತ ಎನ್ಕ್ವೈರಿ ಮಾಡಿದ್ದೀರಾ? ಹೌದು. ಎಷ್ಟು ವ್ಯಾಟ್ ಬೇಕಿತ್ತು ಸರ್? ನನಗೆ ಒಂದು 2 ಕಿಲೋವ್ಯಾಟು. ಎಷ್ಟು ವ್ಯಾಟಲ್ಲಿ ಬೇಕು ಸರ್? ನನಗೆ ನಿಮ್ಮ ಹತ್ರ ಎಷ್ಟು ಏನು ರಿಕ್ವೈರ್ಮೆಂಟ್ ಅದೇ? ನಮ್ಮ ಹತ್ರ ರಿಕ್ವೈರ್ಮೆಂಟು 100 ವ್ಯಾಟಿಂದ ಸ್ಟಾರ್ಟ್ ಆಗೋದು 670 ರೂಪಾಯಿ, 670 ವ್ಯಾಟ್ವರೆಗೂ ಇದೆ. ಒಂದು ಪ್ಯಾನಲ್ಲೇ? ಹಾಂ. ನಿಮ್ಮ ಪರ್ ವ್ಯಾಟ್ ಏನು ರೇಟ್ ಇದೆ? ಒಂದೊಂದಕ್ಕೆ ಒಂದೊಂದು ರೇಟ್ ಇದೆ ಸರ್. 100 ವ್ಯಾಟ್ ಆದರೆ 38 ರೂಪಾಯಿ ಆಗುತ್ತೆ. ಹಾಂ. ಸೊ ಹಂಗೆ ನಿಮಗೆ ಏನು ಪರ್ಪಸ್ ಏನು ಹೆವಿ ಇದೆ? ಈಗ ನನಗೆ ಪಂಪ್ ಸೆಟ್ಗೂ ಬೇಕು, ಮನೆಗೂ ಬೇಕು. ನನಗೆ ಎಲ್ಕ 1 ಕಿಲೋವ್ಯಾಟೇ ಬೇಕು. ನನಗೆ ಪಂಪ್ ಸೆಟ್ಗೆ 5 ಕಿಲೋವ್ಯಾಟ್ ಬೇಕು ಆ್ಯಕ್ಚುಲಿ. ಅಲ್ಲ, ಪಂಪ್ ಸೆಟ್ ಬೇಕು ಅಂದ್ರೆ ಪಾಲಿಕ್ರಿಸ್ಟಲಿನ್ ಅಂತ ಬರುತ್ತೆ, ಅದ್ರ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 26 ರೂಪಾಯಿ ಇದೆ ಪರ್ ವ್ಯಾಟ್. ಅಂದ್ರೆ ಪರ್ ಕಿಲೋವ್ಯಾಟ್ ಪರ್ ಕಿಲೋವ್ಯಾಟ್ ಪರ್ ಟ್ರಾನ್ಸ್ಪೋರ್ಟ್. ಅಲ್ಲಿ ಯಾಕೆ ಪಂಪ್ ಸೆಟ್ಗೆ ಯಾಕೆ ಪಾಲಿಕ್ರಿಸ್ಟಲ್, ಯಾಕೆ ಮೋನೋಕ್ರಿಸ್ಟಲ್ ಯಾಕೆ ಆಗಲ್ಲ? ಅದಕ್ಕೆ ಅದಕ್ಕೆ ಬೇಕಾಗಿಲ್ಲ, ಆ ಕಡೆ ನಿಮ್ಮಿಷ್ಟ, ನಮ್ಗೇನಿಲ್ಲ, ಅದು ನಾಟ್ ನೆಸಸರಿ ಅದಕ್ಕೆ. ಅದರಲ್ಲಿ ನಾನು ಹೇಳ್ದೆ, ಇಲ್ಲಿ ಬೇರೆಯವ್ರು ಹೇಳ್ತಾರೆ ಪರ್ಫಾರ್ಮೆನ್ಸು ಮೋನೋಕ್ರಿಸ್ಟಲ್ ಬೆಸ್ಟ್ ಅಂತ ಹೇಳ್ತಾರೆ. ಅಲ್ಲ, ಮೋನೋಕ್ರಿಸ್ಟಲ್ ಬೆಸ್ಟ್ ಅಂದ್ರೆ ಯಾವ್ದು ಅಂದ್ರೆ ನಿಮ್ ಮನೆಗೆ ಯೂಸ್ ಮಾಡ್ತಿರಲ್ಲ ಅಲ್ಲಿಗೆ ಬೆಸ್ಟ್ ಮೋನೋಕ್ರಿಸ್ಟಲ್. ಸರ್ ಇದು ಪಂಪ್ ಸೆಟ್ಗೂ ಮನೆಗೂ ಏನು ಸರ್ ವ್ಯತ್ಯಾಸ ಆಗುತ್ತೆ? ಅದರಲ್ಲಿ ಎಲೆಕ್ಟ್ರಿಕಲ್ ಪ್ರೊಡ್ಯೂಸರ್ ವ್ಯತ್ಯಾಸ ಆಗುತ್ತಾ ಅಥವಾ ಯಾವ್ದ್ರಲ್ಲಿ ವ್ಯತ್ಯಾಸ? ಇಲ್ಲ, ಪಂಪ್ ಸೆಟ್ಗೆಲ್ಲ ನಿಮಗೆ ಓಡಿಸ್ಬೇಕು ಜಾಸ್ತಿ, ಪಂಪ್ ಸೆಟ್ ರನ್ ಆಗ್ಬೇಕು ಅಂದ್ರೆ. ಇದಕ್ಕೆ ಕರೆಂಟ್ ಬೇಕು ಜಾಸ್ತಿ ಮನೆಗೆ ರನ್ ಆಗಕ್ಕೆ, ಹಂಗಾಗಿ ಓಡಿಸ್ಬೇಕಾಗತ್ತೆ. 24 ವೋಲ್ಟ್ಸ್ ನಿಮ್ಗೆ ಇದಾದ್ರೆ ನಿಮ್ಗೆ 5 ರೂಪಾಯಿ ಜಾಸ್ತಿ ಆಗತ್ತೆ ಪರ್ ವಾಟ್ ಮಾನೋಕ್ರಿಸ್ಟಲಿನಿಗಾದ್ರೆ. ಸುಮ್ನೆ ನಿಮ್ಮಿಷ್ಟ, ನೀವು ಅದನ್ನು ಬೇಕಾದ್ರೆ ಹಾಕಬಹುದು, ಬೇಕಾದ್ರೆ ಅದು ನೆಸೆಸಿಟಿ ಇಲ್ಲ, ಅದಕ್ಕೆ ಬರಲ್ಲ ಪಂಪ್ ಸೆಟ್ಟಿಗೆಲ್ಲ. ಸರಿ 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 ಸರಿ. ಈಗ ನಿಮಗೆ 500 ವ್ಯಾಟ್ ಮೋನೋಕ್ರಿಸ್ಟಲ್ ಏನು ಆಗುತ್ತೆ ಸರ್? ಹಾಗಿದ್ರೆ ಇದು ಒಂದು ಸಿಂಗಲ್ ಪ್ಯಾನಲ್ 540 ವ್ಯಾಟ್ ಬರುತ್ತೆ ಸರ್. 540 ವ್ಯಾಟ್ ಏನು ರೇಟ್ ಆಗುತ್ತೆ ಸರ್ ಪರ್ ವ್ಯಾಟ್ ಮೋನೋಕ್ರಿಸ್ಟಲ್? 29 ರೂಪಾಯಿ ಪ್ಲಸ್ GST ಸರ್. ಪ್ಲಸ್ ಇನ್ಕ್ಲೂಡ್ GST ಸರ್? ಇನ್ಕ್ಲೂಡ್ GST ಅಂದ್ರೆ ಹೇಳ್ಬಿಡ್ತೀನಿ, ಇಲ್ಲ ಇರಿ ಸರ್. 12% 32 ರೂಪಾಯಿ 48 ಪೈಸೆ ಆಗುತ್ತೆ ಸರ್. 32.40. ವಾಟ್ಸಪ್ ಹಾಕಿ ನಾನು ನೋಡಿ ಮಾತಾಡ್ತೀನಿ ಸರ್ ನಿಮಗೆ. ಸೋಲಾರ್ ಹಾಕ್ಸ್ತಾ ಇದ್ದೀರಾ? ಸೋಲಾರ್ ಹಾಕ್ಸ್ಬೇಕು ಅಂತ ಐಡಿಯಾ. ಒಂದು ಪಂಪ್ ಸೆಟ್ಗೆ ಸೋಲಾರಲ್ಲೇ ಹೊಡ್ಬೇಕದು. ಇವರು ಎಲೆಕ್ಟ್ರಿಸಿಟಿ ಕಾಯಕ್ಕಾಗಲ್ಲ. ಈಗ ಬೇಕು ಅಂದಾಗ ನನಗೆ ಯಾವುದೋ ಒಂದು ಬೆಳೆ ಹೊಡಂತ ಬೇಕೇ ಬೇಕು ನನಗೆ ಅದು. ಇವರು 15 ಈಗ ನೋಡಿ, ಈಗ ಮನೆ ಹತ್ರ ಇದೆ ಒಂದು, ಈಗ ಹೇಳಿದಲ್ಲ 4 ದಿವಸ ಆಗಿತ್ತು ಅದು ರೆಡಿಯಾಗಿ, ಆಗಿಲ್ಲ, ರೆಡಿನೇ ಆಗಿರಲಿಲ್ಲ.
ಇವಾಗ ರನ್ ಆಗಿದೆ ಅಷ್ಟೇ. ನೀವು ಬಂದಾಗ ಅದೇ ಅದೃಷ್ಟವೇನೋ ನೀವು ಬಂದಾಗ ರನ್ ಆಯ್ತು ಸ್ಟಾರ್ಟ್ ಆಯ್ತು ಅಷ್ಟೇ ಅದು. ಹಂಗಾಗಿ ಒಂದು ರೆಡಿ ಇರಲಿ ಅಂತ. ಮನೆಗೆ ನಾನು ಕಾಯಲ್ಲ, ಮನೆಗೆಲ್ಲ ನನಗೆ ಇದಿದೆ, ಸೋಲಾರ್ ಇದೆ, ಹೋಮ್ ಪರ್ಪಸ್ಗೆಲ್ಲ ಸಾಕಾಗುತ್ತೆ. ಬಟ್ಟು ಒಂದು 5 ಕಿಲೋಮೀಟು ಇದಾದರೆ ಬೆಳಗಿನ ಸಂಜೆವರೆಗೂ ಅದು ರನ್ ಆಗ್ತಾನೆ ಇರುತ್ತೆ ಮಾಮೂಲಿ. ಅದರ ಅವಶ್ಯಕತೆನೇ ಬೀಳ. ನನ್ನ ಮನೆ ಹತ್ರ ಇದಿಲ್ಲ, ಮನೆ ಹತ್ರ ಇರೋ ಮೋಟ್ರ್ ರನ್ ಆಗ್ಬಿಟ್ರೆ ಸಾಕು ನನಗೆ. ಇಲ್ಲಿ ಲೋಡ್ ಆಗುತ್ತೆ, ಇಲ್ಲಿ ಯಾವಾಗ ಒಂದು ಸರ್ ಪಂಪ್ ಮಾಡ್ಬೋದು. ಸರ್ ಈ ಭಾಗದಲ್ಲಿ ಅಡಿಕೆ ಜಾಸ್ತಿ ಬೆಳೆಯಲ್ಲ, ನೀವು ಬೆಳೀತಾ ಇದ್ದೀರ ಅನ್ಕೋತೀನಿ. ಸರ್ ಇಲ್ಲ, ಈಗ ನಾನು ಮಾಡ್ತಾ ಇರೋದೇ ಲೇಟ್ ಅನ್ಕೋತೀನಿ. ಈಗ ಎಲ್ಲರೂ ಆಲೂ ಇಳುವರಿ ತೆಗಿತಾ ಇದ್ದಾರೆ. ನನ್ನ ಪಕ್ಕದ ತೋಟ ಇದೆ, ಅದೇ ಪಕ್ಕದ್ದೇ. ಅವರೊಂದು 200 ಗಿಡ ಹಾಕಿದ್ದಾರೆ. ಅವರು ಒಂದು ವರ್ಷಕ್ಕೆ ಒಬ್ಬ 50 ಗಿಡ ಹಾಕಿದ. ಒಂದು ವರ್ಷಕ್ಕೆ ಅವನು 25-30 ಸಾವಿರ ರೂಪಾಯಿ ಕೊಡ್ತಿದ್ದ. ಅವನು ಜಾಸ್ತಿ ಕಮ್ಮಿ. ನೆಕ್ಸ್ಟ್ ಕ್ವಶನ್, ಇನ್ನೊಬ್ಬ ಅವರ ತಮ್ಮ 105 ಗಿಡ ಹಾಕಿದ. ಅವನು ಒಂದು ವರ್ಷಕ್ಕೆ 75 ಸಾವಿರ ಕೊಡ್ತಿದ್ದ. ಅದೇ ತೆಂಗಿನ ತೋಟದೊಳಗಡೆನೆ, ಒಳಗಡೆನೆ ಅವ್ರು ಹಾಕಿದ್ದು. ಸೊ ನಾನು ಯಾಕೆ ಸುಮ್ಮನೆ ಖಾಲಿ ಬಿಟ್ಟಿದ್ದೀನಿ ಸರ್. ಈಗ ರೇಟ್ ಬಿದ್ದೋಗುತ್ತೆ ಬಿಡ್ಕೋತಾರೆ ಸರ್. ಬಿದ್ದೋಗ್ಲಿ, ನಾನು ಆಲೋಚನೆ ಮಾಡಲ್ಲ ಸರ್. ಇದಕ್ಕೆ ಇದಾಗ್ತೀನಿ, ವಿನಿಲ್ ಹಾಕ್ತೀನಿ, ಪೆಪ್ಪರ್ ಹಾಕ್ತೀನಿ, ಹಾಕ್ತೀನಿ ಅಲ್ಲ ಹಾಕೋಣ. ಇದಿಲ್ಲ ಅದಲ್ಲಿ ಹೌದು, ಸ್ಟಿಕ್ ಬೇಕೇ ಬೇಕು. ಅದಕ್ಕೆ ವಿನಿಲ್ಲಕ್ಕೂ ಸ್ಟಿಕ್ ಬೇಕು, ಪೆಪ್ಪರ್ಗೂ ಸ್ಟಿಕ್ ಬೇಕು. ನನಗೆ ಸ್ಟಿಕ್ ಆಯ್ತಲ್ಲ ಇದು, ಅದನ್ನ ಯಾಕೆ ಬಿಡ್ಬೇಕು ನಾನು? ಇದನ್ನು ಲಾಸ್ ಆಗೋಯ್ತು ಅಂತ ಯಾಕೆ ಅನ್ಕೋಬೇಕು? ಅಷ್ಟೊಂದು ರೆಡಿ ಇರ್ತದೆ ಸರ್. ಇದು ಯಾವತ್ತಿಗೂ ನಾನು 1 ಗ್ರಾಮು ರಾಸಾಯನಿಕನೆಯಲ್ಲಿ 1 ಡ್ರಾಪು ಪೆಸ್ಟಿಸೈಡಲ್ಲಿ ಕೊಟ್ಟಿಲ್ಲ. ನಾನು 0ದಲ್ಲಿ ಬರ್ತದೆ, ನೆಕ್ಸ್ಟು 0ದಲ್ಲೇ ಬರ್ತದೆ. ನನ್ನ ಲಾಸ್ ಏನಾಗಿದೆ? ನನಗೆ ಇಳುವರಿ ಕಮ್ಮಿ ಆಗಿದೆಯಾ ತೆಂಗು? ಇಲ್ಲ. ಮತ್ತು ನನಗೆ ಆಗೋಗಿರೋದೇನು? ಇದು ಅಡಿಕೆ ಅಲ್ಲ ನಿಜ. ಅಡಿಕೆ ಬಿದ್ದೋದು ರೇಟ್ ಏನಪ್ಪ? ನನಗೆ ಅಡಿಕೆ ಬಿದ್ದೈತೆ ಅಂತ ಯಾಕೆ ನಾನು ನೊಂದ್ಕೋಬೇಕು? ಅದು ನೊಂದ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಡಿಕೆ ಬಿದ್ದವ್ರು ಇನ್ನೊಂದಾಗುತ್ತೆ. ಅದೇ ಅಷ್ಟಕ್ಕೆ ಪೆಪ್ಪರ್ ಹಬ್ಸೋಣ, ಅಷ್ಟಕ್ಕೇ ವಿನಿಲ್ ಹಾಕೋಣ, ಆ ಥರ ಪ್ಲ್ಯಾನು ಅಲ್ವಾ? ಅಂದರೆ ಆಗ್ತೀರಾ ನೀವು? ನಾನು ಹೇಳಿದ್ನಲ್ಲ, ಇನ್ಸ್ಟಾಲ್ ಮಾಡಿದೆ, ಈಗ ಲಾಸ್ ಆಯ್ತು. ನಾನು ಹೇಳಿದ್ನಲ್ಲ ನಿಮಗೆ, ಪ್ರಾಕೃತಿಕ ವಿಭಾಗ ಅಂದರೆ ಇದು ಮುಳ್ಳಂದಿ ಕಿತ್ಬಿಟ್ಟು ಎಲ್ಲ. ಹಂಗಾಗಿ ಅದಕ್ಕೆ ನಿವಾರಣೆ ಮಾಡ್ಕೋಬೇಕು. ಈಗ ಅದಕ್ಕೆ ಪ್ಲಾಸ್ಟಿಕ್ ಬಾಟ್ಲು ಹುಡುಕ್ತಾ ಇದ್ದೀನಿ. ಈಗ ಆ ಸುತ್ತ ಬಾಟ್ಲು ಹಾಕಿದ್ರೆ ಮುರುಮರ ಸೌಂಡ್ ಬರ್ತದೆ, ಮುರಿದ್ರೆ ಆಗ ಸೌಂಡ್ಗೆ ಅದು ಬಿಡ್ತಾವೆ ಅವು. ಅದೊಂದು ರೆಡಿ ಮಾಡ್ತಾಯಿದ್ದೀನಿ ಈಗ. ಸೆಕೆಂಡ್ ಒಂದು ಬೇಲಿ, ಆಮೇಲೆ ಅದಕ್ಕೆ ಟ್ರ್ಯಾಪ್ ರೆಡಿ ಮಾಡ್ತಾಯಿದ್ದೀನಿ. ಅವು ಬಂದರೆ ಈಗ ಸಾರ್, ಈಗ ಅವನ್ನ ಭೇಟಿಯಾಡಕ್ಕೆ ಹೋಗೋದು ಅಪರಾಧ. ನನಗೆ ತೊಂದರೆ ಕೊಡೋದು ನಿವಾರಣೆ ಮಾಡ್ಕೋದು ಸತ್ಯ. ನಾನೇನು ಕಾಡ್ಗೆ ಹೋಗಿದ್ದೇನೆ ಭೇಟಿ ಆಡ್ಲಿಕ್ಕೆ? ಇಲ್ಲ. ಇಲ್ಲಿ ಯಾರಾಗ ಇವ್ರೇನು ಬಂದು ಕಂಟ್ರೋಲ್ ಮಾಡಪ್ಪ? ನನಗೇನಪ್ಪ? ಇದು ನನ್ನ ಲ್ಯಾಂಡು, ಓನ್ ಲ್ಯಾಂಡು, ನಂದು ರಕ್ಷಿತ ಪ್ರದೇಶ ಅಲ್ಲ ಇದು. ಮತ್ತು ನನ್ನ ಓನ್ ಲ್ಯಾಂಡಲ್ಲಿ ನೀನು ಮಾಡ್ಬಿಡೋ ಅರ್ಥ ಏನು? ಹಂಗಾರೆ ನೀನು ದಂಡ ಕೊಡು ಅಷ್ಟೆ. ಇದು ವಾದ. ಹಿಂಗೆ ಮಾಡೋಣ, ಟ್ರ್ಯಾಪ್ ಮಾಡ್ತೀನಿ. ಅದಕ್ಕೊಂದು ಬೋನ್ ಇದೆ, ಅದು ರೆಡಿ ಮಾಡ್ತಾಯಿದ್ದೀನಿ ಈಗ. ಸರ್ ಈಗ ವೆಲ್ಡಿಂಗ್ ಹೆಂಗೆ ಕಲಿತೆ, ಕಟಿಂಗ್ ಹೆಂಗೆ ಕಲಿತೆ, ಈ ಫ್ಯಾಬ್ರಿಕೇಷನ್ ನಾನೇ ಮಾಡ್ತೀನಿ, ಹೆಂಗೆ ಕಲಿತೆ ಅವೆಲ್ಲ ಅಲ್ಲೇ. ನಾನು ಯಾವ ಟ್ರೈನಿಂಗೂ ಹೋಗಿಲ್ಲ. ಯಾವುದೊಂದು ವೀಡಿಯೋ ನೋಡಿ ಕಲ್ತಿದ್ದೀನಿ ಅದನ್ನು. ಯಾರು ಸರ್ ಅವನು ಕಟಿಂಗ್ನು ಹೇಳ್ಕೊಟ್ಟಿರ್ತಾನೆ, ಯಾವ ರೀತಿ ಕಟ್ ಮಾಡ್ಬೇಕು. ಕೆಲವ್ರು ಹೇಳ್ತಾರೆ, ಕೆಲವರೆಲ್ಲ ಹೇಳಲ್ಲ ಸರ್. ಒಂದು ಸಾರಿ ಅದೊಂದು ತಲೆಗೆ ಹೋಯ್ತು ಅಂತಂದರೆ ನೆಕ್ಸ್ಟ್ ಒಂದು ಮಾಡ್ಲಿಕ್ಕೆ ಅವನಿಗೆ ಇಂಪ್ರೆಷನ್ ಆಗುತ್ತೆ. ಹಿಂಗೆ ಇರ್ಬೋದು ಏನಂತ ಕಲ್ಪನೆ ಮಾಡ್ಕೊಂಡೇ ಮಾಡಿರ್ತಾನೆ ಅವನು ಕೆಲಸ ಮಾಡೋನು. ಅದರಲ್ಲಿ ನಾನು ಕೆಲಸ ಕಲ್ತದ್ದು ಅಷ್ಟೇ. ನನ್ನ ಫ್ರೀ ಟೈಮಲ್ಲೇ ಮೀಡಿಯಾನೇ ಹವ್ಯಾಸ. ಅದೇ ನಾನು ಮೀಡಿಯಾ ನೋಡೋ ಹವ್ಯಾಸ. ಸರ್ ನಿಮಗೆ ವರ್ಷದ ಆದಾಯ ಏನಿರುತ್ತೆ ಸರ್? ವರ್ಷಕ್ಕೆ ಎಷ್ಟು ಖರ್ಚಾಗಿರುತ್ತೆ ನಿಮಗೆ? ಸರ್ ನಾನು ಇದುವರೆಗೂ ಲೆಕ್ಕ ಬರದೇ ಇಲ್ಲ. ಅಲ್ಲ, ನಿರೀಕ್ಷೆ ಏನು ಮಾಡ್ತೀರಾ? ವರ್ಷದ ನಿರೀಕ್ಷೆ ಏನು ಮಾಡ್ತೀರಾ ಸರ್? ನಿರೀಕ್ಷೆ ಬೇಕಾದಷ್ಟು ಇದೆ. ನಾನು ಈಗ ನನ್ನ ನಿರೀಕ್ಷೆ ಇರೋದು 1 ವರ್ಷಕ್ಕೆ ಕನಿಷ್ಠ 10 ಲಕ್ಷ ಮಾಡಬೇಕು ಅಂತ. ಈಗ ನನಗೆ ಬರ್ತಾಯಿರೋದು ನನ್ನ ಅವಶ್ಯಕತೆಗೆ ಸಾಕಾಗೋಷ್ಟು ಸಾಲ್ತಾ ಇಲ್ಲ. ಅಂದರೆ ಮುಂದಿಗೆ ಅಭಿವೃದ್ಧಿ ಮಾಡ್ತಾಯಿದ್ದೀನಿ, ಅಭಿವೃದ್ಧಿ ಕಾರ್ಯಕ್ಕೆ ಬಳಸ್ತಾ ಇದ್ದೀನಿ ಅಮೌಂಟ್ನ. 1 ವರ್ಷಕ್ಕೆ ಈಗಲೂ 5-6 ಲಕ್ಷ ಆಯ್ತಾ ಇದೆ. ಬಟ್ಟು ನನಗೆ ಇದು ಅಲ್ಲದೇ 5 ಲಕ್ಷ ಮಾಡ್ಬೇಕು ನನ್ನ ವಾದ. ಉಳಿತಾಯ ಆಗ್ಬೇಕು ಅಂದ್ರೆ ನಾನು ಏನಾರು ಮಾಡಲೇಬೇಕಲ್ವ? ಬೇರೆಯವರೆಲ್ಲ ಸರ್ ಈಗ 1 ಎಕರೆನೂ 2 ಲಕ್ಷ ಮಾಡಿದೆ ಮಾಡ್ತಾವ್ರೆ ಸರ್. ಸತ್ಯ. ಯಾಕೆಂದರೆ ಬೆಳೆದವನೇ ಮಾರಾಟ ಮಾಡೋರು ಮಾತ್ರ ಸಾಧ್ಯ ಅದು. ನಾನು ಬೆಳೆದವನೇ 10 ಎಕರೆನೂ ಬೆಳೆದವನೇ ಮಾರಾಟ ಮಾಡಲಿಕ್ಕಾಗಲ್ಲ ಸರ್. ಇವ್ರು ಹೇಳ್ತಾರೆ ಗೌರ್ಮೆಂಟು, ನಾವು ನಿಮಗೆ ಮಾರುಕಟ್ಟೆ ಸೃಷ್ಟಿ ಮಾಡ್ಕೊಡ್ತೀವಿ, ಮಾರಿ ನಿಮಗೆ ಬೆಳೆದನ್ನ ನೀವೇ ಕೂತ್ಕೊಂಡು ಮಾರಾಟ ಮಾಡಿ ಲಾಭ ಆಗುತ್ತೆ. ಸರ್ ಇವ್ರು ಮತ್ತೇನು ಮಾಡೋಕೆ ಮಾಡಿದ್ದಾರೆ ಜಗತ್ತಲ್ಲೂ? ಇವನಿಗೆ ಕೆಲಸನೂ ಬಿಡಿಸ್ಬೇಕು ಮಾಡ್ತಾಯಿದ್ದಾರಾ ಸರ್? ಒಬ್ಬ ಮನುಷ್ಯ 1 ಎಕರೆನೂ ಬೇಕಾದ್ರೆ ಮಾಡ್ಬೋದೇನೋ. ಅವ್ನು ಹೆಂಡತಿ ಕೆಲಸ ಮಾಡ್ತಾ ಇರ್ತಾಳೆ, ಅವ್ನು ಮಾರಾಟ ಮಾಡ್ಕೊಬರ್ಬೋದೇನೋ, ಮತ್ತು ನೆಕ್ಸ್ಟ್ ಪ್ರಿಪ್ರೇಷನ್ ರೆಡಿ ಆಗ್ಬೋದೇನೋ. 8-10 ಎಕರೆ ಮಾಡೋಕ್ಕೆ ಸಾಧ್ಯ ಅದ? ಹಂಗಾರೆ ಅವ್ರ ಅರ್ಥ ಏನೋ ಇವರೆಲ್ಲ ಮಾರ್ಬಿಡ್ಲಿ ಅಂತನಾ? ಆಗಲ್ಲ ಸರ್. ಈಗ ಇವ್ರು ಹೇಳ್ತಾರೆ ವಾದೇನೋ APMC ಅವರ ನಾವು ಮಾರಾಟ ಮಾಡ್ತಾವೆ ಅಥವಾ ಪ್ರೈವೇಟೈಸೇಷನ್ ಮಾಡ್ತಾವೆ ಏನೋ ವಾದಕ್ಕೆ. ಅದಕ್ಕೆ ಹಿನ್ನೆಲೆ ಏನೋ ತೂಕದಲ್ಲಿ ಮೋಸ ಮಾಡ್ತಾರೆ, ನಿಮಗೆ ದಳ್ಳಾಳಿಗಳು ಮೋಸ ಮಾಡ್ತಾರೆ, ಅಲ್ಲಿರೋ ಅಧಿಕಾರಿಗಳು ಮೋಸ ಮಾಡ್ತಾವ್ರೆ ಅಂತ. ಸರ್ ಅಧಿಕಾರಿಗಳು ಮೋಸ ಮಾಡ್ತಾರೆ, ಇವರು ಅವ್ರಿಗಿಂತ ಏರಲ್ವಾ? ಕಿತ್ತಾಕ್ಬೋದಲ್ವ? ಒಳ್ಳೊಳ್ಳೆಯವರು ಅಪಾಯಿಂಟ್ ಮಾಡ್ಕೋಬೋದಲ್ಲ ಅವ್ರಿಗೆ? ಯಾಕೆ ಮಾಡ್ತಾಯಿಲ್ಲ? ಅಂದ್ರೆ ಅವರಿಂದ ಇವ್ರು ಕಮಿಷನ್ ತಗೋತಾವ್ರೆ. ಇವ್ರು ಅಪಾಯಿಂಟ್ ಮಾಡ್ಕೋಕೆ ಲಂಚ ತಗೋತಾರೆ. ಮತ್ತು ಅವರು ಲಂಚ ತಗೊಂಡಿಲ್ಲ. ಈಗ ಒಬ್ಬ SIಗೆ 1 ಲಕ್ಷ 2 ಕೋಟಿ 3 ಕೋಟಿ ಲಂಚ ತಗೊಂಡವ್ರೆ ಸರ್. SI ಆದವನು ಅವ್ನಿಗೆ 50,000 ಇರ್ಬೋದು, 1 ಲಕ್ಷ ರೂಪಾಯಿ ಸಂಬಳ. 1 ಕೋಟಿ ಲಂಚ ಕೊಡ್ತಾನೆ ಅಂತಂದರೆ 2% ಇದೆ ಲೆಕ್ಕ ಹಾಕಿದ್ರೆ 1 ಮಂತ್ಗೆ 2 ಲ್ಯಾಕ್ಸ್ ಆಯಿತು. 1 ಕೋಟಿಗೆ 2 ಲಕ್ಷ ರೂಪಾಯಿ ಎಲ್ಲಿಂದ ಸಂಪಾದನೆ ಮಾಡ್ತಾನೆ SI? ಅವ್ನು ಹೊಡಿಲೇಬೇಕಿಲ್ಲ ಲಂಚವ.
ನನ್ನ ಥರ ಕಂಪ್ಲೇಂಟ್ ತಗೋ ಮಡ್ಗಪ್ಪ 20,000 ಅಂತಾನೆ. ಅದು ಎಂಥದಾರ ಆಗಿರ್ಬೋದು. ಜಾಸ್ತಿ ಆದವ್ನು 2 ಲಕ್ಷನೇ ಕೊಡು ಅಂತಾನೆ. ಮತ್ತು ಅವ್ನು ಲಂಚ ತಗೊಳ್ಲೇಬೇಕು. ಅವ್ನು ತಗೋತಾನೆ ಅರ್ಥ ಏನು, ಇವ್ನು ಮಾಡೋನೆ, ಅವನ ನೇಮಕ ಮಾಡೋನಲ್ಲ, ಅವ್ನು ಲಂಚ ತಗೊಂಡವನಿಗೆ ಲೆಕ್ಕ ಅಲ್ಗಾಗ. ಲಂಚ ತಗೊಂಡ್ದೆ ಇನ್ನೊಂದು ಕೆಲಸ ಸೇರ್ಕೊಂಡು ಅಂದ್ರೆ ಅವ್ನು ಲಂಚ ಮುಟ್ಟೋದೇ ಇಲ್ಲ. ಅವನು ಬೇಕಾಗಿಲ್ಲಪ್ಪ, ನನಗೇನು ಸಾಕಾಗದೆ, ನನಗೆ ಉದ್ಯೋಗ ತಕ್ಕಾಗಿ ಕೆಲಸ ಸಿಕ್ಕದೆ, ನಾನು ಹಂಗಾಗಿ ನಾನು ಮಾಡ್ತೀನಪ್ಪ, ನನಗೇನು ಲಂಚ ಇಲ್ಲದೆ ಕೆಲಸ ಮಾಡ್ತೀನಿ ಮಾಡ್ತಾನೆ ನಿಜ ಆಗ್ಲು. ಅವ್ನು ಕೆಲಸಕ್ಕೆ ತಗೋಬೇಕಾದ್ರೆ ಲಂಚ ತಗೊಂಡು ಕೆಲಸಕ್ಕೆ ಸೇರಿಸ್ಕೊಂಡ್ರೆ ಅವ್ನು ಲಂಚ ಇಲ್ಲದೆ ಹೆಂಗೆ ಕೆಲಸ ಮಾಡ್ತಾನೆ ಸರ್? ಈಗ 5 ಕೋಟಿ ಕೊಟ್ಟು ಡಾಕ್ಟ್ರ್ ಆಗ್ಬಿಟ್ಟು 50,000 ರೂಪಾಯಿಗೆ ಸಂಪಾದನೆ ಮಾಡೋದು ನಿಮ್ಮ ತಿಂಗಳಿಗೆ ಅಂತಂದರೆ 5 ಕೋಟಿಗೆ ದುಡ್ಡು ಎಷ್ಟಾಯಿತು, ಇಂಟ್ರೆಸ್ಟ್ ಎಷ್ಟಾಯಿತು? ಡಾಕ್ಟ್ರ್ ಹಾಕಬೇಕು ಅವನು. ಅವ್ನು ಕಿಡ್ನಿನೂ ಕದಿಬೇಕು, ಕಣ್ಣು ಕದಿಬೇಕು, ಅವನು ಲಿವರ್ನೂ ಕದಿಬೇಕು. ಅವನು ಓದೋರ ಸುಮ್ಮನೆ ಕಾಯಿಲೆ ಅಂತವ್ರು ಮಾಡಪ್ಪ ಇವನಿಗೆ ಟೆಸ್ಟಾ ಎಲ್ಲನೂ ಟೆಸ್ಟ್ ಮಾಡಿಬಿಟ್ಟು ಅವನು ಟೆಸ್ಟೆಲ್ಲ ಬರ ಹೇಳ್ದು ಕಳಿಸ್ಬಿಡ್ತಾನೆ ಅವ್ನಿಗೆ 50,000 ರೂಪಾಯಿ. ಮತ್ತು ಇನ್ನೇನು ಮಾಡ್ತಾನೆ? ಖಾತಾನೆ ಮಾಡಲೇಬೇಕು. ನಿಜವಾಗೂ ಅವನು ಫ್ರೀ ಎಜುಕೇಷನ್ ಓದೋನು ಯಾಕೆ ಲಂಚ ತಗೋತಾನಲ್ಲಿ? ನೋಡಿ, ನಮ್ಮಲ್ಲಿ ಎಜುಕೇಷನು ಫ್ರೀ ಇಲ್ಲ, ಹೆಲ್ತು ಫ್ರೀ ಇಲ್ಲ. ಮತ್ತು ಇಲ್ಲಿ ಬದುಕೋಕೆ ಹೆಂಗೆ ಸಾಧ್ಯ ಅದೇ? ಕೆಲಸಕ್ಕೆ ಸೇರಿದನು ಅವನು ಹೈಯರ್ ಎಜುಕೇಷನ್ ಕೊಡಿಸ್ಬೇಕು ಮಕ್ಕಳಿಗೆ, ಹೆಲ್ತು ಬೇಕು ಅಂದರೆ ಲಂಚ ಮುಟ್ಲೇಬೇಕು. ಲಂಚ ತಗೊಳ್ಳೋರು ಇಲ್ವೇ ಇಲ್ಲ. ಅವನು ಇಲ್ಲರ ಅವನು ಬಡವನು ಒಂದೇ, ಡಿ ಕ್ಲಾಸ್ ನೌಕರನು ಒಂದೇ, ಹೈ ಕ್ಲಾಸ್ ನೌಕರನು ಒಂದೇ. ಅಲ್ಲಿ ಅವು ಫ್ರೀ ಸಿಕ್ಕಿದ್ರೆ ಇವ್ರು ಟ್ಯಾಕ್ಸ್ ವಸೂಲಿ ಮಾಡಲಿಬೇಕಾದಂಗೆ, ಪಕ್ಕಾನೇ ಟ್ಯಾಕ್ಸ್ ಹಾಕಲಿ, ಫ್ರೀ ಆಗಲಿ. ಅವು ಸಮಾನತಾ ಶಿಕ್ಷಣ, ಸಮಾನ ವೇತನ ಅಷ್ಟು ಕೊಡಲಿ. ಇವ್ರು ಏನು ಎಲ್ಲೂ ಹೋಗ್ಬೇಕಾಗಿಲ್ಲ, ಯಾವುದೂ ಮಾಡಬೇಕಾಗಿಲ್ಲ. ಇವ್ರು GST ಎಷ್ಟು ಮಾಡ್ಕೊಳ್ಳಿ. ಸಮಾನ ವೇತನ, ಸಮಾನ ಶಿಕ್ಷಣ, ಅವು ಎಷ್ಟಿಗೆ ಖರ್ಚಾಯ್ತಾ ಇರೋದು. ಆಮೇಲೆ ಸಮಾನ ವೇತನ ಒಂದು, ಸಮಾನ ಶಿಕ್ಷಣ ಒಂದು, ಹೆಲ್ತು. ಆಮೇಲೆ ಇಲ್ಲಿ ಬರೀ ಹಾಕ್ಬಿಟ್ರೆ ಹೊಂಟೈತೆ ಅವ್ನು ಮುಗ್ದ. ಹೆಲ್ತು ಫ್ರೀ ಆಗಬೇಕು. ಹೆಲ್ತು ಫ್ರೀ ಮತ್ತು ಇವು 3 ಫ್ರೀ ಆಗೋದ್ರೆ, ಶಿಕ್ಷಣ, ವೇತನ, ಹೆಲ್ತು ಇವು ಫ್ರೀ ಆಗಿಬಿಟ್ರೆ ಸರ್ ನೀವು ಎಷ್ಟುನಾರು ಹಾಕಿ GST ಕೊಡ್ತಾರೆ ಜನ? ಯಾರೂ ಇಲ್ಲ ಅನ್ನಲ್ಲ. ಎಷ್ಟು ನನಗೆ ಇನ್ನು ಬೇರೆ ಏನು ಫ್ರೀ ಬೇಡ ಆಯಿತು, ಎಲ್ಲಕ್ಕೂ ನೀವು GST ಹಾಕ್ತೀಯ, ಎಲ್ಲಕ್ಕಾಗೂ GST ಏನು ಫ್ರೀ ಬೇಡ, ನನಗೂ ಆ ರೇಟ್ ಕೊಡು ನೀನು, ನನಗೂ ಬದುಕು ಕಕ್ಕದೆ. ನೀನು ಹೆಂಗೆ ವೇತನ ಆಯೋಗರು ಇಷ್ಟು ಇದು ಸ್ಕೇಲ್ ಆಫ್ ಫೈನಾನ್ಸ್ ಹೆಂಗೆ ಮಾಡೋದು ಲೆಕ್ಕ ಹಾಕ್ತೀಯ ನೀನು, ಆ ರೀತಿ ನನಗೂ ಲೆಕ್ಕ ಹಾಕು, ನನಗೂ ಕೊಡು. ವಿತಿನ್ ಕೂಲಿಯವನಿಗೂ ಕೊಡೋದೆ ನೀನು. ಲೇಬರ್ ಕಾಸ್ಟ್ನ ಲೆಕ್ಕ ಹಾಕು, ಜೀವನಶಿಕೆಯನ್ನು ಅವನಂತ ರೈಸ್ ಮಾಡು, ನಾನು ರೆಡಿ ಇವನೇ. ನಿನಗೆ ಮಾತ್ರ ವರ್ಷಕ್ಕೊಂದ್ಸರಿ 5 ವರ್ಷಕ್ಕೊಂದ್ಸರಿ ವೇತನ ಆಯೋಗ ಜಾಸ್ತಿ ಮಾಡ್ಕೊತೀಯ ಸರ್. 5 ಸಾರಿ MLA ಆದರೆ 5 ಸಾರಿನೂ ಸಂಬಳ, 5 ಸಾರಿ ಪೆನ್ಷನು ಅಂತ. ಯಾವ ಸರ್ ನ್ಯಾಯ ಇದೆ? ಯಾವ ಜಗತ್ತಲ್ಲ ಇದೆಯಾ? 5 ಸಾರಿ ಪೆನ್ಷನು ಹೌದು, ಈಗ ಹಾಲಿ ಸಂಬಳನೂ ಹೌದು. ಯಾವುದಪ್ಪ ನ್ಯಾಯ ಅದ ಇಲ್ಲಿ? ನನಗೆ ಮಾತ್ರ ನಿನಗೆ ಯಾಕೆ ಅಂತ ಅದಕ್ಕೊಂದು ಆಯೋಗ ರಚನೆ ಮಾಡ್ತಾನೆ. ಅವ್ನಿಗೆಲ್ಲ ಆಯೋಗ ರಚನೆ ಮಾಡೋಕ್ಕೆ ಅವ್ನಿಗೆ ಸಂಬಳ ಯಾಕೆ ತಗೋತಾನೆ ಎಕ್ಸ್ಟ್ರಾ? ಅವನಿಗೆ ಟೆಲಿಫೋನ್ ಫ್ರೀ, ಅವನಿಗೆ ಕಾರ್ ಫ್ರೀ, ಡೀಸೆಲ್ಗೆ ಇಷ್ಟೊಂದು ಫ್ರೀ, ಅವನು ಆಮೇಲೆ ಮನೆ ಮೇಂಟೈನ್ ಮಾಡೋದು ಫ್ರೀ, ಮನೆ ಫ್ರೀ, ಮನೆ ಕರೆಂಟ್ ಫ್ರೀ ಎಲ್ಲ. ಅದು ನಮ್ಮ ಕೂಲಿ ಹೇಳೋದು ಅವನು, ಅದೇ ಫ್ರೀ. ನಮ್ಮ ಕೂಲಿ ಹೇಳಲ್ವ ಅವನು? ಜನಪ್ರತಿನಿಧಿ ಅಂದರೆ ಜನಗಳ ಕೂಲಿ ಹೇಳೋನು. ಅಷ್ಟೆಲ್ಲ ಫ್ರೀ ಇವ್ನಿಗೆ ಹಾಕಿರೋ ನಮಗೆಲ್ಲ ಹಾಕಿರೋಕ್ಕಿಲ್ಲ. ಮಾದರಿ ಆಳವನು ಅಲ್ಗ ಅವನು. ಮಾದರಿ ಆಳಿಗೆ ಇಷ್ಟದ ಮೇಲೆ ಬೇರೆ ಆಳುಗಳಿಗೆಲ್ಲ ಎಷ್ಟು ಇರ್ಬೇಕಂದ್ರೆ? ಬ್ಲೇಡಲ್ಲಿ ಟ್ಯಾಕ್ಸ್ ಕಟ್ತಾವೆ, ಬೆಂಕಿ ಬಿಡೋದು ಟ್ಯಾಕ್ಸ್ ಕಟ್ತಾವೆ, ಉಪ್ಪಲ್ಲಿ ಕಟ್ತಾವೆ ಟ್ಯಾಕ್ಸ್. ಜನಗಳಿಗೆ ಗೊತ್ತಿಲ್ಲ. ನಾನೆಲ್ಲಿ ಕಟ್ತೇನೆ ಟ್ಯಾಕ್ಸ್ ಅನ್ಬೋದೇನೋ? ಪರೋಕ್ಷಾಗಿ ನಾವು ಟ್ಯಾಕ್ಸ್ ಕಟ್ತಾವೆ. ಪೆಟ್ರೋಲ್ ಕಟ್ತಾ ಇಲ್ವಾ? ಪೆಟ್ರೋಲ್ ನಮ್ಮನೆಗೆ ಸುಮ್ಮನೆ ಬರ್ತಾ ಇದೆಯಾ? ಗ್ಯಾಸ್ ಫ್ರೀ ಬರ್ತಾ ಇದೆಯಾ? ಎಲ್ಲವಕ್ಕೂ ಟ್ಯಾಕ್ಸ್ ಕಟ್ತಾವೆ. ಇವ್ರಿಗೆ ಗೊತ್ತೇ ಇಲ್ಲ ಜನಗಳಿಗೆ ನಾವು ಟ್ಯಾಕ್ಸ್ ಕಟ್ತಾವೆ ಅಂತ ಅರಿವಿಲ್ಲ ಅವ್ರಿಗೆ. ಆದರೂ ಟ್ಯಾಕ್ಸ್ ಕಟ್ತಾವೆ, ಜನಗಳಿಗೆ ಗೊತ್ತಿಲ್ಲ ಅಷ್ಟೇ. ನನಗೇನು ಆಗೋದಿಲ್ಲ ಅಂತ ಅನ್ಕೋತಾನೆ ಇವರು, ಆದರೆ ಇವ್ರಿಗೂ ಗೊತ್ತಾಯ್ತು ಅದು. ಟ್ಯಾಕ್ಸ್ ಅಂದರೆ ಬರೀ ಬ್ಯಾಂಕಲ್ಲಿ ದುಡ್ಡು ಅಷ್ಟೇ ಅಲ್ಲ.